Hello student armies, welcome to Deeksha Vedantu channel. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ. ಮತ್ತೆ ಇವಾಗ ಬಂದು ನಾವು ಈ NCERT ಸೀರೀಸ್ ನ ಕಂಟಿನ್ಯೂ ಮಾಡೋಣ. See, I know majority of the students ಏನಂದ್ರೆ they don't like reading NCERT textbook, right? ಅಂದ್ರೆ ಎಷ್ಟೊಂದು ಸ್ಟೂಡೆಂಟ್ಸ್ಗೆ NCERT textbook ಓದೋದ್ರೆ ಬೋರಿಂಗ್ ಅನ್ಸುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಈ NCERT ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಆಲ್ರೆಡಿ ಬಂದು ನಾನು ಈ ಲೈಫ್ ಪ್ರೊಸೆಸ್ ಚಾಪ್ಟರ್ನ NCERT ಟೆಕ್ಸ್ಟ್ ಬುಕ್ಕಿಂದ ಲೈನ್ ಬೈ ಲೈನ್ ಓದಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆಲ್ರೆಡಿ ಬಂದು ನಾನು ಪಾರ್ಟ್ 1ನಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಕವರ್ ಮಾಡಿದ್ದೀನಿ ಮತ್ತು ನ್ಯೂಟ್ರಿಷನ್ ಬಂದು ಹಾಫ್ ಕವರ್ ಮಾಡಿದ್ದೀನಿ. ಓಕೆ, ಸೊ ಯಾವ ಸ್ಟೂಡೆಂಟ್ಸ್ ಆ ಪಾರ್ಟ್ನ ಮಿಸ್ ಮಾಡಿದ್ದೀರೋ ಅವ್ರಿಗೋಸ್ಕರ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ವಾಚ್. ಓಕೆ, ಇವತ್ತು ಬಂದು ಪಾರ್ಟ್ 2 ನೆಕ್ಸ್ಟ್ ಆ ನ್ಯೂಟ್ರಿಷನ್ ಟಾಪಿಕಿಂದ ಕಂಟಿನ್ಯೂ ಮಾಡೋಣ. ಓಕೆ ಫೈನ್. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಯೂಸ್ಫುಲ್ ಆಗಿರಲಿ. ಓಕೆ ಫೈನ್. ಮತ್ತು ಆಲ್ರೆಡಿ ಓಕೆ ಒಂದ್ಸಲಿ ನಾನು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ ದಟ್ ನೆನ್ನೆ ಸೆಷನಲ್ಲಿ ಬಂದು ನಾನು ಏನು ಮಾಡಿದೆ ಅಂತ. ಓಕೆ, ಸೊ ಫಸ್ಟ್ ಬಂದು ಇಂಟ್ರೊಡಕ್ಷನ್ ನೋಡಿದ್ವಿ ಅಲ್ವಾ? ಆ ಫಸ್ಟ್ ಪೇಜ್ ನಿಮ್ಮದು ಈ ಲೈಫ್ ಪ್ರೊಸೆಸ್ ಚಾಪ್ಟರ್ನಲ್ಲಿ ಫಸ್ಟ್ ಪೇಜ್ನಲ್ಲಿ ಇಂಟ್ರೊಡಕ್ಷನ್ ಇದೆಯಲ್ಲ, ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಫಸ್ಟ್ ಬಂದು ನಿಮಗೆ ಆ ಚಾಪ್ಟರ್ನ ಬಂದು ಕ್ವೆಶ್ಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಕ್ವೆಶನ್ ಏನಪ್ಪ ಅಂದರೆ ಲೈಕ್ ಹೌ ಡು ಯು ಡಿಫ್ರೆನ್ಶಿಯೇಟ್, ಅದೇ ಲಿವಿಂಗ್ ಆರ್ಗ್ಯಾನಿಸಮ್ನ ನಾನ್ ಲಿವಿಂಗಿಂದ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅದಾದ್ಮೇಲೆ ಬಂದು ಅವರೇ ಹೇಳಿದ್ದಾರೆ ದಟ್ ಇವಾಗ ನೀವು ಮೂವ್ಮೆಂಟ್ ಅಂದರೆ ನಾಯಿ ಲೈಕ್ ಡಾಗ್ ರನ್ ಓಡ್ತಾ ಇರೋದು ನೋಡ್ತೀವಿ, ಪ್ಲಸ್ ಮನುಷ್ಯ ಜೋರಾಗಿ ಕೂಗಾಡೋದು ನೋಡ್ತೀವಿ, ಲೈಕ್ ಹಸು ಕೂಡ ಲೈಕ್ ಹುಲ್ ತಿನ್ನೋದು, ಆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಏನು? ಲಿವಿಂಗ್ ಆರ್ಗ್ಯಾನಿಸಮ್ನಲ್ಲಿ ಮೂವ್ಮೆಂಟ್ ಇದೆ, ಅವರು ಬಂದು ಒಂದು ಆಕ್ಟಿವಿಟೀಸ್ನೆಲ್ಲ ಪರ್ಫಾರ್ಮ್ ಮಾಡ್ತಾರೆ, ರೈಟ್? ಸೊ ಇವಾಗ ಲಿವಿಂಗ್ ಆರ್ಗ್ಯಾನಿಸ್ ಅದ್ರಲ್ಲಿ ಜೀವ ಇದೆ ಅಂತ ಅನ್ನೋದಕ್ಕೆ ಏನು ನೋಟಿಸ್ ಮಾಡ್ತಾ ಇದೀವಿ? ಫಸ್ಟ್ ಬಂದು ನಾವು ಮೂವ್ಮೆಂಟ್ ನಾವು ನೋಡ್ತೀವಿ, ಅದೇನಾರ ಆಕ್ಟಿವಿಟೀಸ್ ಮಾಡ್ತಾ ಇದೆಯಾ ಅಂತ, ಪರ್ಫಾರ್ಮ್ ಮಾಡ್ತಾ ಇದೆಯಾ ಅಂತ ನೋಡ್ತೀವಿ, ರೈಟ್? ಅದಾದ್ಮೇಲೆ ನೆಕ್ಸ್ಟ್ ಕೇಳಿದ್ರು, ನೆಕ್ಸ್ಟ್ ಕ್ವೆಶ್ಚನ್ ಏನಿತ್ತು ಅಂದರೆ ಇವಾಗ ಓಕೆ ಮನುಷ್ಯ ಮಲಗಿರ್ಬೇಕಾದ್ರೆ ಅವಾಗ ಮೂವ್ಮೆಂಟ್ ಇರಲ್ಲ, ಬಟ್ ಅವಾಗ ಹೆಂಗೆ ಹೇಳ್ತೀರಾ ಮನುಷ್ಯ ಜೀವಂತವಾಗಿದ್ದಾನ ಇಲ್ವಾ ಅಂತ ಕೇಳಿದ್ರು ಅಲ್ವಾ? ಸೊ ಅದಕ್ಕೆ ಬಂದು ಬ್ರೀದಿಂಗ್ ನೋಟಿಸ್ ಮಾಡ್ತೀವಿ, ಆ ಮನುಷ್ಯ ಉಸಿರಾಡ್ತಾ ಇದ್ದಾನ ಇಲ್ವಾ ಅಂತ ನೋಟಿಸ್ ಮಾಡ್ತೀವಿ ಅಲ್ವಾ? ಅದಾದ್ಮೇಲೆ ಬಂದು ಪ್ಲಾಂಟ್ಸ್ ನಲ್ಲಿ ಕೇಳಿದ್ರು, ಪ್ಲಾಂಟ್ಸ್ ಬಂದು ಗ್ರೀನ್ ಇದ್ರೆ ನಾವು ಬದುಕಿದೀವಿ ಅಂತ ಹೇಳ್ತೀವಿ ಅಲ್ವಾ? ಬಟ್ ಕೆಲವೊಂದು ಪ್ಲಾಂಟ್ಸ್ ಬಂದು ಏನು ಅದು ಒಂಥರ ಗ್ರೀನ್ ಕಲರ್ ಇರಲ್ಲ, ಪರ್ಪಲ್ ಕಲರ್ ಆಗಿರತ್ತೆ. ಅಂಥ ಪ್ಲಾಂಟ್ಸ್ನ ಬಂದು ಹೆಂಗೆ ನೀವು ಹೇಳ್ತೀರಾ? ಲೈಕ್ ಹೌ ಡು ಯು ಡಿಫ್ರೆನ್ಶಿಯೇಟ್ ಇಫ್ ಇಟ್ ಇಸ್ ಲಿವಿಂಗ್ ಆರ್ ನಾನ್ ಲಿವಿಂಗ್, ಇಫ್ ಇಟ್ ಇಸ್ ಲಿವಿಂಗ್ ಆರ್ ವಾಟ್, ಇಸ್ ಇಟ್ ಅಲೈವ್ ವಾಟ್ ಅಂತ ಅದು ಕ್ವೆಶನ್ ಇತ್ತಲ್ಲ. ಸೊ ಅಲ್ಲಿ ಏನು ಗ್ರೋತ್ನ ನೋಟಿಸ್ ಮಾಡ್ತೀವಿ ಪ್ಲಾಂಟ್ಸ್ನಲ್ಲಿ. ಪ್ಲಾಂಟ್ಸಿಗೆ ನೀರು ಆಗ್ತಾ ಏನಾಗುತ್ತೆ, ಬೆಳೆಯುತ್ತೆ, ಅದಕ್ಕೆ ಇವನ್ ಸನ್ಲೈಟ್ ಕೂಡ ಬೇಕು, ರೈಟ್? ಅವಾಗಲೇ ತಾನೇ ಗ್ರೋತ್ ಅದೆಲ್ಲ ನೀವು ನೋಟಿಸ್ ಮಾಡೋದು. ಸೊ ಇದೆಲ್ಲದ್ರಿಂದ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಇದೆಲ್ಲ ನಾವು ಎಕ್ಸ್ಟರ್ನಲಿ ವಿ ಆರ್ ಅಬ್ಸರ್ವಿಂಗ್ ದೀಸ್ ಚೇಂಜಸ್. ಅಂದರೆ ಈ ಮೂವ್ಮೆಂಟ್ಸ್ನ ನಮ್ಗೆ ಕಾಣುತ್ತೆ, ನಾವು ಉಸಿರಾಡ್ತಾರೆ ಆ ಮೂವ್ಮೆಂಟ್, ಬ್ರೀತ್ ಮಾಡ್ಬೇಕಾದ್ರೆ ಚೆಸ್ಟ್ ಬಂದು ಮೇಲೆ ಕೆಳಗಾಗುತ್ತೆ, ಆ ಮೂವ್ಮೆಂಟ್ನ ನೋಡ್ತೀವಿ ಅಲ್ವಾ? ಪ್ಲಾಂಟ್ಸ್ನಲ್ಲಿ ಗ್ರೋತ್ ನೋಡ್ತೀವಿ, ಪ್ಲಾಂಟ್ ಕಲರ್ ನೋಡ್ತೀವಿ, ಗ್ರೀನಿಶ್ ಇರತ್ತಾ, ಗ್ರೋತ್ ಇದೆಯಾ ಅದರಲ್ಲಿ ಅಂತ ನೋಡ್ತೀವಿ. ಇದೆಲ್ಲ ನಮಗೆ ಹೊರಗಡೆಯಿಂದ ಕಾಣಿಸ್ತದೆ, ರೈಟ್? ಸೊ ಈ ಎಲ್ಲ ಆಕ್ಟಿವಿಟೀಸ್ ಜೊತೆ ಈವನ್ ಇದ್ರ ಜೊತೆಗೂ ನಮ್ಮ ದೇಹದೊಳಗಡೆ ಏನಾಗ್ತಾ ಇದೆ ಅಂದರೆ ಇದು ಹೊರಗಡೆ ಕಾಣಿಸೋದು, ಅದೇ ಥರ ನಮ್ಮ ದೇಹದೊಳಗಡೆನೂ ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾ ಇದ್ದಾವೆ. ಓಕೆ, ಫಾರ್ ಎಕ್ಸಾಂಪಲ್ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಹಾರ್ಟ್ ಬಂದು ಬ್ಲಡ್ನ ಪಂಪ್ ಮಾಡ್ತಾ ಇರುತ್ತೆ. ನಾವು ಕಂಟಿನ್ಯೂಸ್ ಆಗಿ ನಾವು ಮಲಗಿದ್ರು ಪರವಾಗಿಲ್ಲ, ಕೂತಿದ್ರು ಪರವಾಗಿಲ್ಲ, ಏನು ನಾವು ಜೀವಂತವಾಗಿರೋವರೆಗೂ ನಾವೇನು ಉಸಿರಾಡ್ತಾ ಇರ್ತೀವಿ, ರೈಟ್? ಬ್ರೀದಿಂಗ್ ಇದ್ದೇ ಇರುತ್ತೆ ಅಲ್ವಾ? ಸೊ ಅಂದರೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಕಂಟಿನ್ಯೂಸ್ ಆಗಿ ಫಂಕ್ಷನ್ ಆಗ್ತಾ ಇದೆ, ಬ್ಲಡ್ ಕಂಟಿನ್ಯೂಸ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಆ ಥರ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಪ್ರಾಸೆಸಸ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತವೆ. ಓಕೆ, ಸೊ ನೋ ಮ್ಯಾಟರ್ ನಾವು ಸುಮ್ಮನೆ ಕೂತಿದ್ರು ಪರವಾಗಿಲ್ಲ, ಮಲಗಿದ್ರು ಪರವಾಗಿಲ್ಲ, ಕ್ಲಾಸ್ನಲ್ಲಿದ್ರೂ ಪರವಾಗಿಲ್ಲ, ನಮ್ಮ ಬಾಡಿ ಒಳಗಡೆ ಲೈಕ್ ನಾವು ಏನೇ ಕೆಲಸ ಮಾಡ್ತಾರೋ ಪರವಾಗಿಲ್ಲ, ಹೊರಗಡೆಯಿಂದ ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾನೆ ಇರುತ್ತೆ ಆ್ಯಂಡ್ ಅದು ನಡೀತಾನೆ ಇರಬೇಕು ಅಂತ ಹೇಳಿದರು ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ. ಆಮೇಲೆ ಏನಂದ್ರು, ಇವಾಗ ಲೈಫ್ ಪ್ರಾಸೆಸಸ್ಗಳು ನಡಿಬೇಕಂದ್ರೆ ಎಕ್ಸ್ಟರ್ನಲಿ ನಾವು ಆಕ್ಟಿವಿಟಿ ಮಾಡೋದಕ್ಕೂ ನಮ್ಗೆ ಏನು ಬೇಕು? ಎನರ್ಜಿ ಬೇಕು. ಇವಾಗ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಪ್ರಾಸೆಸಸ್ಗಳು ನಡೆಯೋದಕ್ಕೆ ಏನು ಬೇಕು? ಎನರ್ಜಿ ಬೇಕು, ರೈಟ್? ಸೊ ಇವಾಗ ನಮ್ಗೆ ಆ ಎನರ್ಜಿ ಎಲ್ಲಿಂದ ಸಿಗ್ತಾ ಇದೆ? ಊಟದಿಂದ ಸಿಗ್ತಾ ಇದೆ, ಫುಡ್ಡಿಂದ ಸಿಗ್ತಾ ಇದೆ, ಅದನ್ನು ಹೊರಗಡೆಯಿಂದ ಕನ್ಸ್ಯೂಮ್ ಮಾಡ್ತಾ ಇದೀವಿ, ಇಟ್ ಇಸ್ ಅನ್ ಎಕ್ಸ್ಟರ್ನಲ್ ಸೋರ್ಸ್, ರೈಟ್? ಆಮೇಲೆ ಊಟ ತಿಂತೀವಿ, ಆಮೇಲೆ ನಮ್ಮ ಬಾಡಿ ಬಂದು ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೊಳತ್ತಲ್ಲ, ಆ ಯುಟಿಲೈಸೇಷನ್ ಆ ಪ್ರಾಸೆಸ್ ಇದೆಯಲ್ಲ, ಆ ಪ್ರಾಸೆಸ್ನ ಬಂದು ನ್ಯೂಟ್ರಿಷನ್ ಅಂತ ಕರೀತಾರೆ. ಓಕೆ, ಆ ನ್ಯೂಟ್ರಿಷನ್ ಆಮೇಲೆ ನೆಕ್ಸ್ಟ್ ಏನಾಗ್ತದೆ? ಇವಾಗ ಊಟ ಎಲ್ಲ ತಿಂದು ಡೈಜೆಸ್ಟ್ ಎಲ್ಲ ಆದಮೇಲೆ ಊಟ ಬಂದು ಡೈಜೆಸ್ಟ್ ಆಗಬೇಕಾಯ್ತಾ? ನಾವು ತಿಂತೀವಲ್ಲ ಅದು ಡೈಜೆಸ್ಟ್ ಆಗಬೇಕು, ಇಲ್ಲ ಅಂದರೆ ನಮ್ಮ ಬಾಡಿ ಬಂದು ಆ ಡೈಜೆಸ್ಟ್ ಆಗದೆ ಇರೋ ಫುಡ್ಡಿಂದ ಎನರ್ಜಿನ ಡಿರೈವ್ ಮಾಡೋಕ್ಕಾಗಲ್ಲ. ಸೊ ಫುಡ್ ಬಂದು ಬ್ರೇಕ್ ಡೌನ್ ಆಗಲೇಬೇಕು, ಅಂದರೆ ಡೈಜೆಸ್ಟ್ ಆಗಲೇಬೇಕು. ಡೈಜೆಷನಲ್ಲಿ ಏನು ನಡೀತದೆ ಅಂದರೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಸ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಆ ಸಿಂಪ್ಲೆಸ್ ಸಬ್ಸ್ಟೆನ್ಸಿಂದ ಏನಾಗ್ತದೆ? ನಮ್ಮ ಬಾಡಿ ಬಂದು ಎನರ್ಜಿನ ಡಿರೈವ್ ಮಾಡುತ್ತೆ. ಓಕೆನಾ? ಸೊ ಇವಾಗ ಏನಾಗ್ತದೆ? ಇವಾಗ ಇದು ಸಿಂಪ್ಲೆಸ್ ಸಬ್ಸ್ಟೆನ್ಸ್ ಕನ್ವರ್ಟ್ ಆಗಿದೆ,
ಅಲ್ವಾ? ಇವಾಗ ಅದರಿಂದ ಬಂದು ಏನಾಗಬೇಕು, ನಮ್ಮ ಬಾಡಿ ಬಂದು ಎನರ್ಜಿನ ಡಿರೈವ್ ಮಾಡಬೇಕು. ಅದು ಎನರ್ಜಿ ಡಿರೈವ್ ಮಾಡೋದಕ್ಕೆ ಏನು ಮಾಡ್ತದೆ, ರೆಸ್ಪಿರೇಷನ್ ಪ್ರಾಸೆಸ್ನ ಇನ್ಕ್ಲೂಡ್ ಮಾಡಿದೆ. ಓಕೆ, ಸೊ ಇವಾಗ ಆಕ್ಚುಲಿ ಏನು ಗೊತ್ತಾ, ಇಲ್ಲಿ ಸ್ಟಾರ್ಟಿಂಗ್ ಬಂದು ಫುಲ್ ಇಂಟ್ರೊಡಕ್ಷನ್ ಕೊಟ್ಟಿರು ದಟ್ ನ್ಯೂಟ್ರಿಷನ್ ಅಂದರೆ ನಿಮ್ಗೆ ಐಡಿಯಾ ಸಿಕ್ತು, ನಾವು ಊಟ ತಿಂದು ಅದು ಬಾಡಿ ಯುಟಿಲೈಸ್ ಮಾಡ್ಕೊತದಂತ. ರೆಸ್ಪಿರೇಷನ್ ಅಲ್ಲಿ ಏನಾಗ್ತದೆ, ನಮ್ಮ ಬಾಡಿ ಎನರ್ಜಿ ಡಿರೈವ್ ಮಾಡ್ತದೆ. ಹೆಂಗೆ? ಬೈ ದ ಬ್ರೇಕ್ ಡೌನ್ ಆಫ್ ಫುಡ್ ಪಾರ್ಟಿಕಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಯ್ತಾ? ಆ ಪ್ರೊಸೆಸ್ನ ರೆಸ್ಪಿರೇಷನ್ ಅಂತ ಕರಿತೀವಿ. ಓಕೆ ಫೈನ್. ಇವಾಗ ಬಂದು ನಮ್ಮ ಬಾಡಿನಲ್ಲಿ ಹೇಳಿದೆ ಅಲ್ಲ, ನ್ಯೂಟ್ರಿಯೆಂಟ್ಸ್ ಡೈಜೆಸ್ಟ್ ಆಗಿರುತ್ತೆ, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದೆ ಅಲ್ಲ. ಇವಾಗ ನ್ಯೂಟ್ರಿಯೆಂಟ್ಸ್ ಬಂದು ಇವಾಗ ಅದು ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಪ್ಲೀಟ್ ಡೈಜೆಷನ್ ಆಗೋದು. ಸೊ ಸಿಂಪ್ಲರ್ ಸಬ್ಸ್ಟೆನ್ಸ್ ಬಂದು ಅದು ಹೇಗೆ ಅಂತ ಇವಾಗಿಂದ ಇದ್ರಲ್ಲಿ ನೋಡೋಣ, ಈ ಸೆಷನಲ್ಲಿ ನೋಡೋಣ. ಓಕೆ, ಫುಡ್ ಬಂದು ಹೆಂಗೆ ಡೈಜೆಸ್ಟ್ ಆಗ್ತದೆ, ರೆಸ್ಪಿರೇಷನ್ ಪ್ರಾಸೆಸ್ ಹೆಂಗೆ ನಡೆಯುತ್ತೆ ಅಂತ ಇವತ್ತಿನ ಸೆಷನಲ್ಲಿ ನೋಡೋಣ. ಡೋಂಟ್ ವರಿ. ಸೊ ಲಾಸ್ಟ್ ಸೆಷನಲ್ಲಿ ಬಂದು ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ರು. ಓಕೆನಾ? ಸೊ ಇವಾಗ ಏನಪ್ಪ ಅಂದರೆ, ಇವಾಗ ಆಕ್ಸಿಜನ್ ಬಂದು ಲಂಗ್ಸಲ್ಲಿ ಇರುತ್ತೆ, ಆಮೇಲೆ ನ್ಯೂಟ್ರಿಯೆಂಟ್ಸ್ ಬಂದು ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ. ಅದು ಬಂದು ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಹೆಂಗೆ ಹೋಗ್ತದೆ, ಥ್ರೂ ಎ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಓಕೆ, ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಆಗಿದೆ. ಸೊ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮು ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಈ ಟೆಕ್ಸ್ಟ್ ಬುಕ್ನಲ್ಲಿ ಓದ್ಕೊಂಡು ನೋಡೋಣ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು, ಒಂದ್ಸಲಿ ಲೈಕ್ ನಮ್ಮ ಬಾಡಿನಲ್ಲಿ ಯಾವ ಸೆಲ್ಸ್ಗೆ, ಯಾವ ಆರ್ಗನ್ಸ್ಗೆ ನ್ಯೂಟ್ರಿಯೆಂಟ್ಸ್ ಬೇಕೋ, ಆಕ್ಸಿಜನ್ ಬೇಕೋ, ಅಲ್ಲೆಲ್ಲ ಸಪ್ಲೈ ಆದಮೇಲೆ ಏನಾಗ್ತದೆ, ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ. ಓಕೆ, ಸೊ ಇವಾಗ ಆ ಕೆಮಿಕಲ್ ರಿಯಾಕ್ಷನ್ ನಡೆದಾದ್ಮೇಲೆ ಏನಾಗುತ್ತೆ, ಕೊನೆಗೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ವೇಸ್ಟ್ ಮೆಟೀರಿಯಲ್ ಕೂಡ ಸಿಗುತ್ತೆ. ನಮ್ಮ ಬಾಡಿಗೆ ಅದು ಬೇಡ. ಸೊ ಆ ವೇಸ್ಟ್ ಮೆಟೀರಿಯಲ್ ನಮ್ಮ ಬಾಡಿ ಏನು ಮಾಡ್ತದೆ, ಹೊರಗಡೆ ಆಗ್ತದೆ. ಅದಕ್ಕೆ ಯಾವ ಪ್ರೊಸೆಸ್ ಇನ್ವಾಲ್ವ್ ಆಗಿದೆ, ನಮ್ಮ ಬಾಡಿಯಿಂದ ವೇಸ್ಟ್ನ ತೆಗೆದಾಕೋದಕ್ಕೆ ಯಾವ ಪ್ರೊಸೆಸ್ ಇನ್ವಾಲ್ವ್ ಆಗಿದೆ, ಯುವರ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಬಂದು ಇನ್ವಾಲ್ವ್ ಆಗಿದೆ. ಸೊ ಈ ಥರ ನಮ್ಮ ಬಾಡಿನಲ್ಲಿ ಇದೆಲ್ಲ ಇವಾಗ ಹೇಳ್ತಿಲ್ಲ, ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್. ಸೊ ಇದೆಲ್ಲ ಹೆಂಗೆ ಲಿಂಕ್ ಆಗಿದೆ ಅಂತ ಅರ್ಥ ಆಯ್ತಾ? ಸೊ ಇದೆಲ್ಲ ಏನು, ನಮ್ಮ ಬಾಡಿನಲ್ಲಿ ಎಷ್ಟೊಂದು ಪ್ರಾಸೆಸಸ್ ನಡೀತಾ ಇದೆಯಲ್ಲ, ಅದರಲ್ಲಿ ಇದು ಎಲ್ಲ ಕೂಡ ಒಂದು ಲೈಕ್ ಪ್ರಾಸೆಸಸ್ಗಳು. ರೆಸ್ಪಿರೇಷನ್ ಕೂಡ ಒಂದು ಪ್ರಾಸೆಸ್, ಯೋರ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಆಲ್ಸೋ ಅ ಪ್ರಾಸೆಸ್, ಎಕ್ಸ್ಕ್ರೀಟರಿ ಇಸ್ ಆಲ್ಸೋ ಪ್ರಾಸೆಸ್, ನ್ಯೂಟ್ರಿಷನ್ ಇಸ್ ಆಲ್ಸೋ ಪ್ರಾಸೆಸ್. ನಾವು ಯು ಅಂಡರ್ಸ್ಟುಡ್ ನೋ, ನಾವು ಯಾಕೆ ಇದೆಲ್ಲ ಬಂದು ಇಂಟರ್ಲಿಂಕ್ಡ್. ನಾವು ಊಟ ತಿಂತಾ ಇದೀವಿ, ಊಟ ಯುಟಿಲೈಸ್ ಆಗ್ತದೆ, ನ್ಯೂಟ್ರಿಷನ್. ಆ ಊಟದಿಂದ ಎನರ್ಜಿ ತಗೊತಾ ಇದೆ ನಮ್ಮ ಬಾಡಿ ಥ್ರೂ ಪ್ರಾಸೆಸ್ ರೆಸ್ಪಿರೇಷನ್. ಆಮೇಲೆ ಬಂದು ಇವಾಗ ನ್ಯೂಟ್ರಿಯೆಂಟ್ಸ್ ನಮ್ಮ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಬೇಕಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಬೇಕು. ಆ ಮೂವ್ಮೆಂಟಲ್ಲಿ ಯಾವ್ದು ಹೆಲ್ಪ್ ಮಾಡ್ತದೆ, ಯೋರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಮತ್ತು ನಿಮ್ಮ ಬಾಡಿಯಿಂದ ವೇಸ್ಟ್ನ ತೆಗ್ದಾಕಬೇಕು, ಅಲ್ಲಿ ಯಾವ್ದು ಇನ್ವಾಲ್ವ್ ಆಗಿದೆ, ಎಕ್ಸ್ಕ್ರೀಟರಿ ಸಿಸ್ಟಮ್. ಕ್ಲಿಯರ್ ಆಯ್ತಲ್ಲ ಇಲ್ಲಿ ತನಕ? ದಟ್ ವಾಸ್ ಯುವರ್ ಇಂಟ್ರೊಡಕ್ಷನ್ ಪಾರ್ಟ್. ಅದಾದಮೇಲೆ ನಾವೇನು ಮಾಡಿದ್ವಿ, ನ್ಯೂಟ್ರಿಷನ್ ಟಾಪಿಕ್ನ ಶುರು ಮಾಡಿದ್ವಿ. ಸೊ ನ್ಯೂಟ್ರಿಷನ್ ನಲ್ಲಿ ಏನಾಗ್ತಿತ್ತು ಹೇಳಿದೆ ಅಲ್ಲ, ಫುಡ್ ಬಂದು ಹೆಂಗೆ ಯುಟಿಲೈಸ್ ಆಗ್ತದೆ ಅಂತ ನೋಡ್ತಾ ಇದ್ವಿ. ಮತ್ತೆ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ 2 ಥರ ಇದೆ. ಒಂದು ಬಂದು ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಇನ್ನೊಂದು ಬಂದು ಹೆಟ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ವಾ? ಆಟೋಟ್ರೋಫಿಕ್ ನಲ್ಲಿ ಏನಾಗ್ತಾ ಇತ್ತು, ಆರ್ಗ್ಯಾನಿಸಮ್ ಬಂದು ಅದ್ರ ಊಟನ ಅದೇ ತಯಾರಿಸ್ಕೊಳ್ತಾ ಇತ್ತು. ಅಂತ ಆರ್ಗ್ಯಾನಿಸಮ್ನ ಆಟೋಟ್ರೋಪ್ಸ್ ಅಂತ ಕರಿತಾ ಇದ್ವಿ. ವೆರಸ್ ಹೆಟ್ರೋಟ್ರೋಪ್ಸ್ ನಲ್ಲಿ ಏನಾಗ್ತಾ ಇತ್ತು, ಇಲ್ಲಿ ಬಂದು ಆರ್ಗ್ಯಾನಿಸಮ್ ಅದ್ರ ಊಟಕ್ಕೋಸ್ಕರ ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿತ್ತು. ಅದನ್ನ ಬಂದು ಹೆಟ್ರೋಟ್ರೋಪ್ಸ್ ಅಂತ ಕರಿತಾ ಇದ್ರು ಅಲ್ವಾ? ಫಾರ್ ಎಕ್ಸಾಂಪಲ್ ಅನಿಮಲ್ಸ್, ನಾವು ಕೂಡ ನಮ್ಮ ಊಟಕ್ಕೋಸ್ಕರ ನಾವು ಎಲ್ಲಿಂದ ಸಿಗ್ತದೆ, ಇವಾಗ ವೆಜ್ ಅಂದ್ರೂ ಪ್ಲಾಂಟ್ಸ್ ಇಂದ ತೊಗೊತೀವಿ. ಇವಾಗ ನಾನ್ ವೆಜ್ ತಿಂತೀರಾ, ಇನ್ನೊಂದು ಆರ್ಗ್ಯಾನಿಸಮ್, ಇನ್ನೊಂದು ಲಿವಿಂಗ್ ಬೀಯಿಂಗಿಂದ ಅದನ್ನು ಸಾಯಿಸ್ಬಿಟ್ಟು ತಿಂತಾ ಇದೀವಿ, ರೈಟ್? ಲೈಕ್ ಫಾರ್ ಎಕ್ಸಾಂಪಲ್ ಚಿಕನ್, ಮಟನ್, ಮೀಟ್, ಅದೆಲ್ಲ ನಮಗೆ ಇನ್ನೊಂದು ಅನಿಮಲಿಂದ ತಾನೇ ಸಿಗ್ತಾ ಇರೋದು. ವೆರಸ್ ನಮಗೆ ರೈಸ್ ಮತ್ತು ಫ್ರೂಟ್ಸ್, ವೆಜಿಟೇಬಲ್ಸ್ ಅದೆಲ್ಲ ಪ್ಲಾಂಟ್ಸಿಂದ ಸಿಗ್ತದೆ. ಸೊ ನಾವು ಬಂದು ಇನ್ನೊಂದು ಆರ್ಗ್ಯಾನಿಸಮ್, ಇನ್ನೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ವಿ ಆರ್ ಹೆಟ್ರೋಟ್ರೋಪ್ಸ್. ವೆರಸ್ ಆಟೋಟ್ರೋಪ್ಸ್ನಲ್ಲಿ ಊಟ ಅದೇ ಪ್ರಿಪೇರ್ ಮಾಡ್ಕೊತಾ ಇತ್ತು ಅಂದೆ. ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಮತ್ತು ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ ಲೈಕ್ ಬ್ಯಾಕ್ಟೀರಿಯಾ, ಸಮ್ ಬ್ಲೂ ಗ್ರೀನ್ ಆಲ್ಗೆ. ಸೊ ಅದರಲ್ಲಿ ಬಂದು ನೆನ್ನೆ ಸೆಷನಲ್ಲಿ ಪ್ಲಾಂಟ್ಸ್ ಹೆಂಗೆ ಫೋಟೋಸಿಂಥಸೈಸ್ ಮಾಡುತ್ತೆ ಅಂತ ಕೂಡ ನೋಡಿದ್ವಿ. ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ ಅದೆಲ್ಲ ನೋಡಿದ್ವಿ. ಓಕೆ, ಅದಾದಮೇಲೆ ಲೈಕ್ ನ್ಯೂಟ್ರಿಷನ್ ಇನ್ ಸಮ್ ಅದರ್ ಆರ್ಗ್ಯಾನಿಸಮ್ ಅಂದರೆ ಇವಾಗ ಅಮೀಬಾನಲ್ಲಿ ಹೇಗೆ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ಲ, ಅದು ಹೆಂಗೆ ಅದ್ರ ಊಟ ತಗೊತಾ ಇತ್ತು, ಮತ್ತು ಪ್ಯಾರಾಮೀಷಿಯಂ ಹೆಂಗೆ ಅದ್ರ ಊಟ ಕನ್ಸ್ಯೂಮ್ ಮಾಡ್ತಾ ಇತ್ತು ಅಂತ ಕೂಡ ನೋಡಿದ್ವಿ ನೆನ್ನೆ ಸೆಷನಲ್ಲಿ. ಓಕೆ, ಸೊ ನೆನ್ನೆ ಸೆಷನ್ದು ನಾನು ಕ್ವಿಕ್ಕಾಗಿ ಒಂದ್ಸಲಿ ರಿಕ್ಯಾಪ್ ಮಾಡಿದ್ದೀನಿ. ಬಟ್ ಇನ್ ಕೇಸ್ ಯಾವ ಸ್ಟೂಡೆಂಟ್ಸ್ ಲೈಕ್ ಕಂಪ್ಲೀಟಾಗಿ ನೋಡಬೇಕು ಅಂತ ಇದ್ರು, ಯು ಕ್ಯಾನ್ ಕ್ಲಿಕ್ ದ ಇದು ಏನು ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ ಯು ಕ್ಯಾನ್ ವಾಚ್ ಥ್ರೂ ದ್ಯಾಟ್ ಆ್ಯಂಡ್ ಕಂಟಿನ್ಯೂ ವಿತ್ ದಿಸ್ ಪಾರ್ಟ್ 2. ಸೊ ಇವತ್ತಿನ ಸೆಷನಲ್ಲಿ ಬಂದು ನಾವು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇವಾಗ ನಾನು ನ್ಯೂಟ್ರಿಷನ್ ಅನ್ನೇ ಸ್ಟಾರ್ಟ್ ಮಾಡಿದ್ದಲ್ಲ, ಅದರಲ್ಲಿ ಬಂದು ಪ್ಲಾಂಟ್ಸ್, ಆಟೋಟ್ರೋಪ್ಸ್ನಲ್ಲಿ ಪ್ಲಾಂಟ್ಸ್ ಹೆಂಗೆ ಊಟ ಪ್ರಿಪೇರ್ ಆಗ್ತದೆ ಅಂತ ನೋಡಿದ್ವಿ. ಇವಾಗ ಹೆಟ್ರೋಟ್ರೋಪ್ಸ್, ವಿ ಆರ್ ಆಲ್ಸೋ ವಿ ಕಮ್ ಅಂಡರ್ ಹೆಟ್ರೋಟ್ರೋಪ್ಸ್ ಅಲ್ಲ. ಇವಾಗ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಯಾವ್ದು, ಲೈಕ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಯಾವ ಪಾರ್ಟ್ಸ್ ಇನ್ವಾಲ್ವ್ ಆಗಿದೆ, ಮತ್ತು ಊಟ ಬಂದು ಹೆಂಗೆ ಡೈಜೆಸ್ಟ್ ಆಗ್ತದೆ ಅಂತ ವಿ ವಿಲ್ ಕವರ್. ಓಕೆ ಫೈನ್. ಸೊ ಹಾಗೆ ಕ್ವಿಕ್ಕಾಗಿ ನಾನು ವಿಡಿಯೋ ಇದು ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಾಗೆ ಬೇಗ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ.
ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆ್ಯಂಡ್ ನಿಮಗೆ ಯಾವ್ದಾದ್ರು ವಿಡಿಯೋ ಬೇಕಂದರೆ, ಬೇರೆ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಂದರೆ ಯು ಕ್ಯಾನ್ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ, ನಾವು ಅದ್ರ ಮೇಲೆ ವಿಡಿಯೋ ಮಾಡ್ತೀವಿ. ಇಲ್ಲ ನಿಮ್ಗೆ ಯಾವ್ದಾದ್ರು ಕ್ವೆಶನ್ಸ್ಗೆ ಆನ್ಸರ್ಸ್ ಬೇಕಂದರೆ ಆ ಥರ ಕ್ವೆಶನ್ಸ್ಗೆ ಒಂದಷ್ಟು ಕ್ವೆಶನ್ಸ್ ಕೊಡಿ, ಅದಕ್ಕೆ ನಾವು ಆನ್ಸರ್ಸ್ ಪ್ರಿಪೇರ್ ಮಾಡಿ ನಿಮ್ಗೆ ಈ ಥರ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಆ ಆನ್ಸರ್ನ. ಸೊ ನೀವು ಓದೋದಂಗೂ ಆಗುತ್ತೆ, ಈ ಕಡೆ ನೀವು ಆನ್ಸರ್ಸ್ ಕೂಡ ನಿಮಗೆ ಸಿಗುತ್ತೆ. ಓಕೆ ಫೈನ್. ಸೊ ಇವತ್ತು ಬಂದು ನಾವು ಯಾವ್ದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ? ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇವಾಗ ನಮ್ಮ ಇವಾಗ ನಾವು ಊಟ ತಿಂತಾ ಇದ್ದೀವಿ, ರೈಟ್? ನಮ್ಮ ಬಾಡಿನಲ್ಲಿ ವಿ ಆರ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ವಾ? ಅಂದರೆ ನಮ್ಮ ಬಾಡಿನಲ್ಲಿ ಮಿಲಿಯನ್ಸ್ ಆಫ್ ಸೆಲ್ಸ್ ಇದಾವೆ. ಸೆಲ್ಸ್ ಬಂದು ಕಂಬೈನ್ ಆಗಿ ಟಿಶ್ಯೂಸ್ ಫಾರ್ಮ್ ಆಗಿದೆ, ಟಿಶ್ಯೂ ಕಂಬೈನ್ ಆಗಿ ಆರ್ಗನ್ಸ್ಗಳಿದ್ದಾವೆ. ಒಂದೊಂದು ಆರ್ಗನ್ಗೂ ಡಿಫ್ರೆಂಟ್ ಫಂಕ್ಷನ್ ಇದಾವೆ ಅಲ್ವಾ? ಸೊ ಆ ಥರ ಇವಾಗ ನಾವು ಊಟ ತಿಂದು ಡೈಜೆಸ್ಟ್ ಆಗಬೇಕಂದ್ರೆ ಎಷ್ಟೊಂದು ಆರ್ಗನ್ಸ್ ಇನ್ವಾಲ್ವ್ ಆಗಿದ್ದಾವೆ. ಓಕೆ, ಅದು ಬಂದು ಏನು ಮಾಡ್ತದೆ, ನಮ್ಮ ಫುಡ್ನ ಡೈಜೆಸ್ಟ್ ಮಾಡ್ತದೆ. ಮತ್ತು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ದ್ಯಾಟ್ ಯಾಕೆ ಡೈಜೆಸ್ಟ್ ಆಗಬೇಕು ಫುಡ್, ಏನಕ್ಕದು ಅಂತ. ಒಂದ್ಸಲಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನೋಡಿ. ನಾವು ಊಟ ತಿಂತೀವಲ್ಲ, ಆ ಊಟದಲ್ಲಿ ಏನಾಗುತ್ತೆ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ಗಳು ಇರ್ತವೆ. ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಇದೆಲ್ಲ ಕಾಂಪ್ಲೆಕ್ಸ್ ಆಯ್ತಾ? ನಮ್ಮ ಬಾಡಿ ಬಂದು ಅಷ್ಟು ಕಾಂಪ್ಲೆಕ್ಸ್ ಆಗಿರೋ ಸಬ್ಸ್ಟೆನ್ಸ್ನ ಅದರಿಂದ ನಮ್ಮ ಬಾಡಿ ಬಂದು ನ್ಯೂಟ್ರಿಯೆಂಟ್ಸ್ ಅಷ್ಟು ಈಸಿಯಾಗಿ ಅಬ್ಸಾರ್ಬ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದಂದ್ರೆ ಕಾಂಪ್ಲೆಕ್ಸ್ಡ್ ಆಗಿದೆ, ದೊಡ್ಡದಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದರೆ ಕಾಂಪ್ಲೆಕ್ಸ್ಡ್ ಆಗಿರುತ್ತೆ ಆಯ್ತಾ? ಕಾಂಪ್ಲೆಕ್ಸ್ ಆಗಿರೋ ನಮ್ಮ ಬಾಡಿ ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ. ಸೊ ನಮ್ಮ ಬಾಡಿ ಏನು ಮಾಡ್ತದೆ, ನಾವು ಒಂದ್ಸಲಿ ಊಟ ತಿಂದಾದ್ಮೇಲೆ ಆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ನ ಬ್ರೇಕ್ ಡೌನ್ ಮಾಡ್ತದೆ ಸಿಂಪ್ಲೆಸ್ ಸಬ್ಸ್ಟೆನ್ಸ್ ಆಗಿ. ಒಂದ್ಸಲಿ ಸಿಂಪಲ್ ಆಗಿ ಕನ್ವರ್ಟ್ ಆದ್ಮೇಲೆ ಏನಾಗುತ್ತೆ, ಅದರಿಂದ ಬಾಡಿ ಬಂದು ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡ್ಕೊಳತ್ತೆ, ಮತ್ತೆ ಆ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡಿಬಿಟ್ಟು ಅದರಿಂದ ಎನರ್ಜಿನ ಡಿರೈವ್ ಮಾಡ್ತದೆ. ಸೊ ಇವಾಗ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಸ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಆಗ್ತಾ ಇದೆ ಅಲ್ಲ, ಅದನ್ನ ಬಂದು ಡೈಜೆಷನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇವಾಗ ನಮ್ಮ ಹ್ಯೂಮನ್ ಬೀಯಿಂಗ್ನಲ್ಲಿ ಫುಡ್ ಹೆಂಗೆ ಡೈಜೆಸ್ಟ್ ಆಗುತ್ತೆ, ಯಾವ ಪಾರ್ಟ್ಸ್ ಇನ್ವಾಲ್ವ್ ಆಗಿದೆ ಅಂತ ನೋಡೋಣ. ಸೊ ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಏನಪ್ಪ ಅಂದರೆ ಏಲ್ಮೆಂಟ್ರಿ ಕ್ಯಾನಲ್ ಇದೆ. ಏಲ್ಮೆಂಟ್ರಿ ಕ್ಯಾನಲ್ ಇಸ್ ಬೇಸಿಕಲಿ ಅ ಲಾಂಗ್ ಟ್ಯೂಬ್ ದಟ್ ಈಸ್ ಎಕ್ಸ್ಟೆಂಡಿಂಗ್ ಫ್ರಮ್ ದ ಮೌತಿಂದ ಏನಸ್ ತನಕ ಏನಿದೆ, ಏಲ್ಮೆಂಟ್ರಿ ಕ್ಯಾನಲ್ ಇದೆ. ಅದಾದಮೇಲೆ ಫಿಗರ್ ಇದೆ, ಅದು ತೋರಿಸ್ತೀನಿ. ವಿ ಕ್ಯಾನ್ ಸಿ ದಟ್ ದ ಟ್ಯೂಬ್ ಹ್ಯಾಸ್ ಡಿಫ್ರೆಂಟ್ ಪಾರ್ಟ್ಸ್. ಆ ಟ್ಯೂಬ್ನಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಇದ್ದಾವೆ. Okay, various regions are specialized to perform different functions. What happens to food once it enters the body? We shall discuss that. So ಇವಾಗ ಏನು ಹೇಳ್ತಿದ್ದಾರೆ, ನಮ್ಮ ಬಾಡಿನಲ್ಲಿ ನಾನು ನಿಮ್ಗೆ ಈ ಡಯಾಗ್ರಾಮ್ ತೋರಿಸ್ತೀನಿ ನೋಡಿ. ಏನು ಗೊತ್ತಾ, ಈ ದೊಡ್ಡ ಟ್ಯೂಬ್ ಕಾಣ್ತಾ ಇದೆಯಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ ಕೂಡ ಓಪನ್ ಮಾಡಿ ಇಟ್ಕೊಂಡು ನಾನು ಓದುತ್ತಾ ಇರ್ಬೇಕಾದ್ರೆ ನೀವು ಹಾಗೆ ಓದುತ್ತಾ ಇರಿ. ಓಕೆ, ಹಾಗೆ ಓದಿ ನೀವು ಬುಕ್ಕನ್ನು ನೋಡಿ. ಓಕೆ, ಸೊ ಇವಾಗ ನಿಮ್ಮ ಬುಕ್ಕಲ್ಲಿ ಡಯಾಗ್ರಾಮ್ ಇದೆಲ್ಲ, ಈ ಡಯಾಗ್ರಾಮ್ನಲ್ಲಿ ಇಲ್ಲಿ ಲಾಂಗ್ ಟ್ಯೂಬ್ ಇದೆ ನೋಡಿ. ಇಲ್ಲಿಂದ ಏನಾಗ್ತಾ ಇದೆ ಅಂದರೆ, ಇಲ್ಲಿಂದ ಬಂದು ಇಲ್ಲಿ ಮೌತ್, ಇದೊಂದು ಟ್ಯೂಬ್ ಕಾಣಿಸ್ತಾ ಇದೆಯಾ, ಇಲ್ಲಿಂದ ಬಂದು ಎಲ್ಲಿ ಸ್ಟಮಕ್ಗೆ ಬರ್ತದೆ, ಸ್ಟಮಕಿಂದ ಇದು ಕಂಟಿನ್ಯೂಸ್ ಆಗೇ ಇದೆ, ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ, ಅಲ್ಲಿಂದ ಲಾರ್ಜ್ ಇಂಟೆಸ್ಟೈನ್ ಬಂದು ಇಲ್ಲಿ ಓಪನ್ ಆಗ್ತದೆ. ಇದು ಬಂದು ಏನಸ್, ಈ ಪಾರ್ಟ್ ಬಂದು ಏನಸ್, ಈ ಪಾರ್ಟ್ ಬಂದು ನಿಮ್ಮದು ಇದು ಮೌತ್ ಆಯ್ತಾ? ಸೊ ಮೌತ್ ಇಂದ ಇಲ್ಲಿ ಏನಸ್ ತನಕ ಕಂಟಿನ್ಯೂಸ್ ಆಗಿ ಅದೊಂದು ಲಾಂಗ್ ಟ್ಯೂಬ್ ಆಯ್ತಾ? ಆ ಲಾಂಗ್ ಟ್ಯೂಬ್ನ ಬಂದು ಏಲ್ಮೆಂಟ್ರಿ ಕೆನಲ್ ಅಂತ ಕರೀತಾರೆ. ಸೊ ಊಟ ಬಂದು ಫಸ್ಟ್ ನಾವಿಲ್ಲಿ ತಿಂತೀವಿ, ತಿಂದಾದ್ಮೇಲೆ ಇಲ್ಲಿ ಒಂದೊಂದು ಪಾರ್ಟ್ಗೂ ಪಾಸ್ ಆಗ್ಬೇಕಾದ್ರೆ ಏನಾಗುತ್ತೆ, ಫುಡ್ ಬಂದು ಡೈಜೆಸ್ಟ್ ಆಗ್ತಾ ಇದೆ ನಮ್ಮ ಬಾಡಿನಲ್ಲಿ. ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಏನೇನಿದೆ ಅಪ್ಪ ಅಂತಂದರೆ, ಒಂದು ಬಂದು ಏಲ್ಮೆಂಟ್ರಿ ಕ್ಯಾನಲ್, ಇನ್ನೊಂದು ಬಂದು ಏನು ಗೊತ್ತಾ, ಇಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿಲ್ಲ ಬಟ್ ಹೇಳ್ತೀನಿ. ಇನ್ನೊಂದು ಬಂದು ಡೈಜೆಸ್ಟಿವ್ ಗ್ಲಾಂಡ್ಸ್. ಆ ಗ್ಲಾಂಡ್ಸ್ ಏನು, ಡೈಜೆಸ್ಟಿವ್ ಗ್ಲಾಂಡ್ಸ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬಂದು ನಿಮ್ಮ ಲಿವರ್, ಇಲ್ಲಿ ಗಾಲ್ ಬ್ಲಾಡರು, ಪ್ಯಾನ್ಕ್ರಿಯಾ, ಮತ್ತು ಬಾಯ್ನಲ್ಲಿ ಸಲೈವರಿ ಅಮಲೀಸ್ ಇದೆ. ಸೊ ಇದರಲ್ಲಿ ಏನು ಮಾಡ್ತಾ ಇದೆ ಅಂದರೆ, ನಾವು ಊಟ ಬಂದು ತಿಂದಾಗ ಅದು ಬ್ರೇಕ್ ಡೌನ್ ಆಗಬೇಕಲ್ಲ, ಅದಾಗದೆ ಸುಮ್ಮನೆ ಬ್ರೇಕ್ ಡೌನ್ ಆಗೋಕ್ಕಾಗತ್ತಾ? ಇಲ್ಲ, ಅದು ಬ್ರೇಕ್ ಡೌನ್ ಆಗೋದಕ್ಕೆ ಏನು ಬೇಕು, ಏನಾದ್ರು ಒಂದು ಬೇಕು ಅದು ನೋಡಿಯೋದಕ್ಕೆ, ರೈಟ್? ಸೊ ಇವಾಗ ನಾವು ಒಂದೊಂದು ಕಡೆ ಊಟ ತಿಂತ ಒಂದೊಂದು ಪಾರ್ಟ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಕೆಲವೊಂದು ಡೈಜೆಸ್ಟಿವ್ ಜ್ಯೂಸ್ ಬಂದು ಈ ಪೈಪ್ ಒಳಗಡೆ ಹೋಗ್ಬಿಟ್ಟು ಮಿಕ್ಸ್ ಆಗ್ತದೆ, ಈ ಲಾಂಗ್ ಟ್ಯೂಬ್ ಒಳಗಡೆ ಹೋಗ್ಬಿಟ್ಟು ಮಿಕ್ಸ್ ಆಗ್ತಾ ಇದೆ ಊಟದ ಜೊತೆ. ಆವಾಗಲೇ ಬಂದು ನಮ್ಮ ಊಟ ಡೈಜೆಸ್ಟ್ ಆಗೋದಕ್ಕೆ ಸಾಧ್ಯ. ಸೊ ಆ ಜ್ಯೂಸ್ ಎಲ್ಲಿಂದ ಬರ್ತಾ ಇದೆ ನಮ್ಮ ಬಾಡಿನಲ್ಲಿ, ಡೈಜೆಸ್ಟಿವ್ ಗ್ಲಾಂಡ್ಸ್ ಇಂದ ಬರ್ತಾ ಇದಾವೆ. ಓಕೆ, ಸೊ ಇವಾಗ ಸದ್ಯಕ್ಕೆ ಇದೆರಡು ಕೀಪ್ ದಿಸ್ ಇನ್ ಮೈಂಡ್. ಡೈಜೆಸ್ಟಿವ್ ಏಲ್ಮೆಂಟ್ರಿ ಕ್ಯಾನಲ್ ಇದೆ, ಡೈಜೆಸ್ಟಿವ್ ಗ್ಲಾಂಡ್ಸ್ ಇದೆ ನಮ್ಮ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ. ಬೇಕಾದ್ರೆ ಬರ್ದಿಟ್ಕೊಂಬಿಡಿ ಸೈಡಲ್ಲಿ. ಓಕೆ, ಸೊ ಇವಾಗ ಸ್ಟಾರ್ಟಿಂಗ್ ನಾವು ಇಲ್ಲಿ ಏನು ಓದಿದ್ವಿ, ನಮ್ಮ ಬಾಡಿನಲ್ಲಿ ಏಲ್ಮೆಂಟ್ರಿ ಕ್ಯಾನಲ್ ಇದೆ, ಅದು ಬಂದು ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಬ್ರೇಕ್ ಡೌನ್ ಆಗಿದೆ. ಒಂದೊಂದು ಪಾರ್ಟ್ನಲ್ಲೂ ಡಿಫ್ರೆಂಟ್ ಫಂಕ್ಷನ್ಸ್ ಇದಾವೆ. ಓಕೆ, ಅದನ್ನ ಇವಾಗ ನೋಡೋಣ. ಏನು ಹೇಳ್ತಿದ್ದಾರೆ, ವಿ ಈಟ್ ವೇರಿಯಸ್ ಟೈಪ್ಸ್ ಆಫ್ ಫುಡ್ which has to pass through the same digestive tract. ಸೊ ನಾವು ಡಿಫ್ರೆಂಟ್ ಥರ ಬೇರೆ ಥರ ಫುಡ್ ತಿಂತೀವಿ, ಎಲ್ಲ ಫುಡ್ಡನ್ನು ಬಂದು ಇದನ್ನು ಡೈಜೆಸ್ಟಿವ್ ಟ್ರ್ಯಾಕ್ ಅಂತ ಕರೀತಾರೆ. ಈ ಡೈಜೆಸ್ಟಿವ್ ಟ್ರ್ಯಾಕಿಂದ ಪಾಸ್ ಆಗಬೇಕು. ಓಕೆ, ನ್ಯಾಚುರಲಿ ದ ಫುಡ್ ಹ್ಯಾಸ್ ಟು ಬಿ ಪ್ರಾಸೆಸ್ ಟು ಜನರೇಟ್ ಪಾರ್ಟಿಕಲ್ಸ್ ವಿಚ್ ಆರ್ ಸ್ಮಾಲರ್
ಆ್ಯಂಡ್ ಆಫ್ ಸೇಮ್ ಟೆಕ್ಸ್ಚರ್. ಸೊ ಇವಾಗ ನಾವು ಊಟ ತಿಂದಾಗ ಏನಾಗಬೇಕಂದ್ರೆ ಫಸ್ಟ್ ಬಂದು ಅದು ಸ್ಮಾಲರ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗಬೇಕು, ಮತ್ತು ಎಲ್ಲ ಬಂದು ಒಂದೇ ಟೆಕ್ಸ್ಚರ್ ಇರಬೇಕು, ಅಂದರೆ ಸ್ಮೂತಾಗಿರಬೇಕು, ನುಂಗೋದಕ್ಕೆ ಈಸಿಯಾಗಿರಬೇಕು, ಆ ಥರ ಇರಬೇಕು. ಸೊ ಅದಕ್ಕೆ ಬಂದು ನಾವು ಫಸ್ಟ್ ಊಟ ತಿಂದಾಗ ಏನು ಮಾಡ್ತೀವಿ, ಫಸ್ಟ್ ಚೆನ್ನಾಗಿ ಅಗಿತೀವಿ, ಅಗದು ಬಿಟ್ಟು ಅದ್ರ ಜೊತೆ ಸಲೈವ ಕೂಡ ಮಿಕ್ಸ್ ಆಗುತ್ತೆ. ಸಲೈವ ಮಿಕ್ಸ್ ಆದಾಗ ಏನಾಗುತ್ತೆ, ಎಲ್ಲ ಒಂಥರ ಪೇಸ್ಟ್ ಥರ ಆಗುತ್ತಲ್ಲ. ಸೊ ಟೆಕ್ಸ್ಚರ್ ಬಂದು ನಾವು ಸೊ ದಟ್ ನಮ್ಗೆ ನುಂಗೋದಕ್ಕೂ ಈಸಿ ಆಗುತ್ತೆ, ಸ್ಮಾಲರ್ ಪಾರ್ಟಿಕಲ್ಗೂ ಕನ್ವರ್ಟ್ ಆಗುತ್ತೆ, ಡೈಜೆಸ್ಟ್ ಆಗೋದಕ್ಕೂ ಈಸಿ ಆಗುತ್ತೆ. ಅದಕ್ಕೆ ಇವ್ರು ಹೇಳ್ತಾ ಇರೋದು ಏನಾಗಬೇಕು, ನಾವು ಆ ಪಾರ್ಟಿಕಲ್ಸ್ ಬಂದು ಸ್ಮಾಲ್ ಮತ್ತು ಸೇಮ್ ಟೆಕ್ಸ್ಚರ್ ಆಗಿ ಕನ್ವರ್ಟ್ ಆಗಬೇಕು. ಓಕೆ, ದಿಸ್ ಈಸ್ ಅಚೀವ್ಡ್ ಬೈ ಚೂಯಿಂಗ್ ದ ಫುಡ್ ವಿತ್ ಅವರ್ ಟೀತ್. ಸೊ ಇವಾಗ ಅದನ್ನ ಸ್ಮಾಲ್ ಮತ್ತು ಸೇಮ್ ಟೆಕ್ಸ್ಚರ್ ಹೆಂಗೆ ಮಾಡ್ತಾ ಇದೀವಿ, ನಾವು ಬಾಯಿನಲ್ಲಿ ಅಗಿತಾ ಇದೀವಲ್ಲ, ಸೊ ಅದು ಹೆಂಗೆ ಮಾಡ್ತದೆ, ಚರ್ನಿಂಗ್. ಇಟ್ ಈಸ್ ಅಚೀವ್ಡ್ ಬೈ ಕ್ರಶಿಂಗ್ ದ ಫುಡ್ ವಿತ್ ಅವರ್ ಟೀತ್. ಕ್ರಶಿಂಗ್ ಅಂದರೆ ಅಗಿತಿರಲ್ಲ, ಚೂ ಅಂತನೂ ಅಂತಾರೆ, ಕ್ರಶ್ ಅಂತನೂ ಅಂತಾರೆ. ಅಗದಾಗ ಏನಾಗುತ್ತೆ, ಮೆಕ್ಯಾನಿಕಲಿ ಅದು ಬ್ರೇಕ್ ಆಗುತ್ತೆ, ಏನು ನಮ್ಮ ಫುಡ್. ಓಕೆ, ಅದಾದ್ಮೇಲೆ ಏನಾಗ್ತದೆ, ಸಿನ್ಸ್ ದ ಲೈನಿಂಗ್ ಆಫ್ ದ ಕ್ಯಾನಲ್ ಇಸ್ ಸಾಫ್ಟ್, ಇದೆಯಲ್ಲ ಇದು ಬಂದು ತುಂಬ ಸಾಫ್ಟ್ ಇದೆ, ಈ ಕ್ಯಾನಲ್ ಬಂದು ಸಖತ್ತು ಸಾಫ್ಟ್ ಇದೆ. ಓಕೆನಾ. ಸೊ ಇವಾಗ ಆ ಫುಡ್ ಇಸ್ ಆಲ್ಸೋ ವೆಟೆಡ್ ಟು ಮೇಕ್ ಇಟ್ಸ್ ಪಾಸೇಜ್ ಸ್ಮೂತ್. ನಾವು ಊಟ ತಿಂತಿದ್ದೀವಿ, ಅಗಿತಾ ಇದೀವಿ, ಅಗದ್ಬಿಟ್ಟು ಏನಾಗುತ್ತೆ, ಆ ದೊಡ್ಡದು ಬಂದು ಚಿಕ್ಕದಾಗುತ್ತೆ, ಮತ್ತು ಆ ಸಲೈವ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ, ಅದು ಇವನ್ ಸ್ಮೂತ್ ಆಗುತ್ತೆ, ಟೆಕ್ಸ್ಚರ್ ಬಂದು ಸ್ಮೂತ್ ಆಗುತ್ತೆ. ಯಾಕೆ ಅಂದರೆ ಈ ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ ಬಂದು ತುಂಬ ಸಾಫ್ಟ್. ಸೊ ಅದರೊಳಗಡೆ ಊಟ ಪಾಸ್ ಆಗಬೇಕಂದ್ರೆ ಆ ಊಟ ಬಂದು ಸಾಫ್ಟ್ ಆಗಿರಬೇಕು, ಈಸಿ ಟು ನುಂಗೋದಕ್ಕೆ ಈಸಿಯಾಗಿರಬೇಕು. ಓಕೆ, ಅದಕ್ಕೆ ಬಂದು ನಾವು ಚೆನ್ನಾಗಿ ಅಗಿಬೇಕಾದ್ರೆ ಊಟದ ಜೊತೆ ಏನು ಮಿಕ್ಸ್ ಆಗ್ತದೆ, ಸಲೈವ ಮಿಕ್ಸ್ ಆಗ್ತದೆ. ನಥಿಂಗ್ ಬಟ್ ನಿಮ್ದು ಎಂಜಿಲು ಅದನ್ನ ಸಲೈವ ಅಂತಾರೆ. ಓಕೆ, ಸೊ ಸಲೈವ ಬಂದು ಏನಾಗ್ತದೆ, ನಿಮ್ಮ ಫುಡ್ ಜೊತೆ ಮಿಕ್ಸ್ ಆಗಿ ಅದನ್ನು ಸಾಫ್ಟ್ ಮಾಡ್ತದೆ. ಸೊ ಇಲ್ಲಿ ಏನು ಹೇಳ್ತದೆ, ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂದರೆ, when we eat something we like, our mouth waters. This is actually not only water but a fluid that is called as saliva, secreted by salivary glands. Okay, see, ಇದು ನಾನು ಬೇರೆ ಕಲರ್ನೆಲ್ಲ ಹೈಲೈಟ್ ಮಾಡ್ತೀನಿ. ಏನಂತ ನಮ್ಮ ಊಟದ ಜೊತೆ ಮಿಕ್ಸ್ ಆಗುತ್ತಲ್ಲ, ನಾವು ಊಟ ಬಾಯಿಗೆ ಇಟ್ಟಾಗ ಏನಾಗುತ್ತೆ, ನಮ್ಗೆ ಇದು ಬಾಯಿಗೆ ಇಟ್ಟಾಗ ಅಂತಾನೆ ಅಲ್ಲ, ನಿಮ್ದು ಫೇವ್ರೆಟ್ ಫುಡ್ ಬಂದು ನಿಮ್ಮ ಮುಂದೆ ಇಡ್ತಾರೆ ಅನ್ಕೊಳ್ಳಿ, ಅದು ನೋಡಿದ ತಕ್ಷಣ ನಿಮಗೆ ಅದೆಷ್ಟು ಯಮ್ಮಿ ಕಾಣ್ತದೆ, ತಿನ್ನಬೇಕು ಅನ್ಸುತ್ತೆ, ಬಾಯಿಂದ ಎಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅದು ಆ್ಯಕ್ಚುಲಿ ನೀರಲ್ಲ, ಅದ್ರಲ್ಲಿ ನೀರು ವಾಟರ್ ಕಂಟೆಂಟ್ ಇರುತ್ತೆ, ಬಟ್ ಅದನ್ನ ಏನಂತಾರೆ ಅಂತ ಅಂದರೆ ಸಲೈವ ಅಂತಾರೆ. ಇವಾಗ ನಮ್ಮ ಬಾಯಿನಲ್ಲಿ ಎಲ್ಲಿಂದ ಬರ್ತದೆ ಸಲೈವ ಬಂದು ಸಲೈವರಿ ಗ್ಲ್ಯಾಂಡ್ಸ್ ಇಂದ ಬರ್ತದೆ. ಸಲೈವರಿ ಗ್ಲ್ಯಾಂಡ್ಸ್ ಎಲ್ಲಿದೆ ಅಂತ ಅಂದರೆ ಇಲ್ಲಿರುತ್ತೆ. ಸೊ ನಮ್ಮ ಈ ಒಳಗಡೆ ಇಂಟರ್ನಲ್ ರೀಜನಲ್ಲಿ ಇರುತ್ತೆ. ಓಕೆನಾ, ಮೂರು ಸಲೈವರಿ ಗ್ಲ್ಯಾಂಡ್ಸ್ ಇದೆ ನಮ್ಮ ಬಾಡಿನಲ್ಲಿ. ಆ ಸಲೈವರಿ ಗ್ಲ್ಯಾಂಡ್ಸ್ ಇಂದ ಸಲೈವ ಬಂದು ಊಟದ ಜೊತೆ ಮಿಕ್ಸ್ ಆಗ್ತದೆ. ಯಾಕೆ ಊಟದ ಜೊತೆ ಮಿಕ್ಸ್ ಆಗ್ತದೆ, ಒಂದು ಬಂದು ಊಟನ ಸಾಫ್ಟ್ ಮಾಡಬೇಕು ನುಂಗೋದಕ್ಕೆ, ಇನ್ನೊಂದು ಏನಕ್ಕೆ ಅಂತ ಅಂದರೆ, ಸಿ ಅನದರ್ ಆಸ್ಪೆಕ್ಟ್ ಆಫ್ ದ ಫುಡ್ ವಿ ingest is complex nature. So if it is to be absorbed from the alimentary canal, ಒಂದು ನಿಮಿಷ ಇದೆ, ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಗ್ರೀನಲ್ಲಿ ಹೈಲೈಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ ನಾನು ಎಲ್ಲ ಓದುತ್ತಾ ಇದ್ದೀನಿ ಅಂತ, ಅದಕ್ಕೆ ಹೈಲೈಟ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಇನ್ನೊಂದು ಆಸ್ಪೆಕ್ಟ್ ಏನಪ್ಪ ಅಂದರೆ, ಫುಡ್ ವಿ ಇಂಜೆಸ್ಟ್ ಅಂದರೆ ನಾವು ತಿಂತೀವಲ್ಲ, ಅದನ್ನ ಇಂಜೆಕ್ಷನ್ ಅಂತ ಕರಿತೇವೆ. ಓಕೆ, ಅದು ಬಂದು ಹೆಂಗಿದೆ, ಆ ಊಟ ಬಂದು ಕಾಂಪ್ಲೆಕ್ಸ್ ಆಗಿದೆ. ನಾನು ಹೇಳ್ದೆ ಅಲ್ಲ, ಊಟದಲ್ಲಿ ಬಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಇರ್ತವೆ. ಯಾವ ಥರ ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್ಸ್ ಅದೆಲ್ಲ ಇರುತ್ತೆ. ಅದು ನಮ್ಮ ಬಾಡಿ ಬಂದು ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ, ಲೈಕ್ ಅದನ್ನು ಅಷ್ಟು ಈಸಿಯಾಗಿ ಅಬ್ಸಾರ್ಬ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಅದಕ್ಕೆ ಏನಪ್ಪ ಅಂತಂದರೆ, ಇಫ್ ಇಟ್ ಇಸ್ ಟು ಬಿ ಅಬ್ಸಾರ್ಬ್ ಫ್ರಮ್ ದ ಎಲಿಮೆಂಟ್ರಿ ಕ್ಯಾನಲ್, ಇಟ್ ಹ್ಯಾಸ್ ಟು ಬಿ ಬ್ರೋಕನ್ ಡೌನ್. ಇಟ್ ಹ್ಯಾಸ್ ಟು ಬಿ ಏನಾಗಬೇಕು, ಬ್ರೋಕನ್ ಡೌನ್ ಇನ್ ಟು ಸ್ಮಾಲರ್ ಪಾರ್ಟಿಕಲ್. ಸೊ ಇವಾಗ ನಾವು ಊಟ ತಿಂತೀವಲ್ಲ, ಅದು ಬಂದು ತುಂಬ ಕಾಂಪ್ಲೆಕ್ಸ್ ಆಗಿದೆ. ಅದು ನಮ್ಮ ಬಾಡಿ ಅಬ್ಸಾರ್ಬ್ ಆಗಬೇಕಂದ್ರೆ ಈಸಿಯಾಗಿ, ಲೈಕ್ ಏನೋ ನಮ್ಮ ಬಾಡಿ ಬಂದು ಲೈಕ್ ನುಂಗೋದಕ್ಕೆಲ್ಲ ಈಸಿ ಆಗಬೇಕಂದ್ರೆ, ಮತ್ತು ನಮ್ಮ ಬಾಡಿ ಬಂದು ಅದನ್ನು ಅಬ್ಸಾರ್ಬ್ ಮಾಡಬೇಕಂದ್ರೆ ಏನಾಗಬೇಕು, ಆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಬ್ರೇಕ್ ಡೌನ್ ಆಗಬೇಕು ಇಂಟು ಸ್ಮಾಲರ್ ಮಾಲಿಕ್ಯೂಲ್ಸ್. ಓಕೆ, ಸೊ ಇವಾಗ ದಿಸ್ ಇಸ್ ಡನ್ ವಿತ್ ದ ಹೆಲ್ಪ್ ಆಫ್ ಬಯೋಲಾಜಿಕಲ್ ಕ್ಯಾಟಲಿಸ್ಟ್ ದಟ್ ಇಸ್ ಕಾಲ್ಡ್ ಆಸ್ ಎಂಜೈಮ್ಸ್. ನಾನು ಹೇಳ್ದೆ ಅಲ್ಲ, ಕೆಲವೊಂದು ಡೈಜೆಸ್ಟಿವ್ ಜ್ಯೂಸ್ ಬಂದು ಒಂದೊಂದು ಪಾರ್ಟಿಂದ, ಇವಾಗ ಬಾಯಿನಲ್ಲಿ ಯಾವ ಜ್ಯೂಸ್ ಮಿಕ್ಸ್ ಆಗ್ತದೆ, ಸಲೈವ ಮಿಕ್ಸ್ ಆಗ್ತದೆ. ಆ ಜ್ಯೂಸ್ನಲ್ಲಿ ಅಂಥದ್ದು ಏನಿದೆ ದಟ್ ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ನ ಸಿಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಕನ್ವರ್ಟ್ ಮಾಡ್ತದೆ. ಆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ನ ಬ್ರೇಕ್ ಡೌನ್ ಮಾಡ್ತಾ ಇದೆ ಅಲ್ವಾ, ಅದು ಏನಿದೆ ಆ ಡೈಜೆಸ್ಟಿವ್ ಜ್ಯೂಸ್ನಲ್ಲಿ ಅಂತ ಅಂದರೆ, ಇಟ್ ಈಸ್ ಇಲ್ಲಿ ಬರಿತೀನಿ ನೋಡಿ, ಏನಿದೆ ಅಂದರೆ ಎನ್ಸೈಮ್ ಇದೆ. ಏನಿದೆ ಎನ್ಸೈಮ್. ಓಕೆ, ಸೊ ಆ ಜ್ಯೂಸ್ನಲ್ಲಿ ಏನಿದೆ, ಯಾವ್ದ್ರಲ್ಲಿ, ಡೈಜೆಸ್ಟಿವ್ ಜ್ಯೂಸ್ನಲ್ಲಿ, ಡೈಜೆಸ್ಟಿವ್ ಜ್ಯೂಸ್.
ಡೈಜೆಸ್ಟಿವ್ ಜ್ಯೂಸ್ನಲ್ಲಿ ಏನಿದೆ, ಎನ್ಸೈಮ್ ಇದೆ. ಸೊ ಎನ್ಸೈಮ್ ಬಂದು ಏನು ಮಾಡ್ತದೆ, ಬ್ರೇಕ್ ಡೌನ್ ಮಾಡ್ತದೆ. ಓಕೆ, ಸೊ ಇವಾಗ ಫಸ್ಟ್ ಡೈಜೆಸ್ಟಿವ್ ಜ್ಯೂಸ್ ಯಾವುದು, ನಿಮ್ಮ ಸಲೈವ ಅಲ್ವಾ. ಸಲೈವನಲ್ಲಿ ಯಾವ ಎನ್ಸೈಮ್ ಇದೆ, ಸಲೈವ ಅಲ್ವಾ, ಸಲೈವರಿ ಅಮೈಲೇಸ್. ಈ ಸಲೈವರಿ ಅಮೈಲೇಸ್ ಇವಾಗ ಬಂದು ನಮ್ಮ ಬಾಡಿನಲ್ಲಿ ಈ ಊಟದಲ್ಲಿ 3 ಕಾಂಪೊನೆಂಟ್ಸ್ ಇದೆ ಅಂತ ಹೇಳಿದೆ. ಸೊ ಫಸ್ಟ್ ಟಾರ್ಗೆಟ್ ಯಾವ್ದು, 1 by 1 ಟಾರ್ಗೆಟ್ ಮಾಡ್ಕೊಂಡು ಹೋಗೋಣ. ನಮ್ಮ ಊಟದಲ್ಲಿ ಏನಿದೆ, ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ಸ್ ಇದೆ, ಫ್ಯಾಟ್ ಇದಾವೆ. ಓಕೆ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್. ಫಸ್ಟು ಬಂದು ಒಂದೇ ಸಲ ನಮ್ಮ ಬಾಡಿ ಬಂದು ಒಂದೇ ಸಲ ಇದಿಷ್ಟನ್ನು ಬ್ರೇಕ್ ಡೌನ್ ಮಾಡಲ್ಲ. 1 by 1 ಫಸ್ಟ್ ಇದನ್ನ ಬ್ರೇಕ್ ಡೌನ್ ಮಾಡುತ್ತೆ, ಆಮೇಲೆ ಪ್ರೋಟೀನ್ ಬ್ರೇಕ್ ಡೌನ್ ಮಾಡುತ್ತೆ, ಆಮೇಲೆ ಬಂದು ಫ್ಯಾಟ್ನ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಇವಾಗ ಬಾಯಿನಲ್ಲಿ ಯಾವ್ದು ಬ್ರೇಕ್ ಡೌನ್ ಆಗ್ತದೆ, ಏನು ಮಾಡಿ, ಸಲೈವ ಇದೆ, ಸಲೈವನಲ್ಲಿ ಇಲ್ಲಿ ಸಲೈವರಿ ಅಮೈಲೇಸ್ ಇದೆ. ಯಾವ ಎನ್ಸೈಮ್ ಇದೆ, ಸಲೈವರಿ ಅಮೈಲೇಸ್ ಇದೆ. ಅದು ಏನು ಬ್ರೇಕ್ ಡೌನ್ ಮಾಡ್ತಾ ಇದೆ, ನಮ್ಮ ಊಟದಲ್ಲಿ ಏನಿದೆ ಅದು ರೈಸ್ ತಿಂತೀರಾ ಅನ್ಕೊಳ್ಳಿ, ಫಸ್ಟ್ ಅನ್ನ ತಿಂತೀವಲ್ಲ, ಅನ್ನದಲ್ಲಿ ಏನಿದೆ ಇಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಹೆಂಗಿದೆ ಅಂದರೆ ಕಾರ್ಬೋಹೈಡ್ರೇಟ್, ಅದು ಯಾವ ಥರ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚ್. ಸೊ ಇದು ಸ್ಟಾರ್ಚ್. ಸೊ ಇಲ್ಲಿ ಏನಿದೆ, ಫಸ್ಟ್ ಯಾವ ಕಾರ್ಬೋಹೈಡ್ರೇಟ್ನ ಬ್ರೇಕ್ ಡೌನ್ ಮಾಡ್ತದೆ, ಸ್ಟಾರ್ಚ್ನ ಬ್ರೇಕ್ ಡೌನ್ ಮಾಡ್ತಾ ಇದೆ. ಸೊ ಇದು ಕೂಡ ಕಾರ್ಬೋಹೈಡ್ರೇಟೇನೆ ಆಯ್ತಾ. ಕಾರ್ಬೋಹೈಡ್ರೇಟ್ ಕೆಳಗಡೆ ಸ್ಟಾರ್ಚ್ ಇದೆ, ಮಾಲ್ಟೋಸ್ ಇದೆ, ಆ ಥರ ಎಷ್ಟೊಂದಿದ್ದಾವೆ. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ಸ್ಟಾರ್ಚ್ನ ಏನು ಮಾಡ್ತದೆ, ಬ್ರೇಕ್ ಡೌನ್ ಮಾಡ್ತಾ ಇದೆ ಇಂಟು ಟು ಗಿವ್ ಏನು ಕೊಡೋದಕ್ಕೆ, ಶುಗರ್ ಕೊಡೋದಕ್ಕೆ. ಒಂದ್ಸಲಿ ಶುಗರ್ ಮಾಲಿಕ್ಯೂಲ್ ಬಂದಾದ್ಮೇಲೆ ಏನಾಗುತ್ತೆ, ಈಸಿಯಾಗಿ ನಮ್ಮ ಬಾಡಿ ಬಂದು ಆ ಶುಗರ್ ಮಾಲಿಕ್ಯೂಲ್ನ ಅಬ್ಸಾರ್ಬ್ ಮಾಡುತ್ತೆ. ಓಕೆನಾ. ಸೊ ಈಗ ಸ್ಟಾರ್ಚ್ ಬಂದು ಶುಗರ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಬಟ್ ಒಂದು ನೆನ್ಪಿಟ್ಕೊಂಡಿರಿ, ಇವಾಗ ನಮ್ಮ ಬಾಯಿನಲ್ಲಿ ಇವಾಗ ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಆಗುತ್ತೆ ಅಂತ ಅಂದಲ್ಲ. ಸೊ ಇಲ್ಲಿ ಬಂದು ಮೇ ಬಿ 50% ಬ್ರೇಕ್ ಡೌನ್ ಆಗಿರುತ್ತೆ, ರಿಮೈನಿಂಗ್ 50% ಬಂದು ಸ್ಮಾಲ್ ಇಂಟೆಸ್ಟೈನ್ಗೆ ಹೋದ್ಮೇಲೆ ಬ್ರೇಕ್ ಡೌನ್ ಆಗೋದು. ಓಕೆ, ಸೊ ಈಗ ಕೀಪ್ ದಿಸ್ ಇನ್ ಮೈಂಡ್. ಸಲೈವ ಇದೆ, ಸಲೈವನಲ್ಲಿ ಸಲೈವರಿ ಅಮೈಲೇಸ್ ಇದೆ. ಸೊ ನಾವು ಊಟ ತಿಂದಾಗ ಊಟದಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಸ್ಟಾರ್ಚ್ ಇದ್ರೆ ಏನಾಗುತ್ತೆ, ಸ್ಟಾರ್ಚ್ ಬಂದು ಶುಗರ್ ಆಗಿ ಬ್ರೇಕ್ ಡೌನ್ ಆಗ್ತದೆ. ಪ್ರೋಟೀನ್ ಮತ್ತೆ ಫ್ಯಾಟ್ಸ್ ಎಲ್ಲ ಒಟ್ಟಿಗೆ ಹಂಗೆ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗ್ತದೆ, ದ ಫುಡ್ ಇಸ್ ಮಿಕ್ಸ್ ಥರೋಲಿ ವಿತ್ ದ ಸಲೈವ ಅಂಡ್ ಮೂವ್ಡ್ ಅರೌಂಡ್ ದ ಮೌತ್. ಸೊ ಇಲ್ಲಿ ಹೆಂಗೆ ಅದು ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ ಅಂದರೆ, ಈ ಫುಡ್ ಬಂದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಯಾವ್ದ್ರ ಜೊತೆ, ಸಲೈವ ಜೊತೆ. ಆಮೇಲೆ ಏನಾಗುತ್ತೆ, ನಾವು ಅದನ್ನು ನುಂಗ್ತಾ ಇದೀವಿ, ವೈಲ್ ಚೂಯಿಂಗ್, ಮಸ್ಕ್ಯುಲರ್ ಟಂಗ್ ಇದೆಲ್ಲ ನಾವು ಅಗದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೇವೆ, ನುಂಗ್ತೀವಿ. ನಾವು ಇಟ್ ಇಸ್ ನೆಸೆಸರಿ ಟು ಮೂವ್ ದ ಫುಡ್ ಇನ್ ಟು ಅ ರೆಗ್ಯುಲೇಟೆಡ್ ಮ್ಯಾನರ್ ಅಲಾಂಗ್ ದ ಡೈಜೆಸ್ಟಿವ್ ಟ್ಯೂಬ್ so that it can be processed properly in each part. The lining of the canal as muscles that contracts rhythmically and in order to push the food forward. These peristaltic movement occurs along the gut. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಬಾಯಿನಲ್ಲಿ ಚೆನ್ನಾಗಿ ಆಗ್ದಾಯ್ತು, ಆಗ್ದಾದ್ಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ನುಂಗ್ತೀವಿ ಅಲ್ವಾ. ನುಂಗ್ದಾಗ ನೀವು ನೋಟಿಸ್ ಮಾಡ್ಬೋದು, ನುಂಗ್ದಾಗ ಏನಾಗುತ್ತೆ ಅಂದರೆ, ಈ ಕ್ಯಾನಲ್ ಇದು ಬಂದು ಮಸ್ಕ್ಯುಲರ್ ಆಯ್ತಾ. ಇದು ಹೆಂಗಿದೆ, ಮಸಲ್, ಅದು ಮಸ್ಕ್ಯುಲರ್ ಇನ್ ನೇಚರ್. ಇದು ಏನಾಗುತ್ತೆ ಅಂದರೆ, ಒಂದೊಂದ್ಸರಿ ಊಟ ಹೋಗ್ಬೇಕಾದ್ರೆ ಕೆಳಗಡೆ ಪೆನ್ನಲ್ಲಿ ತೋರಿಸ್ತೀನಿ. ಇಲ್ಲಿ ಇವಾಗ ಟ್ಯೂಬ್ ಒಂದ್ಸಲಿ ನುಂಗುದ್ರಿ ಅಂತ ಅನ್ಕೊಳ್ಳಿ, ನುಂಗಾದ್ಮೇಲೆ ಏನಾಗುತ್ತೆ, ಹಿಂಗೆ ಈ ಥರ ಹೋಗುತ್ತೆ. ಆಮೇಲೆ ಮತ್ತೆ ಇಲ್ಲಿ ಟ್ಯೂಬ್ ಇರುತ್ತೆ, ಆಮೇಲೆ ಇನ್ನೊಂದು ನುಂಗಿರ್ತೀರಲ್ಲ ಈ ಥರ, ಅಲ್ಲಿ ಮತ್ತೆ ಹೀಗೆ ಈ ಟ್ಯೂಬ್ನಲ್ಲಿ ಹಿಂಗೆ ಒಂದು ಇಲ್ಲಿ ನಿಮ್ಮ ಊಟ ಇರುತ್ತೆ, ಒಂದೊಂದು ನುಂಗಿರ್ತೀರಲ್ಲ ಊಟ. ಸೊ ಅದು ಹೆಂಗೆ ಹೋಗ್ತಾ ಇದೆ ಅಂದರೆ, ಫಸ್ಟ್ ನಾವು ಊಟ ನುಂಗ್ದಾಗ ಏನಾಗುತ್ತೆ, ಇದು ಬಂದು ಮೇಲಿನ ಪಾರ್ಟ್ ಬಂದು ಹಿಂಗೆ ರಿಲ್ಯಾಕ್ಸ್ ಆಗುತ್ತೆ, ಅವಾಗ ಊಟ ಒಳಗಡೆ ಹೋಗೋದು, ಕೆಳಗಡೆ ಪಾರ್ಟ್ ಕಾಂಟ್ರಾಕ್ಟ್ ಆಗಿರುತ್ತೆ. ಮತ್ತೆ ಏನಾಗುತ್ತೆ, ಕೆಳಗಡೆ ತಳ್ಬೇಕಾದ್ರೆ ರಿಲ್ಯಾಕ್ಸ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಸೊ ಈ ಥರ ಮೂವ್ಮೆಂಟ್ ಇರುತ್ತೆ ನಮ್ಮದು. ಊಟ ಬಂದು ಟ್ಯೂಬ್ ಒಳಗಡೆ ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ಬೇಕಾರೆ. ಸೊ ಆ ಮೂವ್ಮೆಂಟ್ನ ಏನಂತಾರೆ ಅಂತ ಅಂದೆ, ಅದನ್ನ ಬಂದು ಪೆರಿಸ್ಟಾಲ್ಟಿಕ್ ಅಂತ ಅಂತಾರೆ. ಸೊ ಇದು ಬಂದು ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಓಕೆ, ಕ್ಲಿಯರ್. ಸೊ ಇವಾಗ ಊಟ ನಾವು ಚೆನ್ನಾಗಿ ಬಾಯಿನಲ್ಲಿ ತಿಂದಾಯ್ತು, ಅಲ್ಲಿ ಸಲೈವ ಇದೆ, ಸಲೈವ ಮಿಕ್ಸ್ ಆಗ್ತದೆ, ಅದ್ರಲ್ಲಿ ಸಲೈವರಿ ಅಮೈಲೇಸ್ ಇದೆ, ಅದು ಬಂದು ಸ್ಟಾರ್ಚ್ನ ಬ್ರೇಕ್ ಡೌನ್ ಮಾಡ್ತಾ ಇದೆ. ಅದೆಲ್ಲ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ನುಂಗ್ತೀವಿ. ಆದ್ಮೇಲೆ ಏನಾಗುತ್ತೆ, ಹೊಟ್ಟೆಗೆ ರೀಚ್ ಆಗುತ್ತೆ, ಸ್ಟಮಕ್ಗೆ ರೀಚ್ ಆಗುತ್ತೆ. ಸ್ಟಮಕ್ಗೆ ಹೆಂಗೆ ರೀಚ್ ಆಗ್ತದೆ, ಥ್ರೂ ಯುವರ್ ಈಸೋಫೇಗಸ್. ಈ ಲಾಂಗ್ ಟ್ಯೂಬ್ನ ಏನಂತ ಕರಿತೀವಿ, ಈಸೋಫೇಗಸ್ ಅಂತ ಕರಿತೀವಿ. ಈಸೋಫೇಗಸ್ನಲ್ಲಿ ಹೆಂಗೆ ಮೂವ್ ಆಗ್ತದೆ ಅಂದರೆ, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಸೊ ಈ ಮೌತ್ ಇಂದ ಸ್ಟಮಕ್ಗೆ ಹೇಗೆ ಹೋಗ್ತಾ ಇದೆ, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಸೊ ಆ ಮೂವ್ಮೆಂಟ್ ಏನು, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಓಕೆ, ನೆಕ್ಸ್ಟ್ ಬಂದು ಏನಾಗುತ್ತೆ, ಫ್ರಮ್ ಮೌತ್ ದ ಫುಡ್ ಇಸ್ ಇವಾಗ ಫ್ರಮ್ ಮೌತ್ ದ ಫುಡ್ ಇಸ್ ಟೇಕನ್ ಟು ಸ್ಟಮಕ್ ಥ್ರೂ ದ ಫುಡ್ ಪೈಪ್ ಆರ್ ಈಸೋಫೇಗಸ್. ಇದನ್ನ ಏನಂತೀವಿ, ದಟ್ ಇಸ್ ಯೋರ್ ಈಸೋಫೇಗಸ್ ಇಂದ ತಗೊಂಡು ಹೋಗ್ತಾ ಇದೆ ಅಲ್ವಾ. ಮೌತ್ ಇಂದ ಒಟ್ಟಿಗೆ ಹೆಂಗೆ ರೀಚ್ ಆಗ್ತದೆ, ಥ್ರೂ ಯೋರ್ ಈಸೋಫೇಗಸ್. ಓಕೆ, ಇವಾಗ ಏನಂದ್ರೆ ದ ಸ್ಟಮಕ್, ಇಲ್ಲಿ ಸ್ಟಮಕ್ ಬಗ್ಗೆ ಮಾತಾಡ್ತಿದ್ರೆ. ಸ್ಟಮಕ್ ಇಸ್ ಲಾರ್ಜ್ ಆರ್ಗನ್ ವಿಚ್ ಎಕ್ಸ್ಟೆಂಡ್ಸ್ ವೆನ್ ದ ಫುಡ್ ಎಂಟರ್ಸ್ ಇಟ್.
ದ ಮಸ್ಕ್ಯುಲರ್ ವಾಲ್ಸ್ ಆಫ್ ದ ಸ್ಟಮಕ್ ಹೆಲ್ಪ್ಸ್ ಇನ್ ಮಿಕ್ಸಿಂಗ್ ಆಫ್ ದ ಫುಡ್ ಥರೋಲಿ ವಿತ್ ಮೋರ್ ಡೈಜೆಸ್ಟಿವ್ ಜ್ಯೂಸ್. ಸೊ ಇವಾಗ ಹೊಟ್ಟೆಗೆ ಹೋದಾದ್ಮೇಲೆ ಏನಾಗುತ್ತೆ, ಸ್ಟಮಕ್ನಲ್ಲೂ ಏನಿದೆ ಜಾಸ್ತಿ ಡೈಜೆಸ್ಟಿವ್ ಜ್ಯೂಸ್ ಇದಾವೆ. ಓಕೆ, ಸೊ ಇವಾಗ ನಾನು ನಿಮ್ಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಬಂದು ಏನು ಹೇಳ್ತಾ ಇದಾರೆ ಇಲ್ಲಿ, ಇದು ಜಸ್ಟ್ ಇಂಟ್ರೊಡಕ್ಷನ್ ದಟ್ ಫುಡ್ ಬಂದು ಬ್ರೇಕ್ ಡೌನ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದಾರೆ. ಓಕೆ, ಅದು ಪಾಸ್ ಆಗೋದಕ್ಕೆ ಸಾಫ್ಟ್ ಆಗಬೇಕು ಅಂತ ಹೇಳ್ತಾ ಇದಾರೆ. ಆಮೇಲೆ ಇಲ್ಲಿ ಸಲೈವಾ ಇದೆ, ಸಲೈವರಿ ಗ್ಲ್ಯಾಂಡ್ಸ್ ಇದಾವೆ. ಸೊ ಇಲ್ಲಿ ತನಕ ಬಂದು ಏನಾಗ್ತಾ ಇದೆ, ಫುಡ್ ಬಂದು ಸ್ಮಾಲರ್ ಮಾಲಿಕ್ಯೂಲ್ ಆಗಿ ಬ್ರೇಕ್ ಡೌನ್ ಆಗಬೇಕು ಮೌತಲ್ಲಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಲ್ಲಿ ಹೆಂಗೆ ಬ್ರೇಕ್ ಡೌನ್ ಆಗ್ತಾ ಇದೆ, ಅದರಲ್ಲಿ ಸಲೈವಾ ಬಗ್ಗೆ ಮಾತಾಡ್ತಾರೆ, ಸಲೈವರಿ ಆಮೇಲೆ ಅದು ಕನ್ವರ್ಟ್ ಮಾಡ್ತದೆ. ಆಮೇಲೆ ಊಟ ಬಂದು ಹೆಂಗೆ ಕೆಳಗಡೆ ಹೋಗುತ್ತೆ ಅದ್ರದ್ದು ಇಲ್ಲಿ ಬಂದು ಈಸೋಫೇಗಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ರೀಜನ್ ಅಲ್ಲಿ. ಅದಕ್ಕೆ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಅಂತಾರೆ. ಸೊ ಇವಾಗ ಬಂದು ಇಲ್ಲಿಂದ ಈ ರೀಜನ್, ಸೊ ಇದನ್ನ ಬಂದು ಈಸೋಫೇಗಸ್ ಅಂತ ಕರೀತಾರೆ. ಬರೀ ಈಸೋಫೇಗಸ್ ಬಗ್ಗೆನೇ ಮಾತಾಡ್ತಾ ಇರೋದು. ಇವಾಗ ಏನ್ ಹೇಳ್ತಿದ್ರೆ, ಸ್ಟಮಕ್ ನಲ್ಲಿ ಏನಾಗ್ತಾ ಇದೆ, ಸ್ಟಮಕ್ ನಲ್ಲಿ ಯಾವ ಎನ್ಸೈಮ್ಸ್ ಇದಾವೆ ಅಂತ ಇಲ್ಲಿಂದ ನೋಡೋದು. ಸೊ ಈ ರೀಜನ್ ಇಂದ ಸ್ಟಮಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಷ್ಟು ಬಂದು ಈಸೋಫೇಗಸ್ ಬಗ್ಗೆ ಮಾತಾಡ್ತಾ ಇದ್ರು. ಇದಿಷ್ಟು ಬಂದು ಮೌತ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳ್ತಾ ಇದ್ರು. ಓಕೆ ಓಕೆ, ವಿಲ್ ಸ್ಟಾರ್ಟ್ ನಾವು. ಓಕೆ, ಇವಾಗ ಬಂದು ಏನು, ಇವಾಗ ಸ್ಟಮಕ್ ಬಂದು ಏನು ಗೊತ್ತಾ, ಅದೊಂಥರ ಸ್ಟೋರೇಜ್ ಆರ್ಗನ್. ಇದು ಬಂದು ನೋಡಿ ಕಂಪ್ಯಾರಿಟಿವ್ಲಿ ದೊಡ್ಡದಾಗಿದೆ. ನಾವು ಊಟ ತಿಂತ ಏನಾಗುತ್ತೆ, ಅದು ಸ್ಟಮಕ್ ಬಂದು ಎಕ್ಸ್ಪ್ಯಾಂಡ್ ಆಗುತ್ತೆ, ಪ್ಲಸ್ ಅಲ್ಲಿ ಊಟ ಬಂದು ಒಂದಷ್ಟೊತ್ತು ಸ್ಟೋರ್ ಆಗಿರುತ್ತೆ. ಓಕೆ, ಮತ್ತೆ ಊಟ ಒಂದ್ಸಲಿ ಇಲ್ಲಿ ಎಂಟರ್ ಆಗ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ, ಈ ರೀಜನ್ ಬಂದು ಓಪನ್ ಆಗಿರುತ್ತೆ, ಅವಾಗ ಇಲ್ಲಿ ಊಟ ಸೇರತ್ತೆ. ಆಮೇಲೆ ಈ ರೀಜನ್ ಬಂದು ಕ್ಲೋಸ್ಡ್ ಆಗಿರುತ್ತೆ, ಸೊ ದಟ್ ಇಲ್ಲಿ ಸ್ವಲ್ಪ ಹೊತ್ತು ಡೈಜೆಷನ್ ನಡೀಲಿ ಅಂತ. ಓಕೆ, ಸೊ ಇವಾಗ ಸ್ಟಮಕ್ ನಲ್ಲೂ ಬಂದು ಎಷ್ಟೊಂದು ಡೈಜೆಸ್ಟಿವ್ ಜ್ಯೂಸ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡೈಜೆಸ್ಟಿವ್ ಜ್ಯೂಸ್ ನಲ್ಲಿ ಏನಿದೆ, ಸಾರಿ excuse me class sorry for this. again andre ಡೈಜೆಸ್ಟಿವ್ ಸ್ಟಮಕ್ ನಲ್ಲೂ ಬಂದು ಏನಿದೆ, ಡೈಜೆಸ್ಟಿವ್ ಜ್ಯೂಸ್ ಇದೆ. ಡೈಜೆಸ್ಟಿವ್ ಜ್ಯೂಸ್ ನಲ್ಲಿ ಏನಿದೆ, ಎನ್ಸೈಮ್ಸ್ ಇದೆ. ಎನ್ಸೈಮ್ ಏನ್ ಮಾಡ್ತದ, ಫುಡ್ನ ಡೈಜೆಸ್ಟ್ ಮಾಡ್ತದೆ, ಫುಡ್ನ ಬ್ರೇಕ್ ಡೌನ್ ಮಾಡ್ತದೆ. ಆಲ್ರೆಡಿ ಮೌತಲ್ಲಿ ಏನಾಗಿದೆ, ಮೌತ್ನಲ್ಲಿ ಬಂದು ಇದು ಸ್ಟಾರ್ಚ್ ಕಾರ್ಬೋಹೈಡ್ರೇಟ್ ಬಂದು ಬ್ರೇಕ್ ಡೌನ್ ಆಗಿದೆ. ಯಾವ ಕಾರ್ಬೋಹೈಡ್ರೇಟ್ ಇತ್ತು, ಅಲ್ಲಿ ಸ್ಟಾರ್ಚ್ ಇದ್ದಿದ್ದು ಅಲ್ವಾ, ಸ್ಟಾರ್ಚ್ ಬಂದು ಶುಗರ್ ಆಗಿ ಕನ್ವರ್ಟ್ ಆಯಿತು. ಇವಾಗ ಸ್ಟಮಕ್ ನಲ್ಲಿ ಬಂದು ಯಾವ ಎನ್ಸೈಮ್ ಇದೆ ಮತ್ತೆ ಅದು ಯಾವ್ದನ್ನ ಬ್ರೇಕ್ ಡೌನ್ ಮಾಡ್ತದೆ ಅಂತ ನೋಡೋಣ. ಸ್ಟಮಕ್ ನಲ್ಲಿ ಬಂದು ಎಷ್ಟೊಂದು ಡೈಜೆಸ್ಟಿವ್ ಜ್ಯೂಸ್ ಇದೆ ಅಂತ ಅಂದ್ರು. ಸೊ ಇವಾಗ ದೀಸ್ ಡೈಜೆಷನ್ ಫಂಕ್ಷನ್ಸ್ ಆರ್ ಟೇಕನ್ ಕೇರ್ ಬೈ ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಓಕೆ, ಸೊ ಹೇಳ್ದೆ ಅಲ್ಲ, ಫುಡ್ ಡೈಜೆಸ್ಟ್ ಆಗ್ಬೇಕಂದ್ರೆ ಒಂದೊಂದು ಜಾಗದಿಂದ ಪಾಸ್ ಆಗ್ತದೆ. ಬಟ್ ಅದು ಡೈಜೆಸ್ಟ್ ಆಗೋದಕ್ಕೆ ಏನು ಬೇಕು, ನಮಗೆ ಜ್ಯೂಸ್ ಬೇಕು. ಜ್ಯೂಸ್ ಎಲ್ಲಿಂದ ಸಿಗ್ತದೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂದರೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ಗಳಿಂದ ಸಿಗ್ತದೆ. ಅದರಲ್ಲಿ ಇಲ್ಲಿ ಬಂದು ಸಲೈವರಿ ಅಮೈಲೇಸ್ ಇತ್ತು, ಇಲ್ಲಿ ಬರೆದು ಬಿಡ್ತೀನಿ, ಸಲೈವರಿ ಗ್ಲ್ಯಾಂಡ್. ಓಕೆ, ಸೊ ಇಲ್ಲಿ ಏನಿತ್ತು, ಸಲೈವರಿ, ಇಲ್ಲಿ ಸಲೈವರಿ ಗ್ಲ್ಯಾಂಡ್ ಆಯ್ತಾ, ನಿಮ್ಮ ಮೌತಲ್ಲಿ. ಸೊ ಇವಾಗ ಸ್ಟಮಕ್ ನಲ್ಲಿ ಯಾವ್ದಿದೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಇದೆ. ಓಕೆ, ನಿಮ್ ಸ್ಟಮಕ್ ನಲ್ಲಿ ಯಾವ್ದಿದೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಇದೆ. ಓಕೆ, ವಿಚ್ ಇಸ್ ಪ್ರೆಸೆಂಟ್ ಎಲ್ಲಿದೆ, ಸ್ಟಮಕ್ ವಾಲ್ಸ್ ನಲ್ಲಿ ಇದಾವೆ. ಓಕೆ, ಎಲ್ಲಿದೆ ಇದು, ಸ್ಟಮಕ್ ನಲ್ಲಿ ಇಲ್ಲಿ ಇನ್ನರ್ ವಾಲ್ ಇದೆಯಲ್ಲ, ಸೊ ಇಲ್ಲಿ ಇನ್ನರ್ ವಾಲ್ಸ್ ನಲ್ಲಿ ಇದಾವೆ ಆಯ್ತಾ, ಸ್ಟಮಕ್ ನಲ್ಲಿ. ಓಕೆ, ಸೊ ಆ ಇನ್ನರ್ ವಾಲ್ ಹೆಂಗಿದೆ, ಇವಾಗ ಸ್ಟಮಕ್ದು ವಾಲ್ ನೀವು ನೋಡಿದಾಗ, ಸೊ ಈ ತರ ಇದೆಲ್ಲ ಸ್ಟಮಕ್, ಇಲ್ಲಿ ಈ ಇನ್ನರ್ ವಾಲ್, ಈ ಇನ್ನರ್ ರೀಜನ್ ಇದೆಯಲ್ಲ, ಇಲ್ಲಿಂದ ಬಂದು ಏನಾಗುತ್ತೆ, ಫ್ಲೂಯಿಡ್ ಬಂದು ಇಲ್ಲಿ ಊಟ ಇರುತ್ತಲ್ಲ, ಊಟಕ್ಕೆ ಮಿಕ್ಸ್ ಆಗುತ್ತೆ. ಸೊ ಇನ್ನರ್ ವಾಲ್ಸ್ ಇಂದ, ಇನ್ನರ್ ಸೈಡ್ ಇಂದ ಏನಾಗ್ತದೆ, ಡೈಜೆಸ್ಟಿವ್ ಜ್ಯೂಸ್ ಬಂದು ರಿಲೀಸ್ ಆಗ್ತದೆ, ಫುಡ್ ಜೊತೆ ಮಿಕ್ಸ್ ಆಗ್ತಾ ಇದೆ. ಓಕೆ ಓಕೆ, ಸೊ ಈಗ ಏನಪ್ಪ ಅಂದ್ರೆ ಯಾವುದು ಇನ್ನರ್ ವಾಲ್ ಆಫ್ ದ ಸ್ಟಮಕ್, ದೀಸ್ ರಿಲೀಸ್ ಹೈಡ್ರೋಕ್ಲೋರಿಕ್ ಆಸಿಡ್. ಏನೇನು ರಿಲೀಸ್ ಆಗ್ತದೆ, ಇವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗ್ತಾ ಇದೆ. ಸೊ ಇಲ್ಲಿ ಯಾವ್ದಿದೆ ಅಂದ್ರೆ, ಇವಾಗ ಇಲ್ಲಿ ಯಾವ್ದಿದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ಆಮೇಲೆ ಪ್ರೋಟೀನ್ ಡೈಜೆಸ್ಟ್ ಮಾಡೋದಕ್ಕೆ ಮ್ಯೂಸಿನ್ ಇದೆ, ಮತ್ತೆ ಮ್ಯೂಕಸ್ ಇದೆ. ಸೊ ಇವಾಗ ಸ್ಟಮಕ್ ನಲ್ಲಿ ಮೌತ್ ಅಲ್ಲಿ ಅದು ಬಕ್ಕಲ್ ಕ್ಯಾವಿಟಿ, ಅಲ್ಲಿ ಏನಿತ್ತು, ಸಲೈವರಿ ಗ್ಲ್ಯಾಂಡ್ ಇತ್ತು, ಸಲೈವರಿ ಅಮೈಲೇಸ್ ರಿಲೀಸ್ ಆಗ್ತಿತ್ತು. ಇವಾಗ ಸ್ಟಮಕ್ ನಲ್ಲಿ ಏನಿದೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಇದೆ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಏನ್ ರಿಲೀಸ್ ಮಾಡ್ತದೆ, ಅದು ಬಂದು ಕೆಲವೊಂದು ಜ್ಯೂಸ್ ರಿಲೀಸ್ ಮಾಡಿ, ಡೈಜೆಸ್ಟಿವ್ ಜ್ಯೂಸ್ ರಿಲೀಸ್ ಮಾಡುತ್ತೆ. ಆ ಡೈಜೆಸ್ಟಿವ್ ಜ್ಯೂಸ್ ನಲ್ಲಿ ಏನಿದೆ, ಒಂದು ಬಂದು ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ, ಇನ್ನೊಂದು ಬಂದು ಪೆಪ್ಸಿನ್ ಇದೆ.
ಆಮೇಲೆ ಮ್ಯೂಕಸ್ ಇದೆ. ಸಿ ನಾನು ಏನು ಹೇಳಿದೆ, ನಮ್ಮ ಊಟದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಸ್ ಇದೆ ಅಂತ ಅಂದೆ. ಸೊ ಇವಾಗ ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಪಾರ್ಷಲಿ 50% ಎಲ್ಲಿ ನಡೆದಿದೆ, ಮೌತಲ್ಲಿ ಆಲ್ರೆಡಿ ನಡೆದಿದೆ. ಇವಾಗ ಸ್ಟಮಕ್ನಲ್ಲಿ ಬಂದು ಪ್ರೋಟೀನ್ ಡೈಜೆಷನ್ ನಡೆಯುತ್ತೆ. ಸೊ ಪ್ರೋಟೀನ್ನ ಯಾರು ಡೈಜೆಸ್ಟ್ ಮಾಡ್ತಾ ಇದೆ, ಇಟ್ ಈಸ್ ಯುವರ್ ಪೆಪ್ಸಿನ್ ದಟ್ ಈಸ್ ಪ್ರೆಸೆಂಟ್ ಇನ್ ಯುವರ್ ಸ್ಟಮಕ್. ಓಕೆ, ಸ್ಟಮಕ್ನಲ್ಲಿ. ಸೊ ಇವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಏನಕ್ಕಿದೆ ಅಂತ ಅಂದರೆ, ಇವಾಗ ನಾವು ಊಟ ತಿಂತೀವಲ್ಲ, ಊಟದಲ್ಲಿ ಫುಡ್ಡಲ್ಲಿ ಬಂದು ಏನಾಗುತ್ತೆ, ಚಾನ್ಸಸ್ ಇರುತ್ತೆ ಮೈಕ್ರೋ ಆರ್ಗಾನಿಸಮ್ಸ್ ಇರ್ಬೋದು ಅಲ್ವಾ, ಆ ಮೈಕ್ರೋ ಆರ್ಗಾನಿಸಮ್ನ ಸಾಯಿಸೋದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ಅದ್ರ ಜೊತೆಗೆ ಈ ಪೆಪ್ಸಿನ್ ಇದೆಯಲ್ಲ, ಅದು ಕೂಡ ಒಂದು ಎನ್ಸೈಮ್. ಪೆಪ್ಸಿನ್ ಏನಪ್ಪ ಅಂದರೆ, ಅದು ಫಂಕ್ಷನ್ ಆಗಬೇಕಂದ್ರೆ ಅದ್ರದ್ದು ಎನ್ವಿರಾನ್ಮೆಂಟ್ ಬಂದು ಆಸಿಡಿಕ್ ಆಗಿರಬೇಕು. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಏನಕ್ಕಿದೆ, ಫುಡ್ನಲ್ಲಿ ಮೈಕ್ರೋ ಆರ್ಗಾನಿಸಮ್ನ ಸಾಯಿಸೋದಕ್ಕೆ, ಮತ್ತೆ ಪೆಪ್ಸಿನ್ ಎನ್ಸೈಮ್ನ ಆಕ್ಟಿವೇಟ್ ಮಾಡೋದಕ್ಕೆ ಏನಿದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ಪ್ಲಸ್ ಇಲ್ಲಿ ಮ್ಯೂಕಸ್ ಏನಿದೆ, ಮ್ಯೂಕಸ್ ಅಂದರೆ ಏನಪ್ಪ ಅಂದರೆ ಒಂಥರ ಲೈಕ್ ಕಫ ಅಂತ ಹೇಳ್ತಾರಲ್ಲ, ಅದು ಮ್ಯೂಕಸ್ ಅಂತ ಅಂತಾರೆ. ನಮ್ಮ ಹೊಟ್ಟೆನಲ್ಲೂ ಸ್ವಲ್ಪ ಇರುತ್ತೆ, ಸ್ವಲ್ಪ ರಿಲೀಸ್ ಆಗಿರುತ್ತೆ. ಯಾಕೆ ಅಂದರೆ ನಮ್ಮ ಇನ್ನು ಹೊಟ್ಟೆನಲ್ಲಿ ಏನು ಸೆಕ್ರೆಟ್ ಆಗ್ತದೆ, ನಾವು ಊಟ ತಿಂದಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೆಟ್ ಆಗ್ತದೆ ಅಲ್ಲ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ನಮಗೂ ಡೇಂಜರಸ್. ಅದಕ್ಕೆ ಬಂದು ಏನಾಗುತ್ತೆ, ಈ ಇನ್ನರ್ ವಾಲ್ ಇದೆಯಲ್ಲ, ಇನ್ನರ್ ವಾಲ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಯಾವ್ದ್ರಿಂದ, ಆಸಿಡಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಮ್ಯೂಕಸ್ ಬಂದು ಸೆಕ್ರೀಟ್ ಆಗುತ್ತೆ. ಓಕೆ, ಮ್ಯೂಕಸ್ ಬಂದು ಸೆಕ್ರೀಟ್ ಆಗ್ತದೆ. ಅರ್ಥ ಆಯ್ತಾ? ಅದಕ್ಕೆ ಬಂದು ಮ್ಯೂಕಸ್ ಇದೆ. ಫಂಕ್ಷನ್ಸ್ ಎಲ್ಲ ಅರ್ಥ ಆಯ್ತಲ್ಲ. ಓಕೆ, ಸೊ ಇವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡ್ತದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಬಂದು ಏನು ಮಾಡ್ತಾ ಇದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇಟ್ ಕ್ರಿಯೇಟ್ಸ್ ಅನ್ ಆಸಿಡಿಕ್ ಮೀಡಿಯಂ. ಸಿ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಇದೆ. ಅದೇನು ಮಾಡ್ತಿದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಬಂದು ಇಟ್ ಕ್ರಿಯೇಟ್ಸ್ ಆಸಿಡಿಕ್ ಮೀಡಿಯಂ ವಿಚ್ ಫೆಸಿಲಿಟೇಟ್ಸ್ ದ ಆಕ್ಷನ್ ಆಫ್ ದ ಎನ್ಸೈಮ್ ಪೆಪ್ಸಿನ್. ಸೊ ಎನ್ಸೈಮ್ ಪೆಪ್ಸಿನ್ನ ಆಕ್ಟಿವೇಟ್ ಮಾಡಬೇಕು, ಅದು ಬಂದು ಚೆನ್ನಾಗಿ ಫಂಕ್ಷನ್ ಆಗೋ ಥರ ಮಾಡಬೇಕು. ಅದಕ್ಕೆ ಏನು ಬೇಕು, ಹೈಡ್ರೋಕ್ಲೋರಿಕ್ ಆಸಿಡ್ ಬೇಕು. ಆ್ಯಂಡ್ ಅದರ್ ಫಂಕ್ಷನ್, ವಾಟ್ ಅದರ್ ಫಂಕ್ಷನ್ ಡು ಯು ಥಿಂಕ್ ಇಸ್ ದ ಆಸಿಡ್ ಸರ್ವಿಂಗ್ ಅಂತ ಅಂದರೆ ಇನ್ನೊಂದು ಬಂದು ಏನು, ಮೈಕ್ರೋ ಆರ್ಗನಿಸಮ್ನ ಸಾಯಿಸ್ತದೆಯಲ್ಲ ಅದು. ನೆಕ್ಸ್ಟ್ ಏನಪ್ಪ ಅಂದರೆ ಮ್ಯೂಕಸ್ ಏನು ಮಾಡ್ತದೆ, ಇಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟಮಕ್ ಫ್ರಮ್ ದ ಆಕ್ಷನ್ ಆಫ್ ಆಸಿಡ್ ಅಂಡರ್ ನಾರ್ಮಲ್ ಕಂಡೀಷನ್. ಸೊ ಏನು ಮಾಡ್ತದೆ ಮ್ಯೂಕಸ್ ಬಂದು ಹೊಟ್ಟೆನಲ್ಲಿ ಇನ್ನರ್ ವಾಲ್ಸ್ನ ಪ್ರೊಟೆಕ್ಟ್ ಮಾಡ್ತದೆ. ಕ್ಲಿಯರ್? ದಟ್ಸ್ ವಾಟ್. ಇವಾಗ ಇದಿಷ್ಟು ಬಂದು ಸ್ಟಮಕ್ದೇ ಹೇಳ್ತಾ ಇರೋದು. ನೆಕ್ಸ್ಟ್ ಏನಪ್ಪ ಅಂದರೆ, ಸಿ ವಿ ಹ್ಯಾವ್ ಆಫನ್ ಹರ್ಡ್ ಅಡಲ್ಟ್ಸ್ ಕಂಪ್ಲೇನಿಂಗ್ ಅಬೌಟ್ ಆಸಿಡಿಟಿ. ಕ್ಯಾನ್ ದಿಸ್ ಬಿ ರಿಲೇಟೆಡ್ ಟು ವಾಟ್ ಹ್ಯಾಸ್ ಬೀನ್ ಡಿಸ್ಕಸ್ಡ್ ಅಬೌಟ್? ಇವಾಗ ಏನು ಅದು ಇದಕ್ಕೆ ಅಂದರೆ ಆಸಿಡ್ ಇದೆ ಅಂತ ಹೇಳ್ದಲ್ಲ, ಇವಾಗ ಇದು ನೆನಪಿದೆಯಾ, ಲೈಕ್ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರಲ್ಲ, ತುಂಬ ಆಸಿಡಿಟಿ ಆಗಿದೆ, ನಾನು ಊಟ ತಿಂದಿಲ್ಲ ಸರಿಗೆ, ಅದಕ್ಕೆ ಆಸಿಡಿಟಿ ಆಗ್ತದೆ ಅಂತ. ಸೊ ಏನಾಗುತ್ತೆ ಅಂದರೆ, ನಾವು ಊಟ ತಿಂದಾಗ ಏನಾಗುತ್ತೆ, ನಮ್ಮ ಹೊಟ್ಟೆನಲ್ಲಿ ಆಸಿಡ್ ರಿಲೀಸ್ ಆಗುತ್ತೆ. ಆ ಆಸಿಡ್ ಬಂದು ಮೈಕ್ರೋ ಆರ್ಗಾನಿಸಮ್ನ ಸಾಯಿಸ್ತದೆ, ಇನ್ನೊಂದು ಬಂದು ಪೆಪ್ಸಿನ್ನ ಆಕ್ಟಿವೇಟ್ ಮಾಡ್ತದೆ, ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ. ಇನ್ ಕೇಸ್ ನಾವು ಸರಿಗೆ ಊಟ ತಿಂದಿಲ್ಲ ಅಂದರೆ ಏನಾಗುತ್ತೆ, ಸ್ವಲ್ಪ ಊಟ ತಿಂದರೆ ಏನಾಗುತ್ತೆ, ಆಸಿಡ್ ಕಂಟೆಂಟ್ ಬಂದು ಜಾಸ್ತಿ ಆಗುತ್ತೆ. ಆಸಿಡ್ ಕಂಟೆಂಟ್ ಜಾಸ್ತಿ ಆದಾಗಲೇ ಏನಾಗುತ್ತೆ, ನಮಗೆ ಎದೆ ಉರಿ ಅಂಥದ್ದೆಲ್ಲ ಸ್ಟಾರ್ಟ್ ಆಗೋದು. ಇದು ಬಂದು ನಮ್ಮ HCl. ಅದಕ್ಕೆ ಊಟ ಬಂದು ಟೈಮ್ ಟು ಟೈಮ್ ತಿನ್ನಬೇಕು. ಓಕೆ, ಸೊ ಅದಕ್ಕೆ ಬಂದು ಹೇಳ್ತಾರಲ್ಲ, ಅಡಲ್ಟ್ಸ್ ಎಲ್ಲ ಹೇಳ್ತಾ ಇರ್ತಾರಲ್ಲ, ದಟ್ ಆಸಿಡಿಟಿ ಪ್ರಾಬ್ಲಮ್ ಇದೆ ಅಂತ. ಈ ರೀಸನಿಂದನೇ, ಯಾಕೆ ಅಂದರೆ ಹೊಟ್ಟೆನಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಬಂದು ಸೆಕ್ರೆಟ್ ಆಗ್ತದೆ ಅದಕ್ಕೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ, ದ ಎಕ್ಸಿಟ್ ಆಫ್ ದ ಫುಡ್ ಫ್ರಮ್ ದ ಸ್ಟಮಕ್ ಇಸ್ ರೆಗ್ಯುಲೇಟೆಡ್ ಬೈ ಸ್ಪಿಂಚರ್ ಮಸಲ್. ಯಾವ ಮಸಲ್ನ? ಸ್ಪಿಂಚರ್ ಮಸಲ್, ವಿಚ್ ರಿಲೀಸಸ್ ಇಟ್ ಇಂಟು ಸ್ಮಾಲ್ ಇಂಟೆಸ್ಟೈನ್, small amount into small intestine. From the stomach, the food now enters the small intestine. This is the longest part of the alimentary canal, which is fitted into compartment space because of the extensive coiling. ಸೊ ಇವಾಗ ನೆಕ್ಸ್ಟ್ ಏನಾಗ್ತದೆ, ಇವಾಗ ಊಟ ಬಂದು ಇದು ಯಾವುದು ಬ್ರೇಕ್ ಡೌನ್ ಆಯಿತು ಹೊಟ್ಟೆನಲ್ಲಿ, ನಿಮ್ಮದು ಯಾವುದು ಪ್ರೋಟೀನ್ ಬ್ರೇಕ್ ಡೌನ್ ಆಯಿತು. ಓಕೆ, ಇಲ್ಲೂ ಬರೆದು ಬಿಡ್ತೀನಿ ಒಂದು ನಿಮಿಷ. ಸಿ ಕಾರ್ಬೋಹೈಡ್ರೇಟ್ ಬಂದು ಇದು ಬಕ್ಕಲ್ ಕ್ಯಾವಿಟಿನಲ್ಲಿ ಸ್ವಲ್ಪ ಬ್ರೇಕ್ ಡೌನ್ ಆಗಿದೆ. ಇವಾಗ ಪ್ರೋಟೀನ್ ಕೂಡ ಸ್ವಲ್ಪ ಬ್ರೇಕ್ ಡೌನ್ ಆಗಿದೆ. ನೆಕ್ಸ್ಟ್ ಬಂದು ಫ್ಯಾಟ್ ಇನ್ನ ಎಲ್ಲೂ ಬ್ರೇಕ್ ಡೌನ್ ಆಗಿಲ್ಲ. ಸೊ ಇವಾಗ ಏನಾಗುತ್ತೆ, ಇವಾಗ ಸ್ಟಮಕ್ಕಿಂದ ಇಲ್ಲಿ ಹೋಗ್ಬೇಕಲ್ಲ, ಈ ರೀಜನ್ಗೆ ಹೋಗ್ಬೇಕಲ್ಲ ಸ್ಮಾಲ್ ಇಂಟೆಸ್ಟೈನ್, ಆ ರೀಜನ್ಗೆ ಏನಂತ ಅಂತಾರೆ ಅಂದರೆ ಸ್ಪಿಂಚರ್ ಅಂತ ಕರೀತಾರೆ. ಸೊ ಇದು ಬಂದು ಇಲ್ಲಿ ಈ ಟ್ಯೂಬ್ ಓಪನ್ ಆದಾಗ, ಈ ಸ್ಪಿಂಚರ್ ಮಸಲ್ ಓಪನ್ ಆದಾಗಲೇ ಏನಾಗುತ್ತೆ, ಫುಡ್ ಬಂದು ಸ್ಮಾಲ್ ಇಂಟೆಸ್ಟೈನ್ಗೆ ಎಂಟರ್ ಆಗುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಏನು, ಅದು ಬಂದು ಆಕ್ಚುಲಿ ಇಟ್ ಇಸ್ ಲಾಂಗೆಸ್ಟ್ ಆಯ್ತಾ, ಎಲಿಮೆಂಟ್ರಿ ಕ್ಯಾನಲ್ ಅಲ್ಲೇ ಇದು ಬಂದು ತುಂಬ ಲೆಂತಿಯೆಸ್ಟ್. ಬಟ್ ಅದೇನಾಗಿದೆ, ಕಾಯಿಲ್ಡ್ ಆಗಿ ಫಿಕ್ಸ್ ಆಗಿದೆ. ಓಕೆ, ಒಂದು ಕಂಪಾರ್ಟ್ಮೆಂಟ್ ಥರ. ಸಿ ನೋಡಿ, ಇದೆಲ್ಲ ತುಂಬ ಕಾಯಿಲ್ಡ್ ಆಗಿದೆ. ಅದನ್ನ ಉದ್ದ ಕೇಳಿದ್ರೆ ಇಟ್ ಇಸ್ ದ ಲಾಂಗೆಸ್ಟ್ ಪಾರ್ಟ್ ಇನ್ ದ ಎಲಿಮೆಂಟ್ರಿ ಕ್ಯಾನಲ್. ಓಕೆ, ಸೊ ಈಗ ಏನಾಗ್ತದೆ, ದ ಲೆಂತ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಡಿಫರ್ಸ್ ಇನ್ ವೇರಿಯಸ್ ಆನಿಮಲ್ ಡಿಪೆಂಡಿಂಗ್ ಅಪಾನ್ ದ ಫುಡ್. ಸೊ ಅನಿಮಲ್ಸ್, ಇವಾಗ ನಮ್ಮ ಬಾಡಿನಲ್ಲೇ ಸ್ಮಾಲ್ ಇಂಟೆಸ್ಟೈನ್ ಬಂದು ಲೆಂತ್ ಬೇರೆ ಇರುತ್ತೆ, ಅದೇ ಥರ ಇನ್ನೊಂದು ಆರ್ಗ್ಯಾನಿಸಮ್ನಲ್ಲಿ ಬೇರೆ ಥರ ಇರುತ್ತೆ. ಓಕೆ, ಸೊ ಅಂದರೆ ಒಂದೊಂದು ಆರ್ಗ್ಯಾನಿಸಮ್ ಇಂದನೂ ಲೈಕ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ನಲ್ಲಿ ಸ್ಮಾಲ್ ಇಂಟೆಸ್ಟೈನ್ದು ಲೆಂತ್ ಬಂದು ಡಿಫರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಓಕೆ. ಸೊ ಇವಾಗ ಏನಂದ್ರೆ ಹಾರ್ಬಿವೋರಸ್ ಅಂದ್ರೆ ಶಾಕಾಹಾರಿ ಪ್ರಾಣಿ. ಏನು? ಇಟ್ ಈಟ್ಸ್ ಗ್ರಾಸ್. ಇಟ್ ನೀಡ್ಸ್ ಅ ಲಾಂಗ್ ಸ್ಮಾಲ್ ಇಂಟೆಸ್ಟೈನ್ ಟು ಅಲೌ ದಟ್ ಸೆಲ್ಯುಲೋಸ್ ಟು ಬಿ ಡೈಜೆಸ್ಟೆಡ್. ಇವಾಗ ಪ್ರಾಣಿಗಳು ಏನ್ ಮಾಡ್ತದೆ, ಹುಲ್ ತಿನ್ನತ್ತಲ್ಲ, ಹಸು ಅದೆಲ್ಲ, ಅದ್ರಲ್ಲಿ ಏನ್ ತಿಂತದೆ, ಅದು ಸೆಲ್ಯುಲೋಸ್ ತಿಂತದೆ. ಸೊ ಆ ಸೆಲ್ಯುಲೋಸ್ ಬಂದು ಅದು ಕೂಡ ಒಂಥರ ಕಾರ್ಬೋಹೈಡ್ರೇಟ್ ಆಯ್ತಾ. ಅದ್ರದ್ದು ಸ್ಟ್ರಕ್ಚರ್ ಬಂದು ತುಂಬಾ ಕಾಂಪ್ಲೆಕ್ಸ್, ಅಷ್ಟು ಈಸಿಯಾಗಿ ಬ್ರೇಕ್ ಡೌನ್ ಮಾಡಕ್ ಆಗಲ್ಲ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲೇ ಫೈನಲ್ ಡೈಜೆಷನ್ ನಡೆಯೋದು. ಓಕೆ. ಸೊ ಈಸಿಯಾಗಿ ಬ್ರೇಕ್ ಡೌನ್ ಮಾಡಕ್ ಆಗಲ್ಲ ಅಲ್ವಾ. ಸೊ ಡೈಜೆಷನ್ ಪ್ರಾಸೆಸ್ ಬಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಬಂದು ಏನು, ಈ ಆನಿಮಲ್ಸ್ ನಲ್ಲಿ, ಈ ಹರ್ಬಿವೋರಸ್ ಅನಿಮಲ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಬಂದು ಸ್ವಲ್ಪ ದೊಡ್ಡದಾಗಿದೆ. ಸೊ ದಟ್ ಡೈಜೆಷನ್ ಪ್ರಾಸೆಸ್ ಬಂದು ಲೈಕ್ ಈಸಿಯಾಗಿ ಕಂಪ್ಲೀಟ್ ಆಗಲಿ ಅಂತ. ಯಾಕಂದ್ರೆ ಸೆಲ್ಯುಲೋಸ್ ಬ್ರೇಕ್ ಡೌನ್ ಮಾಡೋದು ಅಷ್ಟು ಈಸಿ ಅಲ್ಲ. ವೆರಸ್ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಅಷ್ಟು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ನ ನಾವು ಕನ್ಸ್ಯೂಮ್ ಮಾಡ್ತಲ್ಲ. ಸೊ ಡೈಜೆಷನ್ ಬಂದು ಬೇಗನೆ ನಡೆಯುತ್ತೆ ವೆನ್ ಯು ಕಂಪೇರ್ ವಿತ್ ಆನಿಮಲ್ಸ್ ಅಂದ್ರೆ ಹರ್ಬಿವೋರಸ್ ಜೊತೆಗೆ. ಓಕೆ. ಸೊ ಅದಕ್ಕೆ ಬಂದು ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಬಂದು ಸ್ವಲ್ಪ ಚಿಕ್ಕದಾಗಿದೆ, ವೆರಸ್ ಹರ್ಬಿವೋರಸ್ ಬಂದು ಕಂಪೇರಿಟಿವ್ಲಿ ತುಂಬಾ ದೊಡ್ಡದಿರುತ್ತೆ. ಓಕೆ ಫೈನ್. ನೌ ದ ಮೀಟ್ ಈಸ್ ಈಸಿಯರ್ ಟು ಡೈಜೆಸ್ಟ್, ಹೆನ್ಸ್ ಕಾರ್ನಿವೋರಸ್ ಲೈಕ್ ಟೈಗರ್ ಹ್ಯಾವ್ ಶಾರ್ಟೆಸ್ಟ್ ಸ್ಮಾಲ್ ಇಂಟೆಸ್ಟೈನ್. ಇವಾಗ ಟೈಗರ್ ಮೀಟ್ ಬಂದು ಈಸಿಯಾಗಿ ಡೈಜೆಸ್ಟ್ ಮಾಡ್ಬೋದು, ವೆರಸ್ ಸೆಲ್ಯುಲೋಸ್ ಅದೆಲ್ಲ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಲಯನ್ಸ್ ಕೂಡ ಅದಕ್ಕೂ ಕೂಡ ಏನು ಚಿಕ್ಕದಿರುತ್ತೆ, ಯಾವುದು ಸ್ಮಾಲ್ ಇಂಟೆಸ್ಟೈನ್. ಓಕೆ. ಸೊ ನಾವು ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಸೊ ಇವಾಗ ಕಂಪ್ಲೀಟ್ ಡೈಜೆಷನ್ ಎಲ್ಲಿ ನಡೀತಾ ಇದೆ? ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ನಡೀತಾ ಇದೆ. ಆಲ್ರೆಡಿ ಬಂದು ನಾನು ಹೇಳಿದೆ ಕಾರ್ಬೋಹೈಡ್ರೇಟ್ 50% ಆಗಿದೆ ಅಂತ ಅನ್ಕೊಳ್ಳಿ, ಎಲ್ಲಿ? ಮೌತಲ್ಲಿ. ಪ್ರೋಟೀನ್ ಕೂಡ 50% ಆಗಿದೆ ಅಂತ ಅನ್ಕೊಳ್ಳಿ, ಎಲ್ಲಿ? ಮೌತಲ್ಲಿ. ನಿನ್ನ ಫ್ಯಾಟ್ ಆಗಿಲ್ಲ, ಏನು ಬ್ರೇಕ್ ಡೌನ್ ಆಗಿಲ್ಲ. ಸೊ ಇವಾಗ ಫ್ಯಾಟ್ ಎಲ್ಲಿ ಬ್ರೇಕ್ ಡೌನ್ ಆಗುತ್ತೆ? ಸ್ಮಾಲ್ ಇಂಟೆಸ್ಟೈನ್ ಬ್ರೇಕ್ ಡೌನ್ ಆಗುತ್ತೆ. ಹೆಂಗಾಗುತ್ತೆ ಅಂತ ನೋಡೋಣ. ಓಕೆ ಫೈನ್. ಸೊ ಇವಾಗ ಏನಾಗುತ್ತೆ? ಕಂಪ್ಲೀಟ್ ಡೈಜೆಷನ್ ಆಫ್ ವಾಟ್? ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್. ಸೊ ಏನಾಗುತ್ತೆ ಇಲ್ಲಿ? ಇಟ್ ರಿಸೀವ್ಸ್ ದ ಸೆಕ್ರೀಷನ್ ಆಫ್ ಲಿವರ್ and pancreas for this purpose. ಸೊ ಇವಾಗ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಾಗ್ತದೆ, ಇಲ್ಲಿ ಡಯಾಗ್ರಾಮ್ ನೋಡಿ. ಸ್ಮಾಲ್ ಇಂಟೆಸ್ಟೈನ್ಗೆ ಎಂಟರ್ ಆಗ್ಬೇಕಾದ್ರೆ ಈ ಲಿವರ್ ಇಂದ ಮತ್ತೆ ಇಲ್ಲಿರೋ ಪ್ಯಾನ್ಕ್ರಿಯಾ ಇಂದ ಎನ್ಸೈಮ್ ಸೆಕ್ರೀಟ್ ಆಗ್ತದೆ. ಅಂದ್ರೆ ಲಿವರ್ ಅಲ್ಲಿ ಬೈಲ್ ಜ್ಯೂಸ್ ಸೆಕ್ರೀಟ್ ಆಗ್ತದೆ, ಮತ್ತೆ ಪ್ಯಾನ್ಕ್ರಿಯಾ ಇಂದ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಸೆಕ್ರೀಟ್ ಆಗ್ತದೆ. ಅದರಲ್ಲೂ ಕೂಡ ಎನ್ಸೈಮ್ಸ್ ಯಾವ್ದು ಅಂತ ನೋಡೋಣ. ಸೊ ಇಲ್ಲಿ ಏನಾಗ್ತದೆ, ದ ಫುಡ್ ಕಮಿಂಗ್ ಫ್ರಮ್ ದ ಸ್ಟಮಕ್ ಈಸ್ ಆಸಿಡಿಕ್. ನಾವು ಊಟ ಹೇಳ್ದೆಲ್ಲ ಆಸಿಡ್ ಜೊತೆ ಮಿಕ್ಸ್ ಆಗಿದೆ ಅಲ್ವಾ. ಸೊ ಈಗ ಸ್ಟಮಕ್ ನಲ್ಲಿರೋ ಫುಡ್ ಬಂದು ಆಸಿಡಿಕ್ ಇನ್ ನೇಚರ್. ಅದು ಬಂದು ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗ್ಬೇಕಾದ್ರೆ ಏನಂದ್ರೆ ಆಸಿಡ್ ಫುಡ್ ಬಂದು ಬೇಸ್ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಬೇಕು. ಯಾಕಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಬಂದು ಅಷ್ಟು ಆಸಿಡಿಕ್ ಬಂದು ತಡ್ಕೊಳಕ್ಕಾಗಲ್ಲ. ಸೊ ಅದನ್ನ ಫಸ್ಟ್ ಆಲ್ಕಲೈನ್ ಕನ್ವರ್ಟ್ ಆಗೋದಕ್ಕೆ ಏನ್ ಮಿಕ್ಸ್ ಆಗ್ತದೆ? ಲಿವರ್ ಇಂದ ಬೈಲ್ ಜ್ಯೂಸ್ ಮಿಕ್ಸ್ ಆಗ್ತದೆ, ಪ್ಯಾನ್ಕ್ರಿಯಾ ಇಂದ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಮಿಕ್ಸ್ ಆಗ್ತದೆ. ಓಕೆ. ಸೊ ಇಟ್ ಹ್ಯಾಸ್ ಟು ಬಿ ಮೇಡ್ ಆಲ್ಕಲೈನ್. ಅದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಬೇಕು ಫಾರ್ ದ ಪ್ಯಾನ್ಕ್ರಿಯಾಟಿಕ್ ಎಂಜೈಮ್ ಟು ಆಕ್ಟ್. ಓಕೆ. ನೆಕ್ಸ್ಟ್ ಬೈಲ್ ಜ್ಯೂಸ್ ಫ್ರಮ್ ದ ಲಿವರ್. ಯಾವುದು? ಬೈಲ್ ಜ್ಯೂಸ್. ಬೈಲ್ ಜ್ಯೂಸ್ ಇಲ್ಲಿ ಪ್ಯಾನ್ಕ್ರಿಯಾಟಿಕ್ ಎಂಜೈಮ್ ಇದೆ. ಬೈಲ್ ಜ್ಯೂಸ್ ಫ್ರಮ್ ದ ಲಿವರ್. ಎಲ್ಲಿಂದ? ಲಿವರ್ ಇಂದ ಏನ್ ಮಾಡ್ತದೆ? ಇಟ್ ಅಕಂಪ್ಲಿಷಸ್ ದಿಸ್ ಇನ್ ಅಡಿಷನ್ ಟು ದ ಆಕ್ಟಿಂಗ್ ಆನ್ ಫ್ಯಾಟ್ಸ್. ಒಂದ್ ಏನ್ ಮಾಡ್ತದೆ, ಬೈಲ್ ಜ್ಯೂಸ್ ಬಂದು ಏನ್ ಮಾಡ್ತದೆ? ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ತದೆ. ಅದ್ರ ಜೊತೆ ಅದ್ರದ್ದು ಇನ್ನೊಂದು ಫಂಕ್ಷನ್ ಏನಪ್ಪಾ ಅಂದ್ರೆ ಬೈಲ್ ಜ್ಯೂಸ್ದು ಫ್ಯಾಟ್ ನ ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತದೆ. ಓಕೆ. ಸೊ ಹಿಯರ್ ಫ್ಯಾಟ್ ಆರ್ ಪ್ರೆಸೆಂಟ್ ಇನ್ ಇಂಟೆಸ್ಟೈನ್ ಇನ್ ದ ಫಾರ್ಮ್ ಆಫ್ ಲಾರ್ಜ್ ಗ್ಲಾಬ್ಯೂಲ್ಸ್ ಆಗಿರುತ್ತೆ. ಆ ಲಾರ್ಜ್ ಗ್ಲಾಬ್ಯೂಲ್ಸ್ ವಿಚ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಫಾರ್ ಎನ್ಸೈಮ್ ಟು ಆಕ್ಟ್. ಈ ಗ್ಲಾಬ್ಯೂಲ್ ದೊಡ್ಡದಾಗಿದ್ರೆ ಎನ್ಸೈಮ್ ಕೂಡ ಅದನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಆಗಲ್ಲ. ಅದಕ್ಕೆ ಬೈಲ್ ಜ್ಯೂಸ್ ಏನ್ ಮಾಡ್ತಾ ಇದೆ? ಬೈಲ್ ಸಾಲ್ಟ್ಸ್, ನಥಿಂಗ್ ಬಟ್ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ? ಇಟ್ ಬ್ರೇಕ್ಸ್ ಡೌನ್ into smaller globules, increasing the efficiency of the enzyme action. So enzyme ಬಂದು ಈಸಿಯಾಗಿ ಅದನ್ನ ಅಟ್ಯಾಕ್ ಮಾಡಲಿ ಅಂತ ಏನ್ ಮಾಡ್ತದೆ? ಫಸ್ಟ್ ಬೈಲ್ ಜ್ಯೂಸ್ ಬಂದು ಫುಡ್ ನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ತದೆ. ಅದ್ರ ಜೊತೆಗೆ ಫ್ಯಾಟ್ ಲಾರ್ಜ್ ಗ್ಲೋಬ್ಯೂಲ್ಸ್ ನ ಚಿಕ್ಕ ಗ್ಲೋಬ್ಯೂಲ್ ಆಗಿ ಕನ್ವರ್ಟ್ ಮಾಡ್ತದೆ. ಓಕೆ. ಸೊ ದಿಸ್ ಇಸ್ ಸಿಮಿಲರ್ ಟು ದ ಎಮಲ್ಸಿಫಿಕೇಶನ್ ಆಕ್ಷನ್. ಸೊ ಇದು ಬಂದು ಎಮಲ್ಸಿಫಿಕೇಶನ್ ಆಕ್ಷನ್. ಇದನ್ನ ಏನಂತ ಕರಿತೀವಿ? ಎಮಲ್ಸಿಫಿಕೇಶನ್ ಆಕ್ಷನ್, ಎಮಲ್ಸಿಫಿಕೇಶನ್ ಅಂತ ಕರಿತೀವಿ. ಇದು ನೀವು ಬೇರೆ ಎಲ್ಲಿ ನೋಡಿದಿರಾ? ಸೋಪ್ಸ್ ನಲ್ಲಿ ಕೂಡ ನೋಡಿದ್ದೀರಾ. ಬಟ್ ಈ ಪ್ರಾಸೆಸ್ ನ ಏನಂತ ಕರೀತಾರೆ? ಆ ಲಾರ್ಜ್ ಗ್ಲೋಬ್ಯೂಲ್ಸ್ ನ ಚಿಕ್ಕದಾಗಿ ಕನ್ವರ್ಟ್ ಮಾಡ್ತಿದ್ರಲ್ಲ, ಅದನ್ನ ಬಂದು ನೀವು ಎಮಲ್ಸಿಫಿಕೇಶನ್ ಅಂತ ಕರೀತೀರಾ. ಓಕೆ ಫೈನ್. ನೆಕ್ಸ್ಟ್ ಏನು? ದಿಸ್ ಇಸ್ ಸಿಮಿಲರ್. ಓಕೆ. ಅದಾದ್ಮೇಲೆ ದ ಪ್ಯಾನ್ಕ್ರಿಯಾ ಸೆಕ್ರೀಟ್ಸ್. ಏನು ಪ್ಯಾನ್ಕ್ರಿಯಾ ಏನ್ ಸೆಕ್ರೀಟ್ ಮಾಡ್ತದೆ? ಪ್ಯಾನ್ಕ್ರಿಯಾ ಬಂದು ಪ್ಯಾನ್ಕ್ರಿಯಾಸ್ ಬಂದು ಏನ್ ಸೆಕ್ರೀಟ್ ಮಾಡ್ತದೆ? ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಸೆಕ್ರೀಟ್ ಮಾಡ್ತದೆ. ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ನಲ್ಲಿ ಏನಿದೆ? ಯಾವ ಎನ್ಸೈಮ್ಸ್ ಇದೆ? ಟ್ರಿಪ್ಸಿನ್ ಇದೆ. ಟ್ರಿಪ್ಸಿನ್ ಏನ್ ಮಾಡ್ತದೆ? ಇಲ್ಲಿ ಆಲ್ರೆಡಿ 50% ಪ್ರೋಟೀನ್ ಡೈಜೆಸ್ಟ್ ಆಗಿದೆಯಲ್ಲ, ಅದು ರಿಮೈನಿಂಗ್ ಬೇರೆ ಪ್ರೋಟೀನ್ ಇರುತ್ತಲ್ಲ, ಆ ಪ್ರೋಟೀನ್ ನ ಡೈಜೆಸ್ಟ್ ಮಾಡ್ತದೆ.
ಓಕೆ, ಇನ್ನೊಂದು ಯಾವ್ದಿದೆ, ಲೈಪೇಸ್ ಇದೆ. ಲೈಪೇಸ್ ಯಾವ್ದನ್ನ ಮಾಡ್ತದೆ, ಕಂಪ್ಲೀಟ್ ಇಲ್ಲಿ ಫ್ಯಾಟ್ ಡೈಜೆಸ್ಟ್ ಆಗಿರಲ್ಲ, ಫ್ಯಾಟ್ನ ಡೈಜೆಸ್ಟ್ ಮಾಡ್ತದೆ ಲೈಪೇಸ್. ಇನ್ನೊಂದು ಆಮೇಲೆ ಎಮಲ್ಸಿಫೈಯಿಂಗ್ ಫ್ಯಾಟ್. ಆ್ಯಂಡ್ ದ ವಾಲ್ಸ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಕಂಟೇನ್ಸ್ ಗ್ಲ್ಯಾಂಡ್ಸ್ ವಿಚ್ ಸೆಕ್ರೀಟ್ಸ್ ಇಂಟೆಸ್ಟೈನಲ್ ಜ್ಯೂಸ್. ಈವನ್ ಸ್ಮಾಲ್ ಇಂಟೆಸ್ಟೈನಲ್ಲೂ ಕೂಡ ಏನಾಗ್ತದೆ, ಇಂಟೆಸ್ಟೈನಲ್ ಜ್ಯೂಸ್ ಸೆಕ್ರೀಟ್ ಆಗ್ತದೆ. ಅದರಲ್ಲೂ ಕೂಡ ಎನ್ಸೈಮ್ಸ್ ಇದ್ದಾವೆ. ಅದರಲ್ಲಿ ಯಾವ ಎನ್ಸೈಮ್ಸ್ ಇದ್ದಾವೆ, ಅದು ಏನಾಗುತ್ತೆ, ಸಿ ಇಟ್ ಎನ್ಸೈಮ್ಸ್ ಪ್ರೆಸೆಂಟ್ ಇನ್ ಇಟ್ ಫೈನಲಿ ಕನ್ವರ್ಟ್ಸ್. ಅದರಲ್ಲಿ ಕೆಲವೊಂದು ಎನ್ಸೈಮ್ಸ್ ಇದೆ, ಲೈಕ್ ಸಿ ಟ್ರಿಪ್ಸಿನ್ ಇದೆ, ಅದರಲ್ಲಿ ಕೂಡ ಟ್ರಿಪ್ಸಿನ್ ಇರುತ್ತೆ, ಅದೆಲ್ಲ ಇರುತ್ತೆ, ಪ್ರೋಟೀನ್ಸ್ ಇರುತ್ತಲ್ಲ, ಅದನ್ನ ಏನು ಮಾಡ್ತದೆ, ಇನ್ನು ಮಿಕ್ಕಿರೋ ಪ್ರೋಟೀನ್ ಏನು ಮಾಡ್ತದೆ, ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತದೆ. ಯಾವುದು ಎನ್ಸೈಮ್ಸ್ ಇರ್ತಾವಲ್ಲ ಯಾವ್ದ್ರಲ್ಲಿ, ಸ್ಮಾಲ್ ಇಂಟೆಸ್ಟೈನಲ್ಲಿ, ಆ ಎನ್ಸೈಮ್ಸ್ಗಳು ಏನು ಮಾಡ್ತದೆ, ಸ್ಮಾಲ್ ಇಂಟೆಸ್ಟೈನಲ್ ಜ್ಯೂಸ್ನಲ್ಲಿ ಎನ್ಸೈಮ್ಸ್ ಇದಾವಲ್ಲ, ಆ ಎನ್ಸೈಮ್ಸ್ ಏನು ಮಾಡ್ತದೆ, ಪ್ರೋಟೀನ್ಸ್ನ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತದೆ, ಮತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇಂಟು ಗ್ಲೂಕೋಸ್ ಮತ್ತು ಫ್ಯಾಟ್ಸ್ನ ಇಂಟು ಫ್ಯಾಟಿ ಆಸಿಡ್ ಆ್ಯಂಡ್ ಗ್ಲಿಸರಾಲ್ ಆಗಿ ಬ್ರೇಕ್ ಡೌನ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಡೈಜೆಸ್ಟೆಡ್ ಫುಡ್ ಇಸ್ ಟೇಕನ್ ಅಪ್ ಬೈ ದ ವಾಲ್ಸ್ ಆಫ್ ದ ಇಂಟೆಸ್ಟೈನ್. ಸೊ ಇಂಟೆಸ್ಟೈನಲ್ ವಾಲ್ಸ್ ಅಂದರೆ ಏನಂದರೆ ಇವಾಗ ಇಂಟೆಸ್ಟೈನಲ್ಲಿ ಹೆಂಗಿರುತ್ತೆ ಅಂದರೆ ವಾಲ್ಸ್ ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಇವಾಗ ಸ್ಮಾಲ್ ಇಂಟೆಸ್ಟೈನ್ ಹಿಂಗಿರುತ್ತೆ, ವೇಟ್ ಐ ಡ್ರಾ ಇಟ್ ಹಿಯರ್. ಇಲ್ಲೇ ಡ್ರಾ ಮಾಡ್ತೀನಿ ನೋಡಿ. ಏನಂದರೆ ಸ್ಮಾಲ್ ಇಂಟೆಸ್ಟೈನಲ್ ವಾಲ್ ಹಿಂಗಿರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಆ ವಾಲ್ಸ್ ಒಳಗಡೆ ಇದನ್ನ ನೀವು ಝೂಮ್ ಮಾಡಿ ನೋಡಿದ್ರೆ ಹೆಂಗಿರುತ್ತೆ ಅಂದರೆ, ಇವಾಗ ಇದು ವಾಲ್ ಅನ್ಕೊಳ್ಳಿ, ಇನ್ನರ್ ವಾಲ್ ಅಲ್ವಾ, ಇಲ್ಲಿ ಒಳಗಡೆ ಈ ಥರ ಪ್ರೊಜೆಕ್ಷನ್ ಇರುತ್ತೆ, ಇದನ್ನ ವಿಲ್ಲೈ ಅಂತ ಕರೀತಾರೆ. ಈ ಪ್ರೊಜೆಕ್ಷನ್ನು ಇನ್ನು ಝೂಮ್ ಮಾಡಿ ನೋಡಿದಾಗ ಹಿಂಗಿದೆಯಲ್ಲ, ಇದ್ರ ಮೇಲೂ ಕೂಡ ಹಿಂಗೆ ಪ್ರೊಜೆಕ್ಷನ್ ಇರುತ್ತೆ. ಇದನ್ನ ಬಂದು ವಿಲ್ಲೈ, ಮತ್ತೆ ಇದನ್ನ ಬಂದು ಮೈಕ್ರೋ ವಿಲ್ಲೈ ಅಂತ ಕರೀತಾರೆ, ಮೈಕ್ರೋ ವಿಲ್ಲೈ. ಸೊ ಇಲ್ಲಿ ಏನ್ ಮಾಡ್ತದೆ, ಇದು ವಿಲ್ಲೈ ಮತ್ತೆ ಮೈಕ್ರೋ ವಿಲ್ಲೈ ಇವಾಗ ಡೈಜೆಸ್ಟ್ ಆಗಿರುತ್ತಲ್ಲ ಫುಡ್ನ, ಅದನ್ನ ಬಂದು ಅಬ್ಸಾರ್ಬ್ ಮಾಡ್ತಾ ಇದೆ, ಅಬ್ಸಾರ್ಪ್ಷನ್ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ, ಸೊ ಅಬ್ಸಾರ್ಪ್ಷನ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಪ್ಷನ್ ನಡೀತಾ ಇದೆ. ಆಮೇಲೆ ಇಲ್ಲಿ ಬಂದು ಬ್ಲಡ್ ಇರತ್ತೆ, ಒಳಗಡೆ ಬ್ಲಡ್ ಕ್ಯಾಪಿಲರೀಸ್ ಇರತ್ತೆ, ಬ್ಲಡ್ ಕ್ಯಾಪಿಲರೀಸ್. ಓಕೆನಾ, ಸೊ ಅದಕ್ಕೆ ಏನಾಗುತ್ತೆ, ಅಬ್ಸಾರ್ಪ್ಷನ್ ಪ್ರಾಸೆಸ್ ಬಂದು ಈಸಿ ಆಗುತ್ತೆ. ಓಕೆ, ಹಾಂ, ಸೊ ಇವಾಗ ಏನು, ದ ಡೈಜೆಸ್ಟೆಡ್ ಫುಡ್ ಇಸ್ ಟೇಕನ್ ಅಪ್ ಬೈ ದ ವಾಲ್ಸ್ ಆಫ್ ಇಂಟೆಸ್ಟೈನ್. ಓಕೆ, ನಾವು ದ ಇನ್ನರ್ ಲೈನಿಂಗ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಹ್ಯಾಸ್ ನ್ಯೂಮರಸ್, ಏನಿದೆ, ನ್ಯೂಮರಸ್ ಪ್ರೊಜೆಕ್ಷನ್. ಸೊ ಇಲ್ಲಿ ಏನಿದೆ, ನ್ಯೂಮರಸ್ ಪ್ರೊಜೆಕ್ಷನ್ ಇದೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್. ಅದನ್ನ ಏನಂತ ಕರಿತೀವಿ ಅಂದ್ರೆ ವಿಲ್ಲೈ. ಆ ವಿಲ್ಲೈ ಏನ್ ಮಾಡುತ್ತೆ, ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡ್ತದೆ. ಯಾಕೆ ಇನ್ಕ್ರೀಸ್ ಮಾಡ್ತದೆ, ಅಬ್ಸಾರ್ಬ್ ಮಾಡೋದಕ್ಕೆ. ಏನನ್ನ ಅಬ್ಸಾರ್ಬ್ ಮಾಡೋದಕ್ಕೆ, ಡೈಜೆಸ್ಟ್ ಆಗಿರೋ ಫುಡ್ ಅಬ್ಸಾರ್ಬ್ ಆಗೋದಕ್ಕೆ ಏನ್ ಮಾಡ್ತದೆ, ಅದು ಇನ್ಕ್ರೀಸ್ ಮಾಡ್ತದೆ ಸರ್ಫೇಸ್ ಏರಿಯಾನ. ಓಕೆ, ನಾವು ದ ವಿಲ್ಲೈ ಇದು ಬಂದು ದೇ ಆರ್ ರಿಚ್ ಇನ್, ಏನಿದೆ ವಿಲ್ಲೈನಲ್ಲಿ ಬ್ಲಡ್ ವೆಸಲ್ಸ್ ಇದೆ. ಸೊ ಅದೇನ್ ಮಾಡುತ್ತೆ, ಅಬ್ಸಾರ್ಬ್ ಫುಡ್ನ ಏನ್ ಮಾಡುತ್ತೆ, ವಿಚ್ ಟೇಕ್ಸ್ ದ ಅಬ್ಸಾರ್ಬ್ ಫುಡ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ದ ಬಾಡಿ. ಅದು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಸಪ್ಲೈ ಮಾಡುತ್ತೆ, ಯಾವುದು ಬ್ಲಡ್. ಓಕೆ, ವೇರ್ ಇಟ್ ಇಸ್ ಯುಟಿಲೈಸ್ ಫಾರ್, ಏನಕ್ಕೆ ಯುಟಿಲೈಸ್ ಆಗುತ್ತೆ ಈ ನ್ಯೂಟ್ರಿಯೆಂಟ್ಸ್ ಬಂದು, ಎನರ್ಜಿಗೋಸ್ಕರ, ಮತ್ತು ಫಾರ್ ಬಿಲ್ಡಿಂಗ್ ಅಪ್ ನ್ಯೂ ಟಿಶ್ಯೂಸ್ ಮತ್ತು ರಿಪೇರಿಂಗ್ ಓಲ್ಡ್ ಟಿಶ್ಯೂಸ್. ಸೊ ಅದಕ್ಕೆಲ್ಲ ನಮ್ಗೆ ಏನು ಬೇಕು, ನ್ಯೂಟ್ರಿಯೆಂಟ್ಸ್ ಬೇಕಲ್ಲ, ಸೆಲ್ಸ್ನ ಲೈಕ್ ಟಿಶ್ಯೂಸ್ನ ರಿಪೇರ್ ಮಾಡೋದಕ್ಕೆ, ಎನರ್ಜಿ ಲೈಕ್ ಪ್ರೋಟೀನ್ ಸಿಂಥಸೈಸ್ ಮಾಡೋದಕ್ಕೆಲ್ಲ ಏನು ಬೇಕು, ನಮ್ಗೆ ನ್ಯೂಟ್ರಿಯೆಂಟ್ಸ್ ಬೇಕು. ಅಲ್ಲಿಗೆ ಬಂದು ಏನಾಗುತ್ತೆ, ಸಪ್ಲೈ ಮಾಡುತ್ತೆ. ಅದು ಬ್ಲಡ್ ಬಂದು ಯಾವ ರೀಜನ್ಗೆ ಬೇಕಾಗಿರುತ್ತೋ, ನೀಡೆಡ್ ಇರುತ್ತೋ ಅಲ್ಲಿ ಬಂದು ಅದು ಸಪ್ಲೈ ಮಾಡ್ತದೆ. ಓಕೆ, ನಾವು ಇವಾಗ ನೆಕ್ಸ್ಟ್ ಏನು, ಕೆಲವೊಂದು ಫುಡ್ ಬಂದು ಅನ್ಅಬ್ಸಾರ್ಬ್ ಫುಡ್. ಇವಾಗ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಡೈಜೆಸ್ಟ್ ಆಗುತ್ತೆ, ಫುಡ್ ಬಂದು ಅಬ್ಸಾರ್ಬ್ ಆಗುತ್ತೆ. ಬಟ್ ಎಲ್ಲ ಫುಡ್ಡು ಅಬ್ಸಾರ್ಬ್ ಆಗಲ್ಲ, ಕೆಲವೊಂದು ಬಂದು ವೇಸ್ಟ್ ಮೆಟೀರಿಯಲ್ ಕೂಡ ಇರುತ್ತೆ. ಸೊ ಆ ವೇಸ್ಟ್ ಅನ್ವಾಂಟೆಡ್ ಫುಡ್ ಇಲ್ಲಾಂದ್ರೆ ಅನ್ಅಬ್ಸಾರ್ಬ್ ಫುಡ್ ಏನಾಗುತ್ತೆ ಅಂದರೆ ಇವಾಗ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಇದು ಬಂದು ಸ್ವಲ್ಪ ಲಾರ್ಜರ್, ಅಲ್ಲಿ ಏನಾಗುತ್ತೆ, ಆ ಊಟದಲ್ಲಿ ಕೆಲವೊಂದು ನೀರಂಶ ಇರುತ್ತಲ್ಲ, ಆ ನೀರಂಶನ ಏನು ಮಾಡ್ತದೆ, ಅಬ್ಸಾರ್ಬ್ ಮಾಡ್ತದೆ ಫ್ರಮ್ ದಿಸ್ ಮೆಟೀರಿಯಲ್. ಅನ್ಡೈಜೆಸ್ಟೆಡ್ ಫುಡ್ ಇಂದ ಏನು ಮಾಡ್ತದೆ, ನೀರನ್ನ ಬಂದು ಅಬ್ಸಾರ್ಬ್ ಮಾಡ್ತದೆ, ಎಲ್ಲಿ, ಲಾರ್ಜ್ ಇಂಟೆಸ್ಟೈನಲ್ಲಿ. ಓಕೆ, ಅದಾದ್ಮೇಲೆ ಏನಾಗುತ್ತೆ, ರೆಸ್ಟ್ ಆಫ್ ದ ಮೆಟೀರಿಯಲ್ ಇಸ್ ರಿಮೂವ್ ಫ್ರಮ್ ದ ಬಾಡಿ ವಯಾ ಏನಸ್. ಸೊ ಓಪನಿಂಗ್ ಇದೆಯಲ್ಲ ಅದು ಏನು, ಏನಸ್. ಇಂದ ಏನಾಗ್ತದೆ, ಅನ್ವಾಂಟೆಡ್ ಫುಡ್ ಎಲ್ಲ ಇದು ರಿಮೂವ್ ಆಗ್ತದೆ ಥ್ರೂ ಎ ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗ್ತದೆ, ವಾಟರ್ ಬಂದು ಅಬ್ಸರ್ವ್ ಆಗಿ ಆ ವೇಸ್ಟ್ ಫುಡ್ನ ಬಾಡಿಯಿಂದ ಹೊರಗಾಗ್ತದೆ. ಆ ಓಪನಿಂಗ್ ಏನಂದ್ರೆ ಏನಸ್ ಅಂತ ಕರೀತಾರೆ. ದ ಎಕ್ಸಿಟ್ ಆಫ್ ದಿಸ್ ವೇಸ್ಟ್ ಮೆಟೀರಿಯಲ್ ಇಸ್ ರೆಗ್ಯುಲೇಟೆಡ್ ಬೈ ಸ್ಪಿಂಚರ್. ಇಲ್ಲೂ ಕೂಡ ಅದು ಆ ಓಪನಿಂಗ್ ಇದೆಯಲ್ಲ ಅದನ್ನ ಬಂದು ಏನಲ್ ಸ್ಪಿಂಚರ್ ಅಂತ ಕರೀತಾರೆ. ಸೊ ಈ ತರ ಬಂದು ಫುಡ್ನ ಬಾಡಿನಲ್ಲಿ ಡೈಜೆಸ್ಟ್ ಆಗ್ತದೆ. ಮಧ್ಯೆ ಏನಾಗ್ತದೆ, ಫುಡ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಏನು ಆ್ಯಡ್ ಆಗ್ತದೆ, ಡೈಜೆಸ್ಟಿವ್ ಜ್ಯೂಸ್ ಆ್ಯಡ್ ಆಗ್ತಾ ಇತ್ತು. ಎಲ್ಲ ಡೈಜೆಸ್ಟಿವ್ ಜ್ಯೂಸ್ನಲ್ಲಿ ಒಂದೊಂದು ಎನ್ಸೈಮ್ ಇತ್ತು. ಫಸ್ಟ್ ಬಾಯ್ನಲ್ಲಿ ಸಲೈವರಿ ಅಮೇಲೇಸ್ ಇತ್ತು, ಸ್ಟಮಕ್ನಲ್ಲಿ ಪೆಪ್ಸಿನ್, ಹೈಡ್ರೋಕ್ಲೋರಿಕ್ ಆಸಿಡ್, ಮ್ಯೂಕಸ್ ಇತ್ತು. ಇಂಟೆಸ್ಟೈನ್ಗೆ ಹೋಗ್ಬೇಕಾದ್ರೆ
ಬೈಲ್ ಜ್ಯೂಸ್ ಆ್ಯಡ್ ಆಗುತ್ತೆ ಮತ್ತು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಆ್ಯಡ್ ಆಗ್ತಿತ್ತು. ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನಲ್ಲಿ ಟ್ರಿಪ್ಸಿನ್ ಇತ್ತು, ಲೈಪೇಸ್ ಇತ್ತು, ಆಮೇಲೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಕೂಡ ಕೆಲವೊಂದು ಎನ್ಸೈಮ್ ಇತ್ತು. ಅದೆಲ್ಲ ಕಂಪ್ಲೀಟ್ ಡೈಜೆಷನ್ ಆದಮೇಲೆ ಏನಾಗ್ತಾ ಇತ್ತು, ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಬ್ ಆಗ್ತಾ ಇತ್ತು ಬ್ಲಡ್ಗೆ. ಅದು ಹೆಂಗೆ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಈ ಥರ ಇನ್ನರ್ ಪ್ರೊಜೆಕ್ಷನ್ ಇತ್ತು ಅಂದೆ ಅಲ್ಲ, ಈ ಥರ ಇರುತ್ತೆ ಸ್ಮಾಲ್ ಇಂಟೆಸ್ಟೈನಲ್ಲಿ. ಓಕೆ, ಸೊ ಏನಿದೆ ಈ ಥರ ಇನ್ನರ್ ವಾಲ್ನಲ್ಲಿ ಏನಿದೆ, ಈ ಥರ ವಿಲ್ಲೈ ಇದೆ. ಈ ವಿಲ್ಲೈನಲ್ಲಿ ಮತ್ತೆ ಅದ್ರ ಮೇಲೆ ಈ ಥರ ಅಬ್ಸರ್ವ್ ಮಾಡೋದಕ್ಕೆ ಮೈಕ್ರೋ ವಿಲ್ಲೈ ಇದೆ. ಇದರಿಂದ ಒಳಗೋಗ್ತಾ ಇತ್ತು, ಒಳಗೋಗಿ ಏನಾಗ್ತಿತ್ತು, ಬ್ಲಡ್ ಅದು ಅಬ್ಸರ್ವ್ ಆಗಿ ಅಲ್ಲಿಂದ ಏನು ಸರ್ಕ್ಯುಲೇಟ್ ಆಗ್ತಿತ್ತು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ. ಎಲ್ಲೆಲ್ಲಿ ನ್ಯೂಟ್ರಿಯೆಂಟ್ಸ್ ಬೇಕು ಟು ಸಿಂಥಸೈಸ್ ಪ್ರೋಟೀನ್, ಮತ್ತು ಇದು ರಿಪೇರ್ ಮಾಡೋದಕ್ಕೆ ಟಿಶ್ಯೂಸ್ನ. ಸೊ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇತ್ತು, ಯಾವ ಆರ್ಗನ್ಗೆ ನ್ಯೂಟ್ರಿಯೆಂಟ್ಸ್ ಬೇಕೋ ಅಲ್ಲಿ ಬಂದು ಬ್ಲಡ್ ಸಪ್ಲೈ ಮಾಡ್ತಾ ಇತ್ತು ಸ್ಮಾಲ್ ಇಂಟೆಸ್ಟೈನಿಂದ ಅಬ್ಸರ್ವ್ ಮಾಡಾದ್ಮೇಲೆ. ಕ್ಲಿಯರ್? ಸೊ ಇಲ್ಲಿಗೆ ಬಂದು ನಾವು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನ ಕವರ್ ಮಾಡಿದ್ವಿ. ಸೊ ಇವಾಗ ಬಂದು ನಾನು ಹೇಳಿದ್ದೆ, ಒನ್ಸಲಿ ಲೈಕ್ ಫುಡ್ ಡೈಜೆಸ್ಟ್ ಆದಮೇಲೆ ಏನು, ಫುಡ್ ಬಂದು ಡೈಜೆಸ್ಟ್ ಆಗುತ್ತೆ ಅಲ್ವಾ. ಡೈಜೆಸ್ಟ್ ಆದಮೇಲೆ ಏನಾಗುತ್ತೆ ಅಂದರೆ ಡೈಜೆಷನಲ್ಲಿ ಏನಾಗ್ತಾಯಿತ್ತು, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಕನ್ವರ್ಟ್ ಆಗ್ತಾಯಿತ್ತು, ರೈಟ್. ಸೊ ಇವಾಗ ಸಿಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಕನ್ವರ್ಟ್ ಆಗಾದ್ಮೇಲೆ ನಮ್ಮ ಬಾಡಿ ಬಂದು ಏನು ಅದರಿಂದ ಎನರ್ಜಿ ಡಿರೈವ್ ಮಾಡಬೇಕು. ಅದು ಇವಾಗ ಫಾರ್ ಎಕ್ಸಾಂಪಲ್ ಬಂದು ಕಾರ್ಬೋಹೈಡ್ರೇಟ್ ಬಂದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು ಅಲ್ವಾ. ಸೊ ಇವಾಗ ಈ ಗ್ಲೂಕೋಸ್ ಇಂದ ನಮ್ಗೇನು ಬೇಕು, ಎನರ್ಜಿ ಬೇಕು. ಸೊ ಇದು ಬಂದು ಡೈಜೆಷನ್ ಪ್ರಾಸೆಸ್. ಇದು ಕಂಪ್ಲೀಟಾಗಿ ನಮ್ಗೆ ಗ್ಲೂಕೋಸ್ ಎಲ್ಲಿ ಸಿಗ್ತದೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಸಿಗ್ತದೆ. ಇವಾಗ ಈ ಗ್ಲೂಕೋಸ್ ಬಂದು ಅದರಿಂದ ನಮ್ಮ ಬಾಡಿ ಬಂದು ಎನರ್ಜಿ ಡಿರೈವ್ ಮಾಡಬೇಕು. ಹೆಂಗೆ ಡಿರೈವ್ ಮಾಡ್ತದೆ ಎನರ್ಜಿ, ಏನಾಗ್ತದೆ, ಇಲ್ಲಿ ಗ್ಲೂಕೋಸ್ ಇದೆಲ್ಲ, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗಬೇಕು. ಇದು ಬಂದು ಮತ್ತೆ ಬ್ರೇಕ್ ಡೌನ್ ಆಗಿ ಇದರಿಂದ ನಾವು ಎನರ್ಜಿ ತಗೊತಾ ಇದೀವಿ. ಸೊ ಇದು ಹೆಂಗೆ ಬ್ರೇಕ್ ಡೌನ್ ಆಗುತ್ತೆ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಯ್ತಾ, ಅದು ಹೇಗೆ ಅಂತ ನೋಡೋಣ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಮೇಲೆ ಅದರಿಂದ ನಮಗೆ ಎನರ್ಜಿ ಸಿಗ್ತದೆ. ಈ ಪ್ರಾಸೆಸ್ನ ಬಂದು ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ಇವಾಗ ರೆಸ್ಪಿರೇಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ಏನಂದ್ರೆ, ವಿ ಹ್ಯಾವ್ ಡಿಸ್ಕಸ್ ನ್ಯೂಟ್ರಿಷನ್ ಇನ್ ಆರ್ಗ್ಯಾನಿಸಮ್. ಸೊ ನ್ಯೂಟ್ರಿಷನ್ ಇನ್ ಆರ್ಗ್ಯಾನಿಸಮ್ನ ಕವರ್ ಮಾಡಾಯ್ತು. ಅಂದರೆ ನಾವು ಊಟ ಹೆಂಗೆ ತಿಂತಾ ಇದೀವಿ, ಆ ಊಟ ಬಂದು ಹೆಂಗೆ ಡೈಜೆಸ್ಟ್ ಆಗ್ತಾ ಇದೆ, ನಮ್ಮ ಬಾಡಿ ಬಂದು ಹೆಂಗೆ ಅದನ್ನು ಡೈಜೆಸ್ಟ್ ಮಾಡಿ ಹೆಂಗೆ ಯುಟಿಲೈಸ್ ಮಾಡ್ಕೊತಾ ಇದೆ ಅಂತ ನೋಡಿದ್ವಿ. ಇವಾಗ ಬಂದು ಅದರಿಂದ ಎನರ್ಜಿ ಡಿರೈವ್ ಮಾಡಬೇಕು, ಅದು ಹೇಗೆ ಅಂತ ನೋಡೋಣ. ಸೊ ಇವಾಗ ಏನಂದ್ರೆ ನ್ಯೂಟ್ರಿಷನ್ ಇನ್ ಆರ್ಗ್ಯಾನಿಸಮ್ ಇನ್ ದ ಲಾಸ್ಟ್ ಸೆಕ್ಷನ್ ಅದು ಕವರ್ ಮಾಡಾಯಿತು. ನಾವು ದ ಫುಡ್ ಮೆಟೀರಿಯಲ್ ಇಸ್ ಟೇಕನ್ ಇನ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ನ್ಯೂಟ್ರಿಷನ್ is used in the cells to provide energy for various life processes. Diverse organisms do this in different way. Some use oxygen to break down the glucose completely into carbon dioxide and water, whereas some use other pathway that do not involve oxygen. So ಇವಾಗ ಇಲ್ಲಿ ತನಕ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಸೊ ಇಲ್ಲಿಂದ ಇಲ್ಲಿ ತನಕ ಏನು ಹೇಳ್ತಾ ಇದ್ದಾರೆ ಅಂತ ಫಸ್ಟ್ ನೋಡೋಣ. ಇವಾಗ ಇವಾಗ ನಾವು ಏನು ನೋಡಿದ್ವಿ ಇದುವರೆಗೂ, ನ್ಯೂಟ್ರಿಷನ್ ಪಾರ್ಟ್ನ ಕವರ್ ಮಾಡಿದ್ವಿ. ಅಂದರೆ ಫುಡ್ ಬಂದು ನಾವು ಹೆಂಗೆ ತಿಂತಾ ಇದೀವಿ, ನಮ್ಮ ಆರ್ಗ್ಯಾನಿಸಮ್ಸ್ ಲೈಕ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಬಂದು ಹೆಂಗೆ ಫುಡ್ನ ಯುಟಿಲೈಸ್ ಮಾಡ್ಕೊಂಡು ಹೆಂಗೆ ಕನ್ಸ್ಯೂಮ್ ಮಾಡ್ತದೆ ಅಂತೆಲ್ಲ ನೋಡಾಯಿತು. ಇವಾಗ ಬಂದು ನಾವು ಊಟ ತಿಂತೀವಲ್ಲ, ಆ ಊಟ ಬಂದು ಎನರ್ಜಿ, ಅದರಿಂದ ನಾವು ಎನರ್ಜಿ ಡಿರೈವ್ ಮಾಡಬೇಕು ಅಲ್ವಾ, ಡಿಫ್ರೆಂಟ್ ಆಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡೋದಕ್ಕೆ. ಅಲ್ಲಿ ಬಂದು ಕೆಲವೊಂದು ಆರ್ಗ್ಯಾನಿಸಮ್ ಅದಕ್ಕೆ ಸೊ ಏನು ಮಾಡ್ತಾ ಇದೀವಿ, ಅದರಿಂದ ಎನರ್ಜಿ ಡಿರೈವ್ ಮಾಡಬೇಕಂದ್ರೆ ಆ ಮಾಲಿಕ್ಯೂಲ್ಸ್, ಆ ಸಿಂಪ್ಲೆಸ್ ಸಬ್ಸ್ಟೆನ್ಸ್ನ ಬ್ರೇಕ್ ಡೌನ್ ಮಾಡಿ ಅದರಿಂದ ನಾವು ಎನರ್ಜಿನ ಡಿರೈವ್ ಮಾಡ್ತಾ ಇದೀವಿ ಅಲ್ವಾ. ಸೊ ಇವಾಗ ಬಂದು ಕೆಲವೊಂದು ಆರ್ಗ್ಯಾನಿಸಮ್ ಏನಪ್ಪ ಅಂದರೆ ಅದು ಬ್ರೇಕ್ ಡೌನ್ ಮಾಡೋದಕ್ಕೆ ಯಾವುದನ್ನ, ನಮ್ಮ ಇದು ನ್ಯೂಟ್ರಿಯೆಂಟ್ಸ್ನ, ಅದು ಫಾರ್ ಎಕ್ಸಾಂಪಲ್ ಗ್ಲೂಕೋಸ್, ಅದನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ಏನು ಮಾಡುತ್ತೆ, ಆಕ್ಸಿಜನ್ನ ಯೂಸ್ ಮಾಡುತ್ತೆ. ವೆರಸ್ ಕೆಲವೊಂದು ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಗ್ಲೂಕೋಸ್ನ ವಿತೌಟ್ ಆಕ್ಸಿಜನ್ ಹಾಗೆ ಅದು ಬ್ರೇಕ್ ಡೌನ್ ಮಾಡುತ್ತೆ. ಓಕೆನಾ. ಸೊ ಕೆಲವೊಂದು ಆರ್ಗ್ಯಾನಿಸಮ್ ಬಂದು ಈ ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಬೇಕಂದ್ರೆ ಆಕ್ಸಿಜನ್ ಬೇಕು. ಓಕೆ, ವೆರಸ್ ಕೆಲವೊಂದು ಆರ್ಗ್ಯಾನಿಸಮ್ನಲ್ಲಿ ಏನಂದ್ರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದಕ್ಕೆ ಆಕ್ಸಿಜನ್ ಬೇಡ. ಸೊ ಇಲ್ಲಿ ಎರಡು ಥರ ಇದೆ, ಒಂದಕ್ಕೆ ಆಕ್ಸಿಜನ್ ಬೇಕು, ಇನ್ನೊಂದಕ್ಕೆ ಆಕ್ಸಿಜನ್ ಬೇಡ. ಏನಕ್ಕೆ, ಬ್ರೇಕ್ ಡೌನ್ ಮಾಡೋದಕ್ಕೆ. ಸೊ ಅದ್ರ ಬಗ್ಗೆ ಓದೋಣ. ಓಕೆ, ಸೊ ಇವಾಗ ಏನಂದ್ರೆ ದ ಫಸ್ಟ್ ಸ್ಟೆಪ್ ಇಸ್ ದ ಬ್ರೇಕ್ ಡೌನ್. ಅಲ್ಲ, ಫಸ್ಟ್ ಸ್ಟೆಪ್ ಏನು, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಗ್ಲೂಕೋಸ್ ಬಂದು 6 ಕಾರ್ಬನ್ ಮಾಲಿಕ್ಯೂಲ್ ಇಂಟು 3 ಕಾರ್ಬನ್ ಮಾಲಿಕ್ಯೂಲ್, ದಟ್ ಇಸ್ ಕಾಲ್ಡ್ ಆಸ್ ಪೈರುವೇಟ್. ಸೊ ಇಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ತದೆ ಅಂತ ಹೇಳಿದೆ ಅಲ್ಲ. ಸೊ ಫಸ್ಟ್ ಸ್ಟೆಪ್ ಏನಿದೆ, ಏನು ಇನ್ವಾಲ್ವ್ ಆಗಿದೆ, ಹೆಂಗೆ ಬ್ರೇಕ್ ಡೌನ್ ಆಗ್ತಾ ಇದೆ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಗ್ಲೂಕೋಸ್ ಬಂದು ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದೆ. ಗ್ಲೂಕೋಸ್ ಬಂದು ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದೆ. ಗ್ಲೂಕೋಸ್ ಬಂದು 6 ಕಾರ್ಬನ್, ಗ್ಲೂಕೋಸ್ ಬಂದು ಇದು ಬಂದು 6 ಕಾರ್ಬನ್, ಇದು ಬಂದು 6 ಕಾರ್ಬನ್, ವೆರಸ್ ಪೈರುವೇಟ್ ಬಂದು 3 ಕಾರ್ಬನ್ ಕಾಂಪೌಂಡ್. ಓಕೆ,
this process it takes place, this process it takes place through cytoplasm. So ಈ ಬ್ರೇಕ್ ಡೌನ್ ಎಲ್ಲಿ ನಡೀತಾ ಇದೆ, ಸೆಲ್ಸ್ ನಲ್ಲಿ ನಡೀತಾ ಇದೆ. ಸೆಲ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಅಂದ್ರೆ ಸೈಟೋಪ್ಲಾಸಮ್ ನಲ್ಲಿ ನಡೀತಾ ಇದೆ. ಓಕೆ, ಫರ್ದರ್ ದ ಪಾತ್ವೇ ಮೇ ಬಿ ಕನ್ವರ್ಟೆಡ್ ಇಂಟು ಎಥನಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಇನ್ ಈಸ್ಟ್. ಸೊ ಇವಾಗ ಏನಪ್ಪಾ ಅಂದ್ರೆ ಫಸ್ಟ್ ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ತದೆ, ಆಯ್ತಾ. ಇವಾಗ ಮೈಕ್ರೋ ಆರ್ಗ್ಯಾನಿಸಮ್, ಇವಾಗ ಏನಂದ್ರೆ ಫಸ್ಟ್ ಕ್ಲಿಯರ್ ಐಡಿಯಾ ಕೊಟ್ಬಿಡ್ತೀನಿ, ಆಮೇಲೆ ಟೆಕ್ಸ್ಟ್ ಬುಕ್ ಓದೋಣ. ಏನಪ್ಪಾ ಅಂದ್ರೆ ನಾವು ಇವಾಗ ಊಟ ತಿಂತೀವಲ್ಲ, ಅದು ಬಂದು ಬ್ರೇಕ್ ಡೌನ್ ಆಗುತ್ತೆ ನಮಗೆ ಎನರ್ಜಿ ಕೊಡೋದಕ್ಕೆ. ಫಸ್ಟ್ ಕಂಪ್ಲೀಟಾಗಿ ಡೈಜೆಷನ್ ಆಗುತ್ತೆ, ಡೈಜೆಷನ್ ಆದಮೇಲೆ ನಿಮಗೆ ಸಿಂಪಲ್ ಸಬ್ಸ್ಟೆನ್ಸ್ ಸಿಗುತ್ತೆ. ಆ ಸಿಂಪಲ್ ಸಬ್ಸ್ಟೆನ್ಸ್ನ ಇವಾಗ ಬ್ರೇಕ್ ಡೌನ್ ಮಾಡಬೇಕು. ಇವಾಗ ಸಿಂಪಲ್ ಸಬ್ಸ್ಟೆನ್ಸ್ ಯಾವ್ದು ಅಂತ ನೀವು ಕನ್ಫ್ಯೂಸ್ ಆಗಿರ್ಬೋದಲ್ಲ, ವೇಟ್ ಹೇಳ್ತೀನಿ. ಏನಂದ್ರೆ ಕಾರ್ಬೋಹೈಡ್ರೇಟ್ ಬಂದು ನಿಮಗೆ ಗ್ಲೂಕೋಸ್ ಕೊಡ್ತದೆ, ಪ್ರೋಟೀನ್ ಬಂದು ನಿಮಗೆ ಅಮೈನೋ ಆಸಿಡ್ ಕೊಡ್ತದೆ, ಫ್ಯಾಟ್ ಬಂದು ನಿಮಗೆ ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಕೊಡ್ತಾ ಇದೆ, ಆಯಿತಾ. ಸೊ ಇದು ಡೈಜೆಷನ್ ಪ್ರಾಸೆಸ್ಸಲ್ಲಿ ನಡೆಯುತ್ತೆ. ಇವಾಗ ಈ ಮಾಲಿಕ್ಯೂಲ್ಸಿಂದ ಏನು ಇದು ಬ್ರೇಕ್ ಡೌನ್ ಆಗಿ ಇದರಿಂದ ನಮಗೆ ಎನರ್ಜಿ ಸಿಗೋದು, ಆಯಿತಾ. ಅದರಿಂದ ನಮಗೆ ಎನರ್ಜಿ ಸಿಗೋದು. ಸೊ ಇವಾಗ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗಬೇಕು, ಆಯಿತಾ. ಬ್ರೇಕ್ ಡೌನ್ ಬಂದು ಎರಡು ಥರ ಆಗುತ್ತೆ. ಇವಾಗ ಹೈಯರ್ ಅನಿಮಲ್ಸ್ನಲ್ಲಿ, ನಮ್ಮ ಹ್ಯೂಮನ್ ಮ್ಯಾಮಲ್ಸ್ನಲ್ಲಿ, ಆ್ಯನಿಮಲ್ಸ್ನಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಬಂದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬ್ರೇಕ್ ಡೌನ್ ಆಗಿ ನಮಗೆ ಎನರ್ಜಿ ಕೊಡುತ್ತೆ. ಓಕೆ, ವೆರಸ್ ಮೈಕ್ರೋ ಆರ್ಗ್ಯಾನಿಸಮ್ನಲ್ಲಿ ಅದಕ್ಕೆ ಆಕ್ಸಿಜನ್ ಬೇಡ. ಫಾರ್ ಎಕ್ಸಾಂಪಲ್ ಈಸ್ಟ್ ಅದೇನು ಮಾಡ್ತದೆ, ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡ್ತದೆ, ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿ ಎನರ್ಜಿ ಕೊಡ್ತದೆ, ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಕೂಡ ಕೊಡ್ತದೆ. ಓಕೆ, ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. ಸೊ ಇಲ್ಲಿ ಏನಪ್ಪಾ ಅಂದರೆ ಪೈರುವೇಟ್ ಮೇ ಬಿ ಕನ್ವರ್ಟೆಡ್ ಇಂಟು ಎಥನಾಲ್. ಸೊ ಇಲ್ಲಿ ಈಸ್ಟ್ನಲ್ಲಿ ಏನಾಗ್ತದೆ, ಪೈರುವೇಟ್ ಬಂದು ಎಥನಾಲ್ ಆಗಿ ಕನ್ವರ್ಟ್ ಆಗ್ತದೆ, ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗ್ತದೆ. ಓಕೆ, ಸೊ ದಿಸ್ ಪ್ರಾಸೆಸ್ ಎಲ್ಲಿ ನಡೆಯುತ್ತೆ, ಈಸ್ಟಲ್ಲಿ ನಡೆಯುತ್ತೆ ಡ್ಯೂರಿಂಗ್ ಪ್ರಾಸೆಸ್ ಆಫ್ ಫರ್ಮೆಂಟೇಷನ್. So since this it takes place in the absence of oxygen, ಇಲ್ಲಿ ಆಕ್ಸಿಜನ್ ಇರಲಿಲ್ಲ, ಅದಕ್ಕೆ ಏನಂತ ಕರಿತೀವಿ, ಇದನ್ನ ಬಂದು anaerobic respiration ಅಂತ ಕರಿತೀವಿ. Whereas the breakdown of pyruvate using oxygen takes place in mitochondria, and ಈ processನ ಏನಂತ ಕರಿತೀವಿ, that pyruvate ಅಲ್ಲಿ ನಡೆಯುತ್ತಲ್ಲ ಅದನ್ನ ಏನಂತ ಕರಿತೀವಿ, we call that as aerobic respiration. ಆ pyruvate ಬಂದು in the presence of oxygen breakdown ಆಗ್ತದೆ ಅಂತ ಹೇಳಿದಲ್ಲ, ಅದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬ್ರೇಕ್ ಡೌನ್ ಅಂದರೆ ವಿ ಕಾಲ್ ದಟ್ ಆಸ್ ಏರೋಬಿಕ್ ರೆಸ್ಪಿರೇಷನ್. ಸಿ ಇವಾಗ ಯಾಕೆ ಇದು ಬರ್ತಾ ಇಲ್ಲ ಅಂತ ಏನಂದರೆ ನಾನು ಫಸ್ಟ್ ಪೆನ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆಸ್ಪಿರೇಷನಲ್ಲಿ ಏನಾಗ್ತದೆ, ರೆಸ್ಪಿರೇಷನಲ್ಲಿ ಏನಾಗ್ತದೆ, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಇಲ್ಲಿ ಏನಾಗ್ತದೆ, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತದೆ. ಸೊ ಇವಾಗ ಕೆಲವೊಂದ್ರಲ್ಲಿ ರೆಸ್ಪಿರೇಷನ್ ಬಂದು ಎರಡು ಥರ ಇದೆ. ಇವಾಗ ಈ ಗ್ಲೂಕೋಸ್ ಬಂದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬ್ರೇಕ್ ಡೌನ್ ಆದರೆ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ, ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆಯ್ತಾನೆ ಏನಾಗುತ್ತೆ, ಆನ್ ಏರೋಬಿಕ್ ಅಂತ ಕರಿತೀವಿ, ಅನರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಏರೋಬಿಕ್ ರೆಸ್ಪಿರೇಷನ್ ಎಲ್ಲಿ ನಡೀತದೆ, ಫಸ್ಟ್ ಸ್ಟೆಪ್ ಏನು, ಫಸ್ಟ್ ಸ್ಟೆಪ್ ಎರಡರಲ್ಲೂ ಕಾಮನ್. ಏನಾಗುತ್ತೆ, ಗ್ಲೂಕೋಸ್ ಬಂದು ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದೆ, ಎಲ್ಲಿ, ಸೆಲ್ನಲ್ಲಿ, ಸೈಟೋಪ್ಲಾಸಮ್ನಲ್ಲಿ. ಇದು ಇಲ್ಲಿ ಬಂದು ಮೈಟೋಕಾಂಡ್ರಿಯಾ ಇದೆ ಅಂತ ಅನ್ಕೊಳ್ಳಿ, ಇದು ಮೈಟೋಕಾಂಡ್ರಿಯಾ, ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದೆ ಎಲ್ಲಿ, ಸೈಟೋಪ್ಲಾಸಮ್ ಅಲ್ಲಿ. ಆಮೇಲೆ ಇದು ಬಂದು ಮೈಟೋಕಾಂಡ್ರಿಯಾ. ಇವಾಗ ಪೈರುವೇಟ್ ಬಂದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬ್ರೇಕ್ ಡೌನ್ ಆಗಬೇಕಂದ್ರೆ ಮೈಟೋಕಾಂಡ್ರಿಯಾಗೆ ಹೋಗಬೇಕು. ಸೊ ಇದು ಬಂದು ಯುವರ್ ಏರೋಬಿಕ್ ರೆಸ್ಪಿರೇಷನ್. ಇನ್ ಕೇಸ್ ಅನರೋಬಿಕ್ ರೆಸ್ಪಿರೇಷನ್ ಅಂದರೆ ಸೈಟೋಪ್ಲಾಸಮ್ನಲ್ಲಿ ಪೈರುವೇಟ್ ಬಂದು ಬ್ರೇಕ್ ಡೌನ್ ಆಗುತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಕ್ಲಿಯರ್, ಅರ್ಥ ಆಯ್ತಾ? ಸೊ ಇವಾಗ ಬಂದು ಅದನ್ನೇ ಇಲ್ಲಿ ಹೇಳ್ತಾ ಇರೋದು ನಾವು. ಇಲ್ಲಿ ಏನಾಗ್ತದೆ, ದ ಪ್ರಾಸೆಸ್ ಇಲ್ಲಿ ಏನು ಹೇಳ್ತಿದ್ರೆ, ದಿಸ್ ಪ್ರಾಸೆಸ್ breaks up 3 carbon pyruvate molecule to give 3 molecule of carbon dioxide. Okay, ಆಮೇಲೆ the other product is water. Okay, since this process takes place in the presence of air, it is called as aerobic respiration. ಕ್ಲಿಯರ್? ಸೊ ರೆಸ್ಪಿರೇಷನ್ ಅಲ್ಲಿ ಎರಡು ಥರ ಇದೆ, ಏರೋಬಿಕ್ ರೆಸ್ಪಿರೇಷನ್, ಅನರೋಬಿಕ್ ರೆಸ್ಪಿರೇಷನ್. ಅನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ತದೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಅದು ಬಂದು ಕಂಪ್ಲೀಟ್ ಆಗಿ ಸೈಟೋಪ್ಲಾಸಮ್ನಲ್ಲೇ ನಡೀತದೆ. ವರಸ್ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನಾಗ್ತದೆ, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತದೆ, ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದೆ ಫಸ್ಟ್, ಅದು ಬಂದು ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಆಮೇಲೆ ಬಂದು ಪೈರುವೇಟ್ ಬಂದು ಮೈಟೋಕಾಂಡ್ರಿಯಾಗೆ ಎಂಟರ್ ಆಗುತ್ತೆ. ಯಾಕೆ ಅಂದರೆ ಆಕ್ಸಿಜನ್ ಬೇಕು. ಸೊ ಪೈರುವೇಟ್ ಬಂದು ಬ್ರೇಕ್ ಡೌನ್ ಆಗಿ ಎನರ್ಜಿ ಕೊಡ್ತಾ ಇದೆ. ಓಕೆ, ಸೊ ಇದನ್ನ ಬಂದು ಏರೋಬಿಕ್ ರೆಸ್ಪಿರೇಷನ್ ಅಂತ ಕರೆಯೋದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇದರಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ನಿಮಗೆ
ಸಿ ಏರೋಬಿಕ್ ರೆಸ್ಪಿರೇಷನಲ್ಲಿ ನಿಮಗೆ 36 ATP ಸಿಗುತ್ತೆ. 36 ATP ಸಿಗುತ್ತೆ ಎಲ್ಲಿ ಏರೋಬಿಕ್ ರೆಸ್ಪಿರೇಷನಲ್ಲಿ. ವೆರಸ್ ಇನ್ ಆನರೋಬಿಕ್ನಲ್ಲಿ ಏನಾಗುತ್ತೆ ಅಂದರೆ ಆನರೋಬಿಕ್ನಲ್ಲಿ ಜಸ್ಟ್ 2 ATP ಸಿಗ್ತದೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬ್ರೇಕ್ ಡೌನ್ ಆಯ್ತಂದ್ರೆ ಜಾಸ್ತಿ ಎನರ್ಜಿ ಸಿಗುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಎನರ್ಜಿ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬ್ರೇಕ್ ಡೌನ್ ಆಯ್ತಂದ್ರೆ ಎನರ್ಜಿ ಜಾಸ್ತಿ ಸಿಗುತ್ತೆ. ವೆರಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಬ್ರೇಕ್ ಡೌನ್ ಆಯ್ತಂದ್ರೆ ಜಸ್ಟ್ 2 ATP ಸಿಗುತ್ತೆ. ಓಕೆ, ಕ್ಲಿಯರ್? ಓಕೆ ಫೈನ್. ಸೊ ಇವಾಗ ಬಂದು ನೆಕ್ಸ್ಟ್ ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಅಂದರೆ ನಾವು ದ ರಿಲೀಸ್ ಆಫ್ ಎನರ್ಜಿ ಇನ್ ಏರೋಬಿಕ್ ರೆಸ್ಪಿರೇಷನ್ ಇಸ್ ಲಾಟ್ ಗ್ರೇಟರ್ ದನ್ ಆನರೋಬಿಕ್ ರೆಸ್ಪಿರೇಷನ್. ಹೇಳ್ತಲ್ಲ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ 36 ATP, ವೆರಸ್ ಇನ್ ಆನರೋಬಿಕ್ ರೆಸ್ಪಿರೇಷನ್ ಇಟ್ ಇಸ್ ಜಸ್ಟ್ 2 ATP. ಓಕೆ, ಸೊ ಸಮ್ ಟೈಮ್ಸ್ ವೆನ್ ದೇರ್ ಇಸ್ ಲ್ಯಾಕ್ ಆಫ್ ಆಕ್ಸಿಜನ್ ಇಲ್ಲ ಅಂದರೆ ಏನಾಗುತ್ತೆ, ನಮ್ಮ ಮಸಲ್ ಸೆಲ್ಸ್ನಲ್ಲಿ ಏನಾಗುತ್ತೆ ಆನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ನಾನು ಹೇಳ್ತಲ್ಲ, ಏರೋಬಿಕ್ ರೆಸ್ಪಿರೇಷನ್, ಅನಾರೋಬಿಕ್ ರೆಸ್ಪಿರೇಷನ್ ಯೂಶಲಿ ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಬಟ್ ಒಂದೊಂದ್ಸಲಿ ಮಸಲ್ ಸೆಲ್ಸ್ನಲ್ಲಿ ಏನಾಗುತ್ತೆ, ಇವಾಗ ವರ್ಕೌಟ್ ಎಲ್ಲ ಮಾಡ್ಬೇಕಾದ್ರೆ ಏನಾಗುತ್ತೆ, ನೀವು ಬಂದು ಲೈಕ್ ತುಂಬ ಎನರ್ಜಿ ಬೇಕಲ್ಲ, ಮಸಲ್ ಕಾಂಟ್ರಾಕ್ಟ್ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು. ಸೊ ಅಲ್ಲಿ ಏನಾಗುತ್ತೆ, ಎನರ್ಜಿ ಬೇಕು. ಸೊ ಅಲ್ಲಿ ಏನಾಗಬೇಕು, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗಬೇಕು ಎನರ್ಜಿನ ರಿಲೀಸ್ ಮಾಡೋದಕ್ಕೆ. ಬಟ್ ಮಸಲ್ ಸೆಲ್ಸ್ನಲ್ಲಿ ಆಕ್ಸಿಜನ್ ಇಲ್ಲ. ಸೊ ಅಲ್ಲಿ ಬಂದು ಏನಾಗುತ್ತೆ, ಅನಾರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಸೊ ಆ ರೆಸ್ಪಿರೇಷನಲ್ಲಿ ಏನಾಗುತ್ತೆ, ಅನಾರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗ್ತದೆ ಅಂದರೆ ಗ್ಲೂಕೋಸ್ ಬಂದು ಫಸ್ಟ್ ಪೈರುವೇಟಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಪೈರುವೇಟ್ ಬಂದು ಬ್ರೇಕ್ ಡೌನ್ ಆಗಿ ಏನು ಕೊಡ್ತಾ ಇದೆ ಅಂದರೆ ಲ್ಯಾಕ್ಟಿಕ್ ಆಸಿಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು 2 molecules ಆಫ್ ATP ಬರ್ತದೆ. ಸೊ ಇಲ್ಲಿ ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗ್ತದೆ ಜಾಸ್ತಿ. ಆಸ್ ಎ ರಿಸಲ್ಟ್ ಏನಾಗುತ್ತೆ, ಮಸಲ್ ಸೆಲ್ಸ್ನಲ್ಲಿ ಬಂದು ಲ್ಯಾಕ್ಟಿಕ್ ಆಸಿಡ್ ಅಕ್ಯುಮುಲೇಟ್ ಆಗುತ್ತೆ. ಆಸ್ ಎ ರಿಸಲ್ಟ್ ಏನಾಗುತ್ತೆ, ನಿಮಗೆ ಮಸಲ್ ಕ್ರಾಂಪ್ಸ್ ಆ ಥರ ಎಲ್ಲ ಫೇಸ್ ಆಗುತ್ತೆ, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಆಗುತ್ತೆ, ಮಸಲ್ ಇಟ್ಕೊಳ್ಳೋದು ಅದೆಲ್ಲ ಆಗುತ್ತೆ. ಓಕೆ, ಸೊ ಅದಕ್ಕೆ ಬಂದು ವರ್ಕೌಟ್ ಎಲ್ಲ ಮಾಡ್ಬೇಕಾದ್ರೆ ನಿಮಗೆ ಸಡನ್ ಮಸಲ್ ಇಟ್ಕೊಳ್ಳೋದು ಅದೆಲ್ಲ ಯಾಕಾಗುತ್ತೆ ಅಂದರೆ ಅಲ್ಲಿ ಬಂದು ಲ್ಯಾಕ್ಟಿಕ್ ಆಸಿಡ್ ಬಂದು ಜಾಸ್ತಿ ಅಕ್ಯುಮುಲೇಟ್ ಆಗ್ತದೆ ಅದಕ್ಕೆ. ಓಕೆ, ಅದನ್ನ ಇವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಏನಕ್ಕೆ ಅಂದರೆ ಏನಾಗುತ್ತೆ, ಅಲ್ಲಿ ಜಾಸ್ತಿ ಏನು ಬಿಲ್ಡಪ್ ಆಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ. ಆಸ್ ಎ ರಿಸಲ್ಟ್ ಏನಾಗುತ್ತೆ, ಕ್ರಾಂಪ್ಸ್ ಇಟ್ಕೊಳ್ಳುತ್ತೆ ಮಸಲ್ಸ್ನಲ್ಲಿ. ಕ್ಲಿಯರ್? ಸೊ ಇಲ್ಲಿ ಬಂದು ಇವರೇ ಕೊಟ್ಟಿದ್ದಾರೆ, ಇದು ನೋಡಿ ಅರ್ಥ ಆಗುತ್ತೆ. ಇದಿಷ್ಟು ಬಂದು ಎಲ್ಲಿ ನಡೀತದೆ, ಇನ್ ಸೈಟೋಪ್ಲಾಸಮ್. ಗ್ಲೂಕೋಸ್ ಬಂದು ಪೈರುವೇಟಾಗಿ ಬ್ರೇಕ್ ಡೌನ್ ಆಗ್ತದೆ ಸೈಟೋಪ್ಲಾಸಮ್ನಲ್ಲಿ. ಇನ್ ಕೇಸ್ ಮೈಕ್ರೋ ಆರ್ಗ್ಯಾನಿಸಮ್ನಲ್ಲಿ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಾಗ್ತದೆ, ಎಥನಾಲ್ ಕೊಡ್ತದೆ, ಕಾರ್ಬನ್ ಡೈಆಕ್ಸೈಡ್ ಕೊಡ್ತದೆ, ಎನರ್ಜಿ ಕೊಡ್ತದೆ. ಪೈರುವೇಟ್ ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಮಸಲ್ ಸೆಲ್ಸ್ ಏನಾಗ್ತದೆ, ಲ್ಯಾಕ್ಟಿಕ್ ಆಸಿಡ್ ಎನರ್ಜಿ ಕೊಡ್ತದೆ ಮತ್ತು ಕಾರ್ಬನ್ ಮಾಲಿಕ್ಯೂಲ್ ಕೊಡ್ತದೆ. ಸೊ ಇದು 3 ಕಾರ್ಬನ್ ಮಾಲಿಕ್ಯೂಲ್ ಲ್ಯಾಕ್ಟಿಕ್ ಆಸಿಡ್. ಓಕೆ, ಆಮೇಲೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಿ ನಡೀತದೆ, ಮೈಟೋಕಾಂಡ್ರಿಯಲ್ಲಿ ನಡೀತದೆ. ಅಲ್ಲಿ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿನ ಕೊಡ್ತದೆ. ಕ್ಲಿಯರ್? ಓಕೆ, ಸೊ ಏನಿಲ್ಲ. ಸೊ ನೀವು ಪಾಯಿಂಟ್ಸ್ ಏನೇನು ಬರಿಬೇಕಂದ್ರೆ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೆಸ್ಪಿರೇಷನ್ ಅದೆಲ್ಲ ಏನು ಅಂತ. ಇಲ್ಲಿ ಜಸ್ಟ್ NCERT ಲೈನ್ ಬೈ ಲೈನ್ ಓದಲೇಬೇಕು, ಸೊ ದಟ್ ನಿಮ್ಮ ಬೇಸ್ಮೆಂಟ್, ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗೋದಕ್ಕೆ. ಅದಕ್ಕೆ ಲೈನ್ ಬೈ ಲೈನ್ ಓದುತ್ತಾ ಇರೋದು. ಓಕೆ, ಸೊ ನೀವು ಬಂದು ಇಷ್ಟೊಂದು ಪಾಯಿಂಟ್ಸ್ ಬರೆಯೋದು ಬೇಡ, ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ನಿಮ್ಗೆ ಆಲ್ರೆಡಿ ನಾನು ರೆಸ್ಪಿರೇಷನ್ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಲೈಫ್ ಪ್ರೊಸೆಸ್ ಚಾಪ್ಟರ್. ಸೊ ನೀವು ಬಂದು ಅಲ್ಲಿ ರೆಫರ್ ಮಾಡ್ಕೊಬೋದು, ಅಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದರಿಂದ ನೋಟ್ಸ್ ಮಾಡ್ಬೋದು. ಆಲ್ವೇಸ್ ಇನ್ ಕೇಸ್ ಯು ವಾಂಟ್ ನೋಟ್ಸ್, ದೆನ್ ನೀವು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ದಟ್ ನೋಟ್ಸ್ ಬೇಕು ಅಂತ, ವಿಲ್ ಪ್ರೊವೈಡ್ ಯು ನೋಟ್ಸ್. ಕ್ಲಿಯರ್? ಓಕೆ, ಸೊ ಇವಾಗ ಏನಂದರೆ ದ ಎನರ್ಜಿ ರಿಲೀಸ್ ಡ್ಯೂರಿಂಗ್ ಸೆಲ್ಯುಲರ್ ರೆಸ್ಪಿರೇಷನ್ ಇಸ್ ಇಮಿಡಿಯೇಟ್ಲಿ ಯೂಸ್ ಟು ಸಿಂಥಸೈಸ್ ಏನು ಮಾಲಿಕ್ಯೂಲ್ ದಟ್ ಇಸ್ ಕಾಲ್ಡ್ ಎಸ್ ATP. ಸೊ ಇವಾಗ ಎನರ್ಜಿ ರಿಲೀಸ್ ಆಗಿದೆ ಏನು ಫಾರ್ಮ್ ಮಾಡ್ತದೆ, ATP ಫಾರ್ಮ್ ಮಾಡ್ತದೆ, ವಿಚ್ ಇಸ್ ಯೂಸ್ ಟು ಫ್ಯೂಯಲ್ ಆಲ್ ಅದರ್ ಆಕ್ಟಿವಿಟೀಸ್ ಇನ್ ದ ಸೆಲ್ಸ್. Okay, in this process the ATP is broken down, giving rise to a fixed amount of energy which can drive the endothermic reactions taking place in the cell. So ಈಗ ಎನರ್ಜಿ ರಿಲೀಸ್ ಆಗ್ತದಲ್ಲ, ಇವಾಗ ಏರೋಬಿಕ್ ರೆಸ್ಪಿರೇಷನ್ ಇಂದ ನಿಮ್ಗೆ ಏನು ಸಿಗ್ತದೆ, ಎನರ್ಜಿ ಸಿಗ್ತದೆ. ಆ ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡು ATPನ ಫಾರ್ಮ್ ಮಾಡ್ತದೆ ಎಲ್ಲಿ, ನಮ್ಮ ಸೆಲ್ಸ್ನಲ್ಲಿ, ಇದು ಸೆಲ್ಯುಲರ್ ರೆಸ್ಪಿರೇಷನಲ್ಲಿ. ಓಕೆ, ಸೊ ಏನಾಗ್ತದೆ, ಈ ಎನರ್ಜಿ ಏನು ಫಾರ್ಮ್ ಮಾಡ್ತದೆ, ATP. ಸೊ ATP ಬಂದು ಫ್ಯೂಯಲ್ ಆಗಿ ಯೂಸ್ ಮಾಡೋದು. ಸೊ ಇವಾಗ ಬೇರೆ ಬಾಡಿ ಪಾರ್ಟ್ಸ್ಗೆಲ್ಲ ಡಿಫ್ರೆಂಟ್. ಇವಾಗ ನಿಮ್ಗೆ ಎನರ್ಜಿ ಬೇಕಂದ್ರೆ ಏನಾಗುತ್ತೆ, ಈ ATP ಇಸ್ ನಥಿಂಗ್ ಬಟ್ ಅಡಿನೋಸಿನ್ ಟ್ರಯೋಸ್ಫಾಸ್ಫೇಟ್. ಸೊ ಅಲ್ಲಿ 3 ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಇರ್ತವೆ ಆಯ್ತಾ, ಟರ್ಮಿನಲ್ ಪಾರ್ಟ್ನಲ್ಲಿ ಅಡಿನೋಸಿನಲ್ಲಿ. ಸೊ 1 by 1 ಫಾಸ್ಫೇಟ್ ಬ್ರೇಕ್ ಆಗ್ತಾ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಆ ಥರ ನಮ್ಮ ಬಾಡಿ ಬಂದು ATP ಇಂದ ಎನರ್ಜಿನ ಡಿರೈವ್ ಮಾಡ್ತದೆ. ಸೊ ಈ ATP ಹೆಂಗೆ ಬಂತು, ನಮ್ಮ ರೆಸ್ಪಿರೇಷನಲ್ಲಿ ಏನಾಗ್ತದೆ, ಗ್ಲೂಕೋಸ್ ಎಲ್ಲ ಬ್ರೇಕ್ ಡೌನ್ ಆಗಿ ನಮ್ಗೆ ಎನರ್ಜಿ ಕೊಡ್ತದಲ್ಲ, ಆ ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡು ATP ಫಾರ್ಮ್ ಆಗಿರುತ್ತೆ. ಸೊ ATP ಬಂದು ನಥಿಂಗ್ ಬಟ್ ಎನರ್ಜಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP. ಆಮೇಲೆ ನಮ್ಮ ಬಾಡಿಗೆ ಯಾವಾಗ ಬೇಕೋ ಅದು ATP ಇಂದ ಎನರ್ಜಿನ ಡಿರೈವ್ ಮಾಡ್ತದೆ. ಕ್ಲಿಯರ್? ಸೊ ಇವಾಗ ಏನು ATPನ ಏನಂತ ಕರಿತೀವಿ, ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ ಕೂಡ, ಇಟ್ ಇಸ್ ದ ಎನರ್ಜಿ ಕರೆನ್ಸಿ ಅಂತ ಕೂಡ ಕರಿತೀವಿ ಫಾರ್ ಮೋಸ್ಟ್ ಸೆಲ್ಯುಲರ್ ರೆಸ್ಪಿರೇಷನ್. ಸೊ ದ ಎನರ್ಜಿ ರಿಲೀಸ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ರೆಸ್ಪಿರೇಷನ್ ಇಸ್ ಯೂಸ್ ಟು ಮೇಕ್ ಅನ್ ATP. ಹೇಳ್ದೆಲ್ಲ ಎನರ್ಜಿ ರಿಲೀಸ್ ಆಗಿರೋದು ಏನಾಗ್ತದೆ, ATP ಮಾಲಿಕ್ಯೂಲ್ ಮಾಡೋದ್ರಲ್ಲಿ ಯುಟಿಲೈಸ್ ಆಗ್ತದೆ. ಆಮೇಲೆ ಏನಾಗ್ತದೆ,
ಫ್ರಮ್ ADP ಆ್ಯಂಡ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್. ಹೇಳ್ತಲ್ಲ ಫಸ್ಟು ಅಡಿನೋಸಿನ್ ಡಯೋಸ್ಫಾಸ್ಫೇಟ್ ಆಗಿರುತ್ತೆ. ಸೊ 1 ಫಾಸ್ಫೇಟ್ ಹೋಗಿ ಆಡ್ ಆದಾಗ ಇಲ್ಲಿ ಏನಾಗುತ್ತೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಬರುತ್ತೆ. ಓಕೆ, ಸೊ ಎಂಡೋಥರ್ಮಿಕ್ ಪ್ರಾಸೆಸ್ ಇನ್ ದ ಸೆಲ್ ದೆನ್ ಯೂಸ್ ದಿಸ್ ATP ಟು ಡಿರೈವ್ ದ ರಿಯಾಕ್ಷನ್, ಟು ಡ್ರೈವ್ ದ ರಿಯಾಕ್ಷನ್. ವೆನ್ ದ ಟರ್ಮಿನಲ್ ಫಾಸ್ಫೇಟ್ linkage in the ATP is broken using water. So ಏನು ATP ಹೇಳ್ದಲ್ಲ ಅದರಲ್ಲಿ 3 ಫಾಸ್ಫೇಟ್ ಇದೆ. ಅಡಿನೋಸಿನ್ ಅದರಲ್ಲಿ ಏನಿದೆ 3 ಫಾಸ್ಫೇಟ್ ಇರುತ್ತೆ ಇದಕ್ಕೆ, ಆಯ್ತಾ. ಸೊ ಇವಾಗ ಒಂದೊಂದು ಬ್ರೇಕ್ ಮಾಡಿದಾಗ್ಲೂ ಏನಾಗುತ್ತೆ ಎನರ್ಜಿ ರಿಲೀಸ್ ಆಗುತ್ತೆ. ಎಷ್ಟು ಎನರ್ಜಿ ರಿಲೀಸ್ ಆಗ್ತದೆ? 30.5 ಕಿಲೋ ಜೋಲ್ಸ್ ಪರ್ ಮೋಲ್ ಅಷ್ಟು ಎನರ್ಜಿ ರಿಲೀಸ್ ಆಗ್ತದೆ. ಓಕೆ, ಸೊ ಇವಾಗ ಇದು ಬ್ರೇಕ್ ಡೌನ್ ಮಾಡೋದಕ್ಕೆ ನಿಮ್ಗೆ ಏನು ಬೇಕು? ವಾಟರ್ ಬೇಕು. ವಾಟರ್ ಇದ್ರೇ ಇದು ಬ್ರೇಕ್ ಡೌನ್ ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ಇವಾಗ ಏನಪ್ಪ ಅಂದರೆ, ಸೊ ಹಾಗೆ ಎನರ್ಜಿ ಇದು ರಿಲೀಸ್ ಆಗ್ತದೆ ಅಲ್ಲ, ಇದು ನ್ಯೂಟ್ರಿಯೆಂಟ್ಸಿಂದ. ಅದು ಹೆಂಗೆ ರಿಲೀಸ್ ಆಗ್ತದೆ? ಥ್ರೂ ಯೋರ್ ಪ್ರಾಸೆಸ್ ದಟ್ ಇಸ್ ಕಾಲ್ಡ್ ಎಸ್ ರೆಸ್ಪಿರೇಷನ್. ಆಮೇಲೆ ಈ ರಿಲೀಸ್ ಆಗಿರೋ ಎನರ್ಜಿಯಿಂದ ಏನು ಆ ಎನರ್ಜಿ ಏನು ಇದು ಮಾಡ್ತದೆ? ಇದು ATP ಫಾರ್ಮ್ ಅಂತ. ಎನರ್ಜಿ ರಿಲೀಸ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ರೆಸ್ಪಿರೇಷನ್ ಇಸ್ ಯೂಸ್ ಟು ಮೇಕ್ ATP. ಆಮೇಲೆ ಹೆಂಗೆ ATP ಹೆಂಗೆ ಫಾರ್ಮ್ ಆಗ್ತದೆ? ಆಲ್ರೆಡಿ ADP ಇರುತ್ತೆ, ಅಡಿನೋಸಿನ್ ಡೈಫಾಸ್ಫೇಟ್ ಇರುತ್ತೆ, ಅದಕ್ಕೆ ಹೋಗಿ ಇನ್ನೊಂದು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಜಾಯ್ನ್ ಆಗುತ್ತೆ. ಓಕೆ, ಆಮೇಲೆ ಅದು ಬಂದು ಕಂಪ್ಲೀಟ್ ATP ಏನು ಇಟ್ ಇಸ್ ಯೂಸ್ಡ್ ಆಸ್ ಫ್ಯೂಯಲ್. ಇವಾಗ ಬೇರೆ ಏನಾದ್ರು ಲೈಕ್ ನಿಮ್ಮ ಬಾಡಿನಲ್ಲಿ ಆಕ್ಟಿವಿಟೀಸ್ ಅದಕ್ಕೆ ಎನರ್ಜಿ ಬೇಕು ಅಂತ ಅನ್ಕೋ, ಮೇ ಬಿ ಫಾರ್ ಸೆಲ್ಯುಲರ್ ರಿಪೇರ್ ಇಲ್ಲ ಪ್ರೋಟೀನ್ ಸಿಂಥಸಿಸ್ ಇಲ್ಲ ಡಿಫ್ರೆಂಟ್ ಅದರ್ ಆಕ್ಟಿವಿಟೀಸ್ಗೆ ಏನು ಇವಾಗ ನಿಮ್ಗೆ ಎನರ್ಜಿ ಬೇಕು, ಅದು ಎಲ್ಲಿಂದ ಡಿರೈವ್ ಮಾಡ್ತಾರೆ? ಫ್ರಮ್ ಯುವರ್ ATP. ಸೊ ಒನ್ ಟೈಮ್ ಇದು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಇದು ಬ್ರೇಕ್ ಆದಾಗ ಎಷ್ಟು ರಿಲೀಸ್ ಆಗ್ತದೆ ಎನರ್ಜಿ? 30.5 ಕಿಲೋ ಜೋಲ್ಸ್ ಪರ್ ಮೋಲ್. Okay, so think of how a battery can provide energy for many different kinds of uses. It can be used to obtain mechanical energy, okay, light energy, electrical energy and so on. So similarly ATP can be used in the cells for the contraction of muscle. So ಏನಕ್ಕೆ ಯೂಸ್ ಆಗ್ತದೆ? See, contraction of muscle, protein synthesis, conduction of nervous impulse and many other activities. So ಎಷ್ಟೊಂದು ಆಕ್ಟಿವಿಟೀಸ್ ನಡೀತಿರೋದು, ಅದಕ್ಕೆ ಬಂದು ATP ಬೇಕು. ಓಕೆ, ATP ನಲ್ಲಿ ಏನಿದೆ? ಎನರ್ಜಿ ಇದೆ. ಓಕೆ, ಸೊ ಈ ಎನರ್ಜಿ ನಮ್ಗೆ ಎಲ್ಲಿಂದ ಸಿಗ್ತದೆ? ಥ್ರೂ ದ ಪ್ರಾಸೆಸ್ ಆಫ್ ರೆಸ್ಪಿರೇಷನ್. ಕ್ಲಿಯರ್? ಫೈನ್. ಸೊ ಸಿನ್ಸ್ ದ ಏರೋಬಿಕ್ ರೆಸ್ಪಿರೇಷನ್ ಪಾತ್ವೇ ಡಿಪೆಂಡ್ಸ್ ಆನ್ ಆಕ್ಸಿಜನ್, ದ ಏರೋಬಿಕ್ ಆರ್ಗ್ಯಾನಿಸಮ್ ನೀಡ್ಸ್ ಟು ಎನ್ಶೋರ್ ದ್ಯಾಟ್ ದೇರ್ ಇಸ್ ಸಫಿಷಿಯಂಟ್ ಇಂಟೇಕ್ ಆಫ್ ಆಕ್ಸಿಜನ್. ಓಕೆ, ಆಮೇಲೆ ಏನಂದರೆ ವಿ ಹ್ಯಾವ್ ಸೀನ್ ದ್ಯಾಟ್ ದ ಪ್ಲಾಂಟ್ ಎಕ್ಸ್ಚೇಂಜ್ ಗ್ಯಾಸಸ್ ಥ್ರೂ ಸ್ಟೊಮ್ಯಾಟಮ್ ಆ್ಯಂಡ್ ಲಾರ್ಜ್ internal cellular spaces ensure that all the cells are in contact with the air, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಆರ್ ಎಕ್ಸಿಜನ್. ನಥಿಂಗ್ ಬಟ್ ಇಲ್ಲಿ ತನಕ ಏನು ಹೇಳ್ತಾ ಇದಾರೆ ಅಂದರೆ, ಇವಾಗ ಬಂದು ಇನ್ ಜನರಲ್ ನಾವು ನೋಡಿದ್ವಿ ರೆಸ್ಪಿರೇಷನ್ ಅಂದರೆ ಏನು, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತಿತ್ತು ಟು ಗಿವ್ ಯು ಎನರ್ಜಿ. ಸೊ 2 ಥರ ಇದೆ ರೆಸ್ಪಿರೇಷನ್, ಏರೋಬಿಕ್ ರೆಸ್ಪಿರೇಷನ್, ಅನಾರೋಬಿಕ್ ರೆಸ್ಪಿರೇಷನ್. ಅನಾರೋಬಿಕ್ ರೆಸ್ಪಿರೇಷನಲ್ಲಿ ಆಕ್ಸಿಜನ್ ಬೇಡ ಗ್ಲೂಕೋಸ್ ಬ್ರೇಕ್ ಡೌನ್ ಮಾಡೋದಕ್ಕೆ, ಬಟ್ ಅಲ್ಲಿ ಬಂದು ಎನರ್ಜಿ ಜಸ್ಟ್ 2 ATP ಸಿಗ್ತಾ ಇತ್ತು. ವೆರಸ್ ಇನ್ ಏರೋಬಿಕ್ ರೆಸ್ಪಿರೇಷನಲ್ಲಿ ಏನು, ಗ್ಲೂಕೋಸ್ ಬ್ರೇಕ್ ಡೌನ್ ಮಾಡೋದಕ್ಕೆ ಆಕ್ಸಿಜನ್ ಬೇಕು. ಓಕೆ, ಫಸ್ಟ್ ಬಂದು ಸೈಟೋಪ್ಲಾಸಮ್ನಲ್ಲಿ ನಡೀತಾ ಇತ್ತು, ಆಮೇಲೆ ಬಂದು ಮೈಟೋಕಾಂಡ್ರಿಯಾಗೆ ಎಂಟರ್ ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿ ನಿಮಗೆ ಎನರ್ಜಿ ಜಾಸ್ತಿ ಸಿಗ್ತಾ ಇತ್ತು, ಎಷ್ಟು? 36 ATP. ಸೊ ಈ ಎನರ್ಜಿ ರಿಲೀಸ್ ಆಗಿರುತ್ತಲ್ಲ, ಆ ಎನರ್ಜಿ ಬಂದು ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP ಆಗಿ ಅದು ಸ್ಟೋರ್ ಆಗಿರುತ್ತೆ. ಸೊ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ನಡೀತಾ ಇರ್ತಾವಲ್ಲ, ಅಂದರೆ ಇವಾಗ ಮಸಲ್ ಇವಾಗ ಹೇಳ್ದಲ್ಲ ಓಡಬೇಕು, ಮೂವ್ಮೆಂಟ್ಗೆಲ್ಲ ಏನು ಮಸಲ್ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗಬೇಕು, ಅಲ್ಲಿ ಎನರ್ಜಿ ಬೇಕು. ಪ್ರೋಟೀನ್ ಸಿಂಥಸೈಸ್ ಮಾಡೋದಕ್ಕೆ ಎನರ್ಜಿ ಬೇಕು, ನರ್ವ್ ಇಂಪಲ್ಸ್ನ ಇಂಡಕ್ಟ್ ಮಾಡೋದಕ್ಕೆ ಎನರ್ಜಿ ಬೇಕು, ರೈಟ್? ಸೊ ಥರ ಎಷ್ಟೊಂದು ಆಕ್ಟಿವಿಟೀಸ್ಗೆ ಎನರ್ಜಿ ಬೇಕು, ಆವಾಗ ಬಂದು ATP ಬಂದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತನಕ ಅಷ್ಟೇ ಹೇಳಿರೋದು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ಪ್ಲಾಂಟ್ಸ್ನಲ್ಲಿ ಬಂದು ರೆಸ್ಪಿರೇಷನ್ ಹೆಂಗೆ ನಡೆಯುತ್ತೆ ಅಂತ ನೋಡೋಣ. ಸೊ ಅದು ಬಂದು ನಾವು ಇವಾಗ ರೆಸ್ಪಿರೇಷನ್ ಜನರಲ್ ಆಗಿ ಅರ್ಥ ಮಾಡ್ಕೊಂಡು ರೆಸ್ಪಿರೇಷನಲ್ಲಿ ಏನಾಗ್ತದೆ ಅಂತ. ಸೊ ಇವಾಗ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ನ ಬಂದು ನಾವು ನೆಕ್ಸ್ಟ್ ಪಾರ್ಟ್ನಲ್ಲಿ ಕವರ್ ಮಾಡೋಣ. ಈ ಪಾರ್ಟ್ನಲ್ಲಿ ಕವರ್ ಮಾಡಿದ್ರೆ ಏನಾಗುತ್ತೆ, ವಿಡಿಯೋ ಬಂದು ತುಂಬ ಲೆಂತಿ ಆಗುತ್ತೆ. ಓಕೆ, ಸೊ ನಾನು ವಿಡಿಯೋನ ಬಂದು ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಇದು ಬಂದು ನಾವು ನೆಕ್ಸ್ಟ್ ಪಾರ್ಟ್ನಲ್ಲಿ ಕವರ್ ಮಾಡೋಣ. ಸೊ ಇವತ್ತಿನ ಸೆಷನ್ಗೆ ಇಷ್ಟೇ. ನೆಕ್ಸ್ಟ್ ಪಾರ್ಟ್ನಲ್ಲಿ ಬಂದು ನಾವು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ರೆಸ್ಪಿರೇಷನ್ ಇನ್ ಆನಿಮಲ್ಸ್, ಆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕೂಡ ಶುರು ಮಾಡೋಣ. ಓಕೆ, ಸೊ ಇವತ್ತಿನ ಸೆಷನ್ಗೆ ಇಷ್ಟೇ. ಆ್ಯಂಡ್ ವಿಡಿಯೋನ ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ, ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಯು ವಿಲ್ ಬಿ ನೋಟಿಫೈಡ್ ಎವ್ರಿ ಟೈಮ್ ನಾವು ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ. ಓಕೆ, ಸೊ ಆಲ್ ದ ಬೆಸ್ಟ್, ಡೂ ವೆಲ್, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.